ಚೆನ್ನಾಗಿ ಆ ವಾಕ್ಯವನ್ನು ಜ್ಞಾಪಕ ಇಟ್ಕೊಳ್ಳಿ. ದೇವರು ಹೇಳ್ತಾ ಇದ್ದಾರೆ, ನನ್ನ ಜನರು ಅವರು ಸ್ತುತಿಸುವಾಗ ಅವ್ರಿಗೇನಾಗ್ತದೆ ಅಂತ ಹೇಳೋ ಸಮಯದಲ್ಲಿ ಅವ್ರನ್ನ ದೇವರು ಆಶ್ಚರ್ಯವಾಗಿ ನಡೆಸೋರಾಗಿರ್ತಾರೆ. ಎರಡನೇದಾಗಿ ತೃಪ್ತಿ ದೇವರು ಕೊಡುವರಾಗಿರ್ತಾರೆ. ನಿಮ್ಮ ಜೀವಿತದಲ್ಲಿ ನೀವು ತೃಪ್ತಿಯಾಗಿರ್ತೀರಾ, ಅತಿಶಯಗಳನ್ನು ಕಾಣುವ ಹಾಗೆ ಮಾಡ್ತಾರೆ. ಎಂದಿಗೂ ಯಾವುದೇ ಸ್ಥಳದಲ್ಲಿ ನೀವು ಆಶಾಭಂಗ ಪಡದೆ ದೇವರು ನಿಮ್ಮನ್ನು ಕಾಪಾಡುವರಾಗಿರ್ತಾರೆ. ಆದರೆ ಈ ಬ್ಲೆಸ್ಸಿಂಗ್ ಎಲ್ಲ ಎಲ್ಲಿ ಕನೆಕ್ಟ್ ಮಾಡಿದ್ದಾರೆ ಅಂತ ಹೇಳುವಾಗ, ನೀವು ದೇವರನ್ನ ಸ್ತುತಿಸುವಾಗ. ಆಮೇಲೆ ಭಾನುವಾರ ಬಂದು ಸ್ತುತಿಸಿದರೆ ಮಾತ್ರ ಸಾಲದು, ಸೋಮವಾರದಿಂದ ಶನಿವಾರವರೆಗೂ ನಿಮಗೆ ಸಮಯ ಸಿಕ್ಕುವಾಗೆಲ್ಲ ದೇವನ ಸ್ತುತಿಸ್ತಾ ಇರುವ ಸಮಯದಲ್ಲಿ ನಿಮ್ಮ ತೃಪ್ತಿಯಾಗಿ ದೇವರು ನಡೆಸುವರಾಗಿರ್ತಾರೆ. 1ನೇ ಅಧ್ಯಾಯದಲ್ಲಿ 9ನೇ ವಾಕ್ಯನ ಓದುವಾಗ, ನಿಂತು ಹೋಗಿವಿದೆ, ಹೊಲವು ಹಾಳಾಗಿದೆ, ದೇಶವು ದುಃಖಿಸುತ್ತಾ ಇದೆ. ಯಾಕೆಂದರೆ ಸೂರ್ಯ ಆಗಿದೆ. ಏನಾಯಿತು ಅಲ್ಲಿ? ಒಂದು ಕಾಲದಲ್ಲಿ ಇಸ್ರೇಲ್ ಜನಗಳು ಆಶೀರ್ವಾದವಾಗಿದ್ದರು, ಈಗ ಯಾಜಕರು ಮೌನವಾಗಿದ್ದಾರೆ. ಯಾಕೆಂದರೆ ಅಲ್ಲಿ ಕೆಲವು ಪರಿಸ್ಥಿತಿಗಳು, ಆರಾಧನೆ ನಿಂತೋಯ್ತು, ಅಲ್ಲಿ ದೇವರಿಂದ ಹಿಂಜಾರಿ ಹೋಗ್ಬಿಟ್ರು. ದೇವರಿಂದ ಹೋದ ತಕ್ಷಣ ಏನಾಯಿತು, ಅಲ್ಲಿ ಬರಿದಾಗಿ ಬಂದ್ಬಿಡ್ತು, ಪ್ರಶ್ನೆಗಳು ಬಂದ್ಬಿಡ್ತು, ಅನೇಕ ತೊಂದರೆಗಳು ಬಂದ್ಬಿಡ್ತು. ಹಲ್ಲೆಲೂಯಾ. ಮತ್ತೆ ಅವ್ರು ದೇವರನ್ನ ಸ್ತುತಿಸುವಾಗ ಅವ್ರಿಗೆ ನಷ್ಟ ಆಗಿದ್ದನ್ನೆಲ್ಲ ದೇವರು ಹಿಂತಿರುಗಿ ಕೊಡೋದನ್ನು ನಾವು ನೋಡ್ತೀವಿ ನಾವು. ಆಮೇಲೆ ಹಾಗೆ ದೇವರ ಮಕ್ಕಳು ಇವತ್ತು ನಮ್ಮ ಹತ್ರ ದೇವರು ಒಂದೇ ನೋಡ್ತಾರೆ, ಆತನ ಸ್ತುತಿ ನನ್ನ ಬಾಯಲ್ಲಿ ಯಾವಾಗಲೂ ಇರಬೇಕು. ಕೀರ್ತನೆ 34 ಪ್ರಕಾರ ಯಾವಾಗಲೂ ಆತನ ಸ್ತುತಿಯನ್ನು ಮಾಡಿ, ಚೆನ್ನಾಗಿರುವಾಗ ಮಾತ್ರ ಅಲ್ಲ, ಎಂಥ ಪರಿಸ್ಥಿತಿಯಲ್ಲಿ ಕೂಡ ದೇವರನ್ನ ಸ್ತುತಿಸ್ರಿ. ರೋಮಪುರದಲ್ಲಿ ಬರೆದಿರೋ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 21ನೇ ವಾಕ್ಯ ಅಂತ ಅನ್ಸದೆ, ಅವ್ರು ದೇವರನ್ನ ತಿಳಿದಿದ್ರೆ ಕೂಡ ದೇವರನ್ನ ಘನಪಡಿಸದೆ ಹೋಗಿದ್ದರಿಂದ ಅವರ ಮನಸ್ಸು ಕತ್ತಲೆ ಆಗ್ಬಿಡ್ತು. ಹಲ್ಲೆಲೂಯಾ. ಯಾವಾಗ ಒಂದು ಮನುಷ್ಯನ ಮನಸ್ಸು ಕತ್ತಲೆ ಆಗ್ತದೆ ಗೊತ್ತಾ? ದೇವರನ್ನ ಘನಪಡಿಸದೆ ಹೋಗುವಾಗ. ಆಗ ನಾನು ನೀವು ದೇವರನ್ನ ಘನಪಡಿಸಬೇಕು, ದೇವರಿಗೆ ಕೃತಜ್ಞತೆ ಮಾಡಬೇಕು. ಚಿಕ್ಕ ಚಿಕ್ಕ ವಿಷಯಗಳಿಗಾಗಿ ಕೂಡ ನಾವು ದೇವರಿಗೆ ಕೃತಜ್ಞತೆ ಮಾಡಬೇಕು. ನಾನು ಯಾವಾಗ ಹೇಳುವ ಹಾಗೆ, ಯಾರಿಗೊಬ್ಬರಿಗೆ ಏನು ಮಾಡಿದ್ರಿ, 1,000 ರೂಪಾಯಿ ಕೊಟ್ಟರೆ ಕಷ್ಟದಲ್ಲಿ ಇದ್ದರು, ಆ 1,000 ರೂಪಾಯಿ ತಗೊಂಡ್ರು ನೋಡಿ, ಅವರು ಬ್ರದರ್ ತುಂಬ ಕಷ್ಟದಲ್ಲಿದೆ, ನನಗೆ ನೀವು ಸಹಾಯ ಮಾಡಿದ್ರಲ್ಲ, ತುಂಬ ಟ್ಯಾಂಕ್ಸ್. ನನಗೆ ಆ ಟ್ಯಾಂಕ್ಸ್ ಹೇಳುವಾಗ ನಿಮಗೆ ಸಂತೋಷ ಆಗ್ತದೆ. ಏಮೇ ಹಾಗೆ ನಮ್ಮ ಜೀವಿತದಲ್ಲಿ ಎಷ್ಟು ದೇವರು ಮಾಡಿದ್ದಾರೆ, ಅದಕ್ಕೆ ನಾವು ಕೃತಜ್ಞತೆ ಮಾಡುವಾಗ ದೇವರಿಗೆ ಸಂತೋಷವಾಗ್ತದೆ. ಹಲ್ಲೆಲೂಯಾ. ದೇವರು ಹರ್ಷಗೊಳ್ಳುತ್ತಾರೆ. ಹಾಗೆಯೇ ನಮಗೆ ತಡೆಯಿಲ್ಲದಾಗಿ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಆಮೇಲೆ ಮತ್ತು ನಾನು ನೀವು ಯಾಕೆ ಬಂದಿದ್ದೀವಿ ಗೊತ್ತಾ? ದೇವರು ನಮ್ಮನ್ನು ನಡೆಸಿ ಬಂದರು. ಹೇಗೆ ನಡೆಸಿ ಬಂದರು? ಅತಿಶಯವಾಗಿ ನಡೆಸಿ ಬಂದರು. ಈ ಕೃತಜ್ಞತೆ ಮಾಡೋಕ್ಕೆ ಬಂದಿದ್ದೀವಿ. ಒಂದೊಂದು ಹಾಡನ್ನು ಹಾಡುವಾಗ ಆ ಹಾಡಲ್ಲಿ ದೇವರನ್ನ ಮಹಿಮೆ ಪಡಿಸೋಣ. ಒಂದು ಸಾರಿ ಎಲ್ಲರ ಕೈಗಳನ್ನು, ಬಲಗೈಯನ್ನು ದೇವರ ಕಡೆ ಚಾಚಿ ದೇವರಿಗೆ ಸ್ತೋತ್ರ ಮಾಡಿ, ದೇವರಿಗೆ ಕೃತಜ್ಞತೆ ಮಾಡಿ ನಾವು ಕೆಲ ಹಾಡನ್ನು ಥ್ಯಾಂಕ್ ಯು ಜೀಸಸ್. ಶಬ್ದ ಸಾಲ್ತಾ ಇಲ್ಲ, ಗಟ್ಟಿಯಾಗಿ ಎಲ್ಲರೂ ಗಟ್ಟಿಯಾಗಿ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ 2ನೇ ಆರಾಧನೆ ಆಶೀರ್ವದಿಸ್ತಿದ್ದೇರಪ್ಪ. ಬಲದಿಂದ ಅಲ್ಲ, ಪರಾಕ್ರಮದಿಂದ ಅಲ್ಲ, ದೇವರ ಆತ್ಮದಿಂದಲೇ ಎಲ್ಲವೂ ಸಾಧ್ಯ ಅಂತ ನಿನ್ನ ಆತ್ಮ ನಮ್ಮನ್ನು ನಡೆಸಲಿ. ಆತ್ಮನನ್ನು ಸ್ವಾಗತ ಮಾಡ್ತೀವಿ ದೇವರಪ್ಪ. 120 ಜನ ಒಂದಾಗಿ ಕುಡಿರುವಾಗ ಮಧ್ಯದಲ್ಲಿ ಇಳಿದು ಬಂದ ದೇವರ ಆತ್ಮ ನಮ್ಮ ಮಧ್ಯದಲ್ಲಿ ಚೆಲ್ಲಿಸಲಿದ್ದಾರೆ. ಎಲ್ಲಿ ಆತ್ಮ ಉಂಟೋ ಅಲ್ಲಿ ಬಿಡುಗಡೆ ಉಂಟು ಅಂತ ಎಲ್ಲದಲ್ಲೂ ದೇವರೊಂದು ಬಿಡುಗಡೆಯಾಗಿ ಹಿಂತಿರುಗುವಂತೆ ಸಹಾಯ ಮಾಡು ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇಲೆ. ಒಂದು ಹಾಡನ ಆತ್ಮನೇ, ನೀವು ಇರುವ ಸ್ಥಳದಲ್ಲಿ ಸಂತೋಷ, ನೀವಿರುವ ಸ್ಥಳದಲ್ಲಿ ಸಮಾಧಾನ. ಆತ್ಮನೇ ಬನ್ನಿ. ಧ್ಯಾನಿಸಿ ಹಾಡೋಣ, ಹಾಗೆ ಕಣ್ಗಳು ಮುಚ್ಚಿ ಹಾಡೋಣ. ಒಂದು ಆ ರೆಕಾರ್ಡ್ಸ್ ಇಲ್ಲ. ಆತ್ಮರೇ ಬನ್ನಿ,
ಸಂತೋಷವು ನೀವು ಬಂದಾಗ, ಹಿಂತಿರುಗಿ ಹೋಗುವಾಗ ಸಂತೋಷವಾಗಿ ನೀವು ಬಂದಾಗ. ಎರಡು ಕೈಗಳೆತ್ತಿ ಹೇಳಿ, ಆತ್ಮರೇ ಬನ್ನಿ, ಪವಿತ್ರಾತ್ಮರೇ, ಆತ್ಮರೇ ಪವಿತ್ರಾತ್ಮರೇ. ನೀ ಬಂದಾಗ ಹೊಸ ಬಾಳು, ನೀವು ಬಂದಾಗ ಹೊಸ ಬಾಳು, ನೀವು ಬಂದಾಗ ನವ ಜೀವ. ಹೌದು ಪರಿಶುದ್ಧಾತ್ಮನೇ, ಒಬ್ಬೊಬ್ಬರ ಜೀವಿತದಲ್ಲಿ ಆತ್ಮರೇ ಬನ್ನಿ. ಹೊಣ ನೇಲದ ಮೇಲೆ ವೃಷ್ಟಿಯನ್ನು ಸುರಿಸಲು ಪರಿಶುದ್ಧಾತ್ಮನೇ ಬನ್ನಿ, ಪರಿಶುದ್ಧಾತ್ಮನೇ. ಆತ್ಮರೇ ನೀವು ಬಂದಾಗ ಬಿಡುಗಡೆ, ನೀವು ಬಂದಾಗ ಬಿಡುಗಡೆ, ನೀವು ಬಂದಾಗ ಆರೋಗ್ಯವು, ಯಾರಾಧನೆ ಯಾರಾದ್ರೂ ಅನಾರೋಗ್ಯದಲ್ಲಿ ಬಂದಿದ್ರೆ ಹೊಸ ಆರೋಗ್ಯ. ನೀವು ಬಂದಾಗ ಸಮೃದ್ಧಿ, ನೀವು ಬಂದಾಗ ಈ ಸೆಪ್ಟೆಂಬರ್ ತಿಂಗಳು ನಮಗೆ ಸಮೃದ್ಧಿ ಆಗಿರ್ಲಿಪ್ಪ. ತಲೆ ಮೇಲೆ ಕೈ ಇಟ್ಟಳಿ, ನೀ ಬರುವಾಗ ನನಗೆ ಅಭಿಷೇಕ. ನೀವು ಬಂದಾಗ ಅಭಿಷೇಕ, ನೀವು ವರದಾನಗಳು. ಯೇಸುವಿನ ನಾಮದಲ್ಲಿ ನಮ್ಮ ಕೈಗಳ ಮೇಲೆ ಏಸಪ್ಪ ನಿಮ್ಮ ಕೈಯನ್ನು ಇಟ್ಟಿದ್ದೇವಪ್ಪ, ನಿನ್ನ ಆಶೀರ್ವದಿಸಿದ್ದೇವೆ. ಸಾರಿ ಕೂಡ ಎರಡು ಕೈಗಳನ್ನು ಎತ್ತಿ ನಾವು ಹಾಡಲಿಕ್ಕಿದ್ದೀವಿ. ನಿಮ್ಮ ಮನೆಗೆ ಹೋಗಿದ ಮೇಲೆ ಮತ್ತಾಯ 15ನೇ ಅಧ್ಯಾಯದಲ್ಲಿ ನೀವು ಓದಿ 21ನೇ ವಾಕ್ಯದಿಂದ ನೀವು ಓದುವಾಗ ಅಲ್ಲಿ ಒಂದು ಅನ್ಯ ಸ್ತ್ರೀ ಯೇಸು ಸ್ವಾಮಿ ಹತ್ರ ಬಂದು ತನ್ನ ಮಗಳು ಅಶುದ್ಧ ಆತ್ಮದಿಂದ ಬಾಧಿಸಲ್ಪಟ್ಟಿರ್ತಾಳೆ. ಆಗ ಆಕೆ ಬಂದು ಕೇಳ್ತಾಳೆ, ನನ್ನ ಮಗುಗೆ ಸೌಖ್ಯಪಡಿಸಿ ಅಂತ. ಸತ್ಯವೇದ ಹೇಳ್ತದೆ ಯೇಸು ಸ್ವಾಮಿ ಸುಮ್ಮಗಿದ್ರು, ಏನು ಉತ್ತರನೇ ಕೊಡಲಿಲ್ಲ. ಆದರೆ ಅವರು ಅಮ್ಮ ಬಿಡೋ ಥರ ಕಾಣಿಸ್ತಾ ಇಲ್ಲ.
ಲಾಸ್ಟಲ್ಲಿ ಶಿಷ್ಯರಿಗೆ ಸಾಕಾಗ್ಬಿಡ್ದು, ಎಸಪ್ಪ ದಯವಿಟ್ಟು ಆಕೆನ ಕಳಿಸ್ಬಿಡು, ಆಕೆ ಬಿಡ್ತಾನೆ ಇಲ್ವಲ್ಲ ಅಂತ ಹೇಳುವಾಗ ಆಮೇಲೆ ಯೇಸು ಮಾತಾಡಿಗೆ ತೊಡಗಿದ್ರು. ಯೇಸು ಒಳ್ಳೆಯವರಾಗಿದ್ದಾರೆ. ಆಗ ಆ ಶಿಷ್ಯರಲ್ಲಿ ಆ ವಿಶ್ವಾಸವನ್ನು ಆಚೆ ತರಲಿಕ್ಕಾಗಿ, ಇಲ್ಲಾಂದರೆ ಆ ಶಿಷ್ಯರಿಗೆ ಆಕೆಯಲ್ಲಿ ಇರುವ ವಿಶ್ವಾಸವನ್ನು ತೋರಿಸುವುದಕ್ಕಾಗಿ ಒಂದು ಮಾತು ಮಾತಾಡ್ತಾರೆ. ಮಕ್ಕಳ ರೊಟ್ಟಿಯನ್ನು ಹೇಗೆ ನಾಯಿಗಳಿಗೆ ಹಾಕೋಕ್ಕೆ ಸಾಧ್ಯ ಅಂತ ಹೇಳೋ ಸಮಯದಲ್ಲಿ ಆಕೆ ನೋಡಿ ಹಂಗೆ ಹೇಳಿದ ತಕ್ಷಣ ಕೋಪ ಮಾಡಲಿಲ್ಲ, ಹಿಂತಿರುಗಿ ಹೋಗಲಿಲ್ಲ. ಅವಳು ಆ ನಂಬಿಕೆಯನ್ನು ಆ್ಯಕ್ಟಿವೇಟ್ ಮಾಡ್ತಾಳೆ. ಅವಳು ಹೇಳ್ತಾಳೆ, ಎಸಪ್ಪನ ಹೇಳಿದ ನಿಜಾನೇ, ಆದರೆ ಈ ಮೇಜೆಯಿಂದ ಬೀಳುವ ತುಂಡುಗಳಿರ್ತದೆ ನೋಡಿ, ಅದು ನಾಯಿಗಳು ತಿಂತದೆ ತಾನೆ ಅಂತ ಹೇಳುವ ಸಮಯದಲ್ಲಿ ಆಕೆ ಆ ವಿಶ್ವಾಸವನ್ನು ನೋಡಿ ಅವಳು ತೋರ್ಪಡಿಸ್ತಾಳೆ. ಸತ್ಯವೇದ ಹೇಳ್ತದೆ, ಯೇಸು ಆಕೆ ನೋಡಿ ನಿನ್ನ ವಿಶ್ವಾಸ ದೊಡ್ಡದು ಅಂತ ಹೇಳಿದ್ರು. ಆಮೇಲೆ ಅದು ಆಕೆಗೆ ಆ ದೊಡ್ಡದಾಗಿ ತಗೊಳ್ಳಿಲ್ಲ. ಅದಕ್ಕೆ ಒಂದೇ ಒಂದು ಆಕೆಗೆ ಏನು ಗೊತ್ತಾ, ನನ್ನ ಮಗಳಿಗೆ ಸೌಖ್ಯ ಆಗಬೇಕು ಅಷ್ಟೇ. ಹಲ್ಲೆಲೂಯಾ. ಇವತ್ತು ದೇವರ ಹತ್ರ ನಾನು ಹೇಳ್ತೀನಿ ನೋಡಿ, ನಾವು ಏನಾದರೂ ಹೊಂದ್ಕೋಬೇಕಂದ್ರೆ ನಾನು ಜಾಸ್ತಿ ಸರ್ಕಸ್ ಮಾಡೋದು ಏನು ಅವಶ್ಯಕತೆ ಇಲ್ಲ, ನಾವು ನಂಬಿದ್ರೆ ಸಾಕು. ಈಗ ನಾನು ಹೇಳ್ತೀನಿ, ಆ ಕಾನೂನಿ ಸ್ತ್ರೀ, ಅನ್ಯ ಸ್ತ್ರೀ, ಆಕೆಗೇನೆ ದೇವರು ಒಂದು ಒಳ್ಳೆಯದನ್ನು ಮಾಡುವಾಗ ನಾನು ನೀವು ಅವ್ರ ಮಕ್ಕಳಾಗಿದ್ದೀವಿ. ಆಮೆನ್. ಹಾಗೆ ನಮ್ಮ ಹತ್ರ ದೇವರ ಎದುರು ನೋಡೋದು ವಿಶ್ವಾಸ, ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸೋಕ್ಕೆ ನಮ್ಗೆ ಸಾಧ್ಯನೇ ಇಲ್ಲ. ಅದು ಏನೇ ಮಾಡಿ ನಂಬಬೇಕು ನಾವು. ಆಮೇಲೆ ನಾವು ನಂಬುವಾಗ ದೇವರು ಮಾಡುವರಾಗಿದ್ದಾರೆ. ಆಮೇಲೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ವಾಕ್ಯ ಓದಿ ಯಾರಾದರೆ, ಎಷ್ಟು ಚೆನ್ನಾಗಿದೆ ನೋಡಿ ಆ ವಾಕ್ಯ. ಮೀಕ 7ನೇ ಅಧ್ಯಾಯದಲ್ಲಿ 14-15 ವಾಕ್ಯ ಓದಿ. ಮೀಕ ಹಾಂ ಎಲ್ಲರೂ ಹೇಳಿ, ಈ ತಿಂಗಳು ದೇವರು ಅದ್ಭುತಗಳನ್ನು ನನಗೆ ತೋರಿಸುತ್ತಾರೆ. ಇಲ್ಲೇನಾಯ್ತಂದರೆ, ಇಸ್ರೇಲ್ ಜನಗಳು ಒಂದು ಸಂದರ್ಭದಲ್ಲಿ ಎಕ್ಕೋ ಬರ್ತಾಯಿದೆ ಮೈಕಲ್ಲಿ. ಫಸ್ಟ್ ಸರ್ವಿಸಲ್ಲಿ ಚೆನ್ನಾಗಿತ್ತು, ಸೆಕೆಂಡಲ್ಲಿ ಇಸ್ರೇಲ್ ಜನಗಳು ಒಂದಿಷ್ಟ ಈ ಭಾಷಾ ಗಿಲ್ಯಾದ್ ಅಂತ ಹೇಳುವಾಗ ತುಂಬ ಹಸಿರಿತ್ತು ಅಲ್ಲಿ. ಆ ಹಸಿರು ಮೇವಲ್ಲಿ ಅವರಿದ್ದರು. ಆದರೆ ಈಗ ಒಂದು ಪರಿಸ್ಥಿತಿ ಬಂದಿದೆ, ಮೇವಿಲ್ಲ, ಈಗ ಸ್ವಲ್ಪ ಕೊರತೆಗಳಿದೆ. ಆಗ ಮೀಕ ಬರೀತಾರೆ, ದೇವರೇ ಅವತ್ತು ಇವ್ರಿಗೆ ಸಮೃದ್ಧಿ ಇತ್ತಲ್ಲ, ಆ ರೀತಿಯಲ್ಲಿ ಇವ್ರನ್ನ ಸಮೃದ್ಧಿಯಲ್ಲಿ ನಡೆಸು ದೇವರಂತ ಇವ್ರು ಆಸೆ ಪಡ್ತಾರೆ. ನಿನ್ನ ಕೋಲಿನಿಂದ ಇವ್ರನ್ನ ಸಮೃದ್ಧಿಯಲ್ಲಿ, ಇವ್ರು ಕೇಳ್ತಾರೆ ಸ್ವಲ್ಪ ಸಮೃದ್ಧಿಯನ್ನು ಕೊಡು ಅಂತ. ಆದರೆ ದೇವರು ಏನು ಹೇಳ್ತಾರೆ ಅಂದರೆ, ಇವ್ರ ಸಮೃದ್ಧಿ ಅಲ್ಲ, ಇವ್ರನ್ನ ಅದ್ಭುತವಾಗಿ ನಡೆಸುತ್ತೇನೆ. ಇವತ್ತನ್ನು ಪ್ರವಚನೆಯಾಗಿ ಹೇಳ್ತೀನಿ, ನಾನು ನೀವು ಯಾರಾಧನೆಯಲ್ಲಿ ನಂಬುವುದಾಗಿದ್ದರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಅದ್ಭುತವಾಗಿ ದೇವರು ನಡೆಸುವವರಾಗಿರ್ತಾರೆ. ಯಾವಾಗಲೂ ತಿಳ್ಕೊಳ್ಳಿ, ಬೇರೆಯವ್ರಿಗೂ ದೇವರ ಮಕ್ಕಳಿಗೆ ವ್ಯತ್ಯಾಸ ಇರ್ತದೆ. ಐಗುಪ್ತದಲ್ಲಿ ಇಸ್ರೇಲ್ ಜನಗಳು ಬಿಡಿಸಿ ಬರುವಾಗ ಎಲ್ಲ ಮನೆಯಲ್ಲಿ ಕಣ್ಣೀರಿತ್ತು. ಐಗುಪ್ತರ ಮನೆಯಲ್ಲಿ, ಎಲ್ಲರ ಮನೆಯಲ್ಲಿ ಸಾವಿತ್ತು, ಕಣ್ಣೀರಿತ್ತು. ಇಸ್ರೇಲ್ ಮನೆಯಲ್ಲಿ ಮಾತ್ರ ಉಲ್ಲಾಸ ಇತ್ತು, ಅಲ್ಲಿ ಸಂತೋಷ ಇತ್ತು. ಆಮೆನ್. ಆಗ ಆ ವ್ಯತ್ಯಾಸ ಇವತ್ತೆಲ್ಲರೂ ಹೇಳ್ಬೇಕು. ಇವತ್ತು ಆರ್ಥಿಕವಾಗಿ ಬಿದ್ದೋಗಿದೆ, ಅದು ಆಗಿದೆ, ಇದು ಆಗಿದೆ, ಬರುವಾಗ ಗೊತ್ತು ನಮಗೆ. ಹಲ್ಲೆಲೂಯಾ. ನಂಬಿದರೆ ನಮ್ಮನ್ನು ದೇವರು ಅದ್ಭುತವಾಗಿ ನಡೆಸೋರಾಗಿರ್ತಾರೆ. ಆಮೆನ್. ಆ ದೇವರನ್ನ ಒಂದು ಸಾರಿ ಕೂಡ ಕಣ್ಗಳು ಮುಚ್ಚಿ ಕೈಗಳೆತ್ತಿ ಹೇಳೋಣ, ದೇವರೇ ನೀ ಬಾ ದೇವರಪ್ಪ, ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ನಿನ್ನ ಪ್ರಸನ್ನತೆ ಇರಲಿ ದೇವರಪ್ಪ. ನೀ ಬಂದ್ರೇ ಆ ಸಮೃದ್ಧಿ, ನೀನು ಬಂದರೆ ಮಾತ್ರನೇ ಆ ಸಂತೃಪ್ತಿ ದೇವರಪ್ಪ. ಆರೋಗ್ಯದಲ್ಲಿ, ಸಮಾಧಾನದಲ್ಲಿ, ಎಲ್ಲದಲ್ಲಿ ಕೂಡ ಈ ತಿಂಗಳು ಪಾಸ್ಟರ್ ಹೇಳಿದ ಹಾಗೆ ಆ ಅದ್ಭುತಗಳನ್ನು ಕಾಣಬೇಕಂತ ನಾವು ಆಸೆ ಪಡ್ತೀವಿ ದೇವರಪ್ಪ. ಅದ್ಭುತಗಳನ್ನು ಕಾಣಬೇಕು ದೇವರಪ್ಪ. ಮೋಸೆ ಹೇಳಿದ ಹಾಗೆ ನಾವು ಕಷ್ಟಪಟ್ಟ ದಿನಗಳಿಗೆ ಸಮವಾಗಿ ನಮಗೆ ಸುಖಕರವಾದ ದಿನಗಳನ್ನು ನಾವು ಕಾಣಬೇಕು ಅಂತ ಎಷ್ಟು ಜನ ಆಸೆ ಪಡ್ತೀರಾ? ಕೈಗಳೆತ್ತಿ ಒಂದು ಸಾರಿ ಕೂಡ, ನೀವು ಬಂದಾಗ ವೃದ್ಧಿಯು, ನೀವು ಬಂದಾಗ ಸಂತೃಪ್ತಿಯು, ನೀವು ಬಂದಾಗ ಸಮೃದ್ಧಿಯು, ನೀವು ಬಂದಾಗ ಸಂತೃಪ್ತಿಯು. ಪವಿತ್ರ
landura shandalanduri kamanara libara levano. Thank you Jesus, thank you Lord, thank you, thank you, thank you, thank you Jesus, thank you Jesus, thank you Lord, thank you Lord. ನಿಮ್ಮ ಸ್ವಾಗತ ಮಾಡ್ತೇವೆ ಅಪ್ಪ. ಈ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಸಭೆಯಲ್ಲಿ ನಿಮ್ಮನ್ನು ಸ್ವಾಗತ ಮಾಡ್ತೇವೆ. ಒಂದೊಂದು ಕುಟುಂಬದಲ್ಲಿ ಸ್ವಾಗತ ಮಾಡ್ತೇವೆ, ಒಂದೊಂದು ವೈಯಕ್ತಿಕ ಜೀವಿತದಲ್ಲಿ ನಿಮ್ಮನ್ನು ಸ್ವಾಗತ ಮಾಡ್ತೇವೆ. ಆಮೆನ್. ಒಂದೊಂದು ದಿನ ಮುಂಜಾನೆಯಲ್ಲಿ ಹಾಡನ್ನು ಹಾಡಿ ಅವರು ಸ್ವಾಗತ ಮಾಡಿ. ನಮ್ಮ ದೇವರು ಒಂದು ಒತ್ತಾಯ ಮಾಡುವ ದೇವರಲ್ಲ. ಇಬ್ಬರ ಜೊತೆ ದೇವರು ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ, ಏಸು ಹಿಂದೆನೇ ಬರ್ತಾರೆ, ಬಂದು ಅವ್ರ ಜೊತೆ ಏಸು ಕೂಡ ಮಾತಾಡ್ತಾರೆ. ಲಾಸ್ಟಲ್ಲಿ ಇಬ್ಬರು ಸತ್ಯವೇದ ಹೇಳ್ತದೆ, ಲೂಕ 24ನೇ ಅಧ್ಯಾಯ ಅಂತಾನೆ ಇವ್ರನ್ನ ಒತ್ತಾಯ ಮಾಡ್ತಾರೆ. ಕತ್ತಲೆ ಆಗ್ಬಿಡ್ತು, ಬನ್ನಿ ಇವತ್ತು ರಾತ್ರಿ ಉಳ್ಕೊಳ್ಳಿ ಅಂತ ಒತ್ತಾಯ ಮಾಡುವಾಗ ಏಸು ಒಳಗಡೆ ಬಂದರು ಅಂತ ನೋಡ್ತೀವಿ. ಆಗ ಏಸು ಬಂದು ರೊಟ್ಟಿಯನ್ನು ಮುರಿದು ಅವ್ರ ಕಣ್ಣುಗಳನ್ನು ತೆರಿವರಾಗಿರ್ತಾರೆ. ನಮಗೆಲ್ಲರಿಗೂ ಗೊತ್ತು ದೇವರು ಎಲ್ಲ ಕಡೆ ಇದ್ದಾರೆ, ಅದರ ಸ್ವಾಗತ ಮಾಡುವಾಗ ನಮ್ಮ ಮಧ್ಯದಲ್ಲಿ ಬರುವರಾಗಿದ್ದಾರೆ. ಆಮೆನ್. ಒಂದು ಹಾಡು ಕೂಡ ಹಾಡಲಿಕ್ಕಿದ್ದೀವಿ ನಾವು, ಏಸು ವಲ್ಲಭ, ಏಸು ಒಳ್ಳೆವ. ಆ ಹಾಡನ್ನು ಒಂದು ಹಾಡು. ಆ ಹಾಡನ್ನು ಹಾಡೋಕ್ಕಿಂತ ಮುಂಚೆ ಮೊದಲು ನಮ್ಮನ್ನು ದೇವರು ಹೇಗೆ ನಡೆಸ್ತಾರೆ? ಅದ್ಭುತವಾಗಿ ನಡೆಸುವರಾಗಿದ್ದಾರೆ. ಎರಡನೇದಾಗಿ ನಮ್ಮನ್ನು ದೇವರು ಹೇಗೆ ನಡೆಸ್ತಾರೆ? ಒಂದು ವಾಕ್ಯ ಓದೋಣ. ಧರ್ಮೋಪದೇಶ ಕಾಂಡ 2ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ. ಏಸು ಒಳ್ಳೆವ, ಏಸು ಒಳ್ಳೆವ. ಆತನು ಪರಾಮರಿಸುತ್ತಾ ಬಂದನು. ಈ 40 ವರ್ಷ ಇದ್ದಿರೋದ್ರಿಂದ ಹಲ್ಲೆಲೂಯಾ ಹೇಳಿ. ಈ 8 ತಿಂಗಳು ದೇವರು ನಮ್ಮ ಜೊತೆ ಇದ್ದಿದ್ದರಿಂದ ನಮಗೇನು ಕೊರತೆ ಇರಲಿಲ್ಲ. ಇನ್ನು ಉಳಿದಿರುವ 4 ತಿಂಗಳು ಹೇಳಿ, ಇನ್ನು 4 ತಿಂಗಳು ದೇವರು ನಮ್ಮ ಜೊತೆ ಇರೋದ್ರಿಂದ ನಮಗೆ ಕೊರತೆ ಇಲ್ಲದ ಹಾಗೆ ನಮ್ಮ ದೇವರು ನಡೆಸುತ್ತಾರೆ. ಆಮೇಲೆ ಚರ್ಚಿಗೆ ಬರುವಾಗ ಕೊಡುವ ವಾಕ್ಯವನ್ನು ವಾರವೆಲ್ಲ ಮಾತಾಡಿ ಚೆನ್ನಾಗಿ ತಿಳ್ಕೊಳ್ಳಿ. ದೇವರು ಕಾಸು ಕೊಡೋದಿಲ್ಲ, ಆಮೇಲೆ ದೇವರು ಆರೋಗ್ಯ ಕೊಡೋದಿಲ್ಲ, ದೇವರು ವಾಕ್ಯ ಕೊಡ್ತಾರೆ. ಆಮೇಲೆ ಆ ವಾಕ್ಯದಲ್ಲೇ ನಿಮ್ಮ ಹಣ ಬರ್ತದೆ, ಆ ವಾಕ್ಯದಲ್ಲೇ ನಿಮ್ಮ ಆರೋಗ್ಯ ಇರ್ತದೆ, ಆ ವಾಕ್ಯದಲ್ಲೇ ನಿಮ್ಮ ಬಿಡುಗಡೆ ಇರ್ತದೆ. ಆ ವಾಕ್ಯವನ್ನೇ ದೇವರು ಕೊಡೋದು. ಹಾಗಾಗಿ ನೀವು ಹೇಳಿ, ಒಂದೊಂದು ದಿನ ಎದ್ದು ಹೇಳಿ, 8 ತಿಂಗಳು ಕೊರತಿಲ್ಲದ ನಡೆಸಿರುವ ದೇವರು ಉಳಿದಿರುವ ತಿಂಗಳು ವಿಶೇಷ. ಈ ತಿಂಗಳು ನಮಗೆ ಕೊರತಿಲ್ಲದ ಹಾಗೆ ನೀವು ನಡೆಸುವುದಕ್ಕಾಗಿ ಸ್ತೋತ್ರ ಅಂತ ಹೇಳಿ. ಮೊದಲನೇದಾಗಿ ಅದ್ಭುತವಾಗಿ ನಡೆಸುತ್ತಾರೆ, ಎರಡನೇದಾಗಿ ಕೊರತಿಲ್ಲದ ಹಾಗೆ ನಡೆಸೋರಾಗಿರ್ತಾರೆ. ಆಮೇಲೆ ಸಿರಿ ಹಾಡೋಣ ಅನ್ಸುತ್ತೆ. ಸಿರಿ. ಏಸು ಒಳ್ಳೆವ, ಏಸು ವಲ್ಲಭ, ಸರ್ವವಲ್ಲಭ, ಕಣ್ಣೀರನ್ನು ನೀಗಿ ಸಂತೋಷ ತಂದ ಏಸು ಒಳ್ಳೆವ, ಹಾಡಿ ಸ್ತುತಿಸುವೆ, ಹೊಗಳಿ ಕೊಂಡಾಡುವೆ, ಉಲ್ಲಾಸದಿ ಆತನ ಸಮ್ಮುಖದಲ್ಲಿ ಹರ್ಷಿಸುವೆ. ಆಮೇಲೆ ಚರ್ಚಿಗೆ ಬರುವಾಗಲೇ ಏನೇ ಚಿಂತೆ ಇದ್ದರೆ ಅಲ್ಲೇ ಬಿಟ್ಬಿಡಿ. ಚಿಂತೆ ಯಾವಾಗಲೂ ಇರ್ತದೆ. ಚರ್ಚಿಗೆ ಬರುವಾಗ ಉಲ್ಲಾಸದಿಂದ ಹರ್ಷದಿಂದ ಇರೋಣ. ಯಾಕೆ ಅಟ್ಲೀಸ್ಟ್ ಇಲ್ಲಿ ತಾನೆ ನಮಗೆ ಸ್ವಲ್ಪ ಫ್ರೀ ಇದೆ, ಇಲ್ಲಿ ತಾನೆ ಸಂತೋಷ. ಇಲ್ಲೂ ಬಂದು ಯಾವುದೋ ಚಿಂತೆ ಇಟ್ಕೊಂಡಿದ್ರೆ ಮತ್ತು ಎಲ್ಲಿ ತಾನೆ ಸಂತೋಷ ಇರಲಿಕ್ಕೆ ಸಾಧ್ಯ? ಸಂತೋಷವಾಗಿ ಸೇರಿ ಹಾಡಿ ಮಹಿಮೆ ಪಡಿಸೋಣ ನಾವು. Thank you Jesus. ಯೇಸು ಒಳ್ಳೆವ, ಯೇಸು ವಲ್ಲಭ, ಸರ್ವ ವಲ್ಲಭ, ಕಣ್ಣೀರ ನೀಗಿ ಸಂತೋಷ. ಯೇಸು ಒಳ್ಳೆಯವ. ಸರಿ ಹೇಳೋಣ ಒಂದು ಸಾರಿ. ಯೇಸು ಒಳ್ಳೆವ, ಸರ್ವ ವಲ್ಲಭ. ಎಲ್ಲ ಕಣ್ಣೀರನ್ನು ನೀಗಿಸಿ ಸೆಪ್ಟೆಂಬರ್ ತಿಂಗಳಲ್ಲಿ ಯೇಸು ಹಾಡಿ ಸ್ತುತಿಸುವ, ಹೊಗಳಿ ಕೊಂಡಾಡುವ, ಉಲ್ಲಾಸದಿ ನಾವು ಸೇರಿ ಘೋಷಿಸುವ. ಹಾಡಿ ಸ್ತುತಿಸುವ, ಹೊಗಳಿ ಕೊಂಡಾಡುವ, ಉಲ್ಲಾಸದಿ ನಾವು ಸೇರಿ ಘೋಷಿಸು. ಯೇಸು ಒಳ್ಳೆವ, ಯೇಸು ಅಲ್ಲ ಸರ್ವ. ಕಣ್ಣೀರನ್ನು ನೀಗಿಸುವ ದೇವರು ಯೇಸು.
ಕಷ್ಟದ ನಡುವೆ ಬಂದೆಂದು ರಕ್ಷಿಸಿದ ಯೇಸು ವಲ್ಲಭ, ದುಃಖದ ನಡುವೆ ಆಶ್ವಾಸನೆ ತಂದ ಯೇಸು ಒಳ್ಳೆಯವ, ಕಷ್ಟದ ನಡುವೆ ರಕ್ಷಿಸಿದ ಯೇಸು, ದುಃಖದ ನಡುವೆ ಆಶ್ವಾಸನೆ ತಂದ ಸರ್ವಶಕ್ತನು, ಸರ್ವಶಕ್ತ ಯೇಸುವಿನ ಮಕ್ಕಳು ನಾವು, ಭಯವೇ ಎಷ್ಟು ಜನಕ್ಕೆ ಭಯ ಇಲ್ಲ? ಸರ್ವಶಕ್ತ ಯೇಸುವಿನ ಮಕ್ಕಳು ನಾವು, ಭಯವೇ ಶಕ್ತನಾದ ದೇವರ ಮುಖಾಂತರವೇ ಎಲ್ಲ ಸಾಧ್ಯವೇ, ಶಕ್ತನಾದ ದೇವರ ಎಲ್ಲ ಆಡಿ ಸ್ತುತಿಸುವ, ಹೊಗಳಿ ಕೊಂಡಾಡುವ ಉಲ್ಲಾಸದಿ ನಾವು. ಆಮೆನ್. ಯೇಸು ಒಳ್ಳೆವ, ಯೇಸು ಸರ್ವ, ಯೇಸು ಒಳ್ಳೆವ, ಸರ್ವ ವಲ್ಲಭ, ಕಣ್ಣೀರ ನೀಗಿ ಶತ್ರುವನು ತುಳಿಯಲು ಶಕ್ತಿ ತಂದವನು ಯೇಸು ವಲ್ಲಭ, ವಾಕ್ಯವ ಕಳಿಸಿ ಸೌಖ್ಯವ ತಂದ ಯೇಸು ಒಳ್ಳೆಯವ. ಎಲ್ಲ ರೆಡಿ? ಶತ್ರುವನು ಮಾಡಿ, ಶತ್ರುವನು ತಿಳಿಯಲು ಯೇಸು ವಾಕ್ಯವ ಕಳಿಸಿ ಯೇಸು ಸರ್ವಶಕ್ತ ಯೇಸುವಿನ ಮಕ್ಕಳು ನಾವು, ಕೆಳಗಲ್ಲವೋ ಸರ್ವಶಕ್ತ ಯೇಸುವಿನ ಮಕ್ಕಳು ನಾ, ಶತ್ರು ಕಾಲ ಕೆಳಗಲ್ಲವೋ, ರೋಗ ದಾರಿದ್ರ್ಯ ಚಿಂತೆಯನ್ನೆಲ್ಲ ನೀಗಿ, ಈ ತಿಂಗಳು ಎಲ್ಲ ರೋಗ ದರಿದ್ರ ಎಲ್ಲ ನಂಬಿಕೆಯಿಂದ ನೀಗಿ, ಸ್ತುತಿಸುವ, ಹೊಗಳಿ ಕೊಂಡಾಡುವ ಉಲ್ಲಾಸದಿ ನಾವು, ಹಾಡಿ ಸ್ತುತಿಸುವ ಉಲ್ಲಾಸದಿ ನಾವು. ಯೇಸು ಒಳ್ಳೆವ, ಯೇಸು ಸರ್ವಬಲವ, ಯೇಸು ಆರಾಧಿಸುವ, ನಾವು ಆರಾಧಿಸುವ ನಾಥನ ದಯೆಯನ್ನು ಕರಗಳ ಎತ್ತಿ ಹಾಡುತ್ತ ಆರಾಧಿಸುವ, ನಾವು ನಾಥನ ದಯೆಯನ್ನು ಕರಗಳ ಎತ್ತಿ ಹಾಡುತ್ತ ಕರ್ತನ ಹೀಗೆ ಮಾಡಿ, ಹಾಲೆಲೂಯಾ 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 ಹಾಲೆಲೂಯಾ. ಯೇಸುವಿನ ರಕ್ತ ನನ್ನ ಪಾಪದಿ ವಿಮೋಚಿಸಿತು, ಯೇಸುವಿನ ರಕ್ತ ನನ್ನ ರೋಗವ ನೀಗಿಸಿತು, ಯೇಸುವಿನ ರಕ್ತ ನನ್ನ ಎಲ್ಲ ಪಾಪವನ್ನು, ಯೇಸುವಿನ ರಕ್ತ ನನ್ನ ರೋಗವ ತನ್ನ ಕರದಲ್ಲಿಯೇ ನನ್ನ ರೂಪಿಸಿದ, ತನ್ನ ಕರದಲ್ಲಿಯೇ ನನಗೆಂದಿಗೂ ಭಯವೇ, ನಂಬಿಕೆ ನಡಿ ನನಗೆಂದಿಗೂ. ಹಾಲೆಲೂಯಾ 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 ಹಾಲೆಲೂಯಾ
ಸೇರಿಸೋಣ. ನನ್ನ ಸಂಪೂರ್ಣ ಸಮರ್ಪಿಸು. ಎಲ್ಲ ಸೇರಿ ಹೇಳಿ, ನನ್ನ ಸಂಪೂರ್ಣ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಹೋಲಿ ಸ್ಪಿರಿಟ್ ನಮ್ಮನ್ನು ಸಮರ್ಪಿಸುತ್ತೇವೆ. Hallelujah, 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 hallelujah. ನಿಮ್ಮ ಕರವೆತ್ತಿ ಹಾಡಿರಿ, ಕೊಂಡಾಡಿರಿ ಪರಿಶುದ್ಧ ಸ್ಥಳದಿ. ನಿಮ್ಮ ಸ್ವರವೆತ್ತಿ ಹಾಡಿರಿ, ಕೊಂಡಾಡಿರಿ ಪರಿಶುದ್ಧ ಸ್ಥಳದಿ. ನಿಮ್ಮ ಕರವೆತ್ತಿ ಹಾಡಿರಿ, ಕೊಂಡಾಡಿರಿ ಪರಿಶುದ್ಧ ಸ್ಥಳದಿ. ನಿಮ್ಮ ಸ್ವರವೆತ್ತಿ ಕೊಂಡಾಡಿರಿ ಪರಿಶುದ್ಧ ಸ್ಥಳದಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸ್ತುತಿಯ ಸಲ್ಲಿಸುವೆನು. ಓ ಹಲ್ಲೆಲೂಯಾ, ಓ ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಗಾಯದಿಂದ ನಗುಣವಾದೆ, ನಗುಣವಾದೆ ಯೇಸು ಕ್ರಿಸ್ತನ. ಸರಿ, ಒಂದು ಸಾರಿ ಕೂಡ ನಗುಣವಾದೆ ಯೇಸು ಕ್ರಿಸ್ತನ ಗಾಯದಿಂದ ನಗುಣವಾದೆ, ನಗುಣವಾದೆ ಯೇಸು ಕ್ರಿಸ್ತನ. ಓ ಹಾಲೆಲೂಯಾ, ಓ ಹಾಲೆಲೂಯಾ, ಹಾಲೆಲೂಯಾ. ಆನಂದವೇ ದೇವರ ಸಮ್ಮುಖದಲ್ಲಿ ಆನಂದ, ಆರೋಗ್ಯ. ಓ ಹಾಲೆಲೂಯಾ, ಓ ಹಾಲೆಲೂಯಾ. ಆತನ ಸಮ್ಮುಖದಲ್ಲಿ ಆನಂದ. ಬಲಹೀನನಲ್ಲ, ಬಲಹೀನನಲ್ಲ ನನ್ನ ದೇವರು ಹೇಳಿರುವರು. ಬಲಹೀನನಲ್ಲ ಹೇಳಿರುವನು. ಸೇರಿ ಹೇಳೋಣ, ಅರಿಕೆ ಮಾಡೋಣ. ನಾವು ಬಲಹೀನರಲ್ಲ. ನಾವು ರಘು ಬ್ರದರ್ ಬಲಹೀನ ಅಲ್ಲ, ರಘು ಬ್ರದರ್ ಬಲಶಾಲಿ. ನನ್ನ ಕರ್ತನು ಹೇಳಿರುವರು. ಓ ಹಾಲೆಲೂಯಾ, ಓ ಹಾಲೆಲೂಯಾ, ಹಾಲೆಲೂಯಾ. ಆನಂದವೇ, ಓ ಹಾಲೆಲೂಯಾ, ಓ ಹಾಲೆಲೂಯಾ, ಹಾಲೆಲೂಯಾ. ಓ ಹಾಲೆಲೂಯಾ, ಓ ಹಾಲೆಲೂಯಾ, ಓ ಹಾಲೆಲೂಯಾ. ಯೇಸುವಿನ ಗಾಯ, ಯೇಸುವಿನ ಗಾಯ ಗುಣಪಡಿಸುವ ಔಷಧಿ. ಯೇಸುವಿನ ಗಾಯ, ಯೇಸುವಿನ ಗಾಯ ಗುಣಪಡಿಸುವ. ಯೇಸಪ್ಪ, ಈ ರಕ್ತವನ್ನು ಎಲ್ಲರ ಮೇಲೆ ಚಿಮುಕಿಸುತ್ತೇವಪ್ಪ. ಸೌಖ್ಯವಾಗಿ, ಆರೋಗ್ಯವಾಗಿ ಹೋಗುವಂತೆ ಕೃಪೆ ಮಾಡು. ನಾವು ನಾಥನ ದಯೆಯನ್ನು ಕರಗಳ ಎತ್ತಿ ಹಾಡುತ್ತ ಕರ್ತನ. ಓ ಆರಾಧಿಸುವ ನಾವು. ಈ ಜನರು ನನ್ನ ಆರಾಧಿಸಲು ನಾನು ಆಪ್ತುಕೊಂಡಿರುವ ಆಪ್ತ ಜನರು ಅಂತ ನೀವು ಹೇಳಿದ್ರಲ್ಲಪ್ಪ. ಹಾಡುತ್ತ Hallelujah, 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 hallelujah. ಯೇಸುವಿನ
ನನ್ನ ನಂಬಿಕೆಯಿಂದ ಯೇಸುವಿನ ರಕ್ತ ಎಲ್ಲ ಪಾಪವನ್ನು, ಯೇಸುವಿನ ರಕ್ತ ತನ್ನ ಕರದಲ್ಲಿಯೇ ನನ್ನ ರೂಪಿಸಿದ, ತನ್ನ ಕರದಲ್ಲಿಯೇ ನನ್ನ ರೂಪಿಸಿದ, ನನಗೆಂದಿಗೂ ಆಮೇಲೆ ಎಲ್ಲ ಭಯ ಎಬಿನೆಸರ್ ಸಭೆಯಿಂದ ದೂರ ಆಗಲಿ ಸಭ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಆರಾಧಿಸ್ರಿ ದೇವರನ್ನ. ಹಲ್ಲೆಲೂಯಾ ಆತ್ಮನ ಫಲಗಳಿಂದ ನನ್ನನ್ನು ತುಂಬಿಸಿರಿ, ಪ್ರೇಮದಿ ಎಲ್ಲವನ್ನು ಸಾಧಿಸುವ ಆತ್ಮನ ಫಲ. ಗಲಾತ್ಯರ 5:22 ಬರೆಯಲ್ಪಟ್ಟಿರುವ ಆ 9 ಫಲಗಳು ಯಾರಾದಲ್ಲೇ ಬಂದಿರೋ ಒಬ್ಬೊಬ್ಬರು ಕೂಡ ಯಾರಾದಲ್ಲೇ ಹೊಂದಿಕೊಳ್ಳಲಿ ಸಪ್ಪ. ಆತ್ಮದಲ್ಲಿ ನಿತ್ಯ ನವ್ಯವಾಗಲು, ಆತ್ಮನಲ್ಲಿ ನಿತ್ಯ ನವ್ಯವಾಗಲು ಸಂಪೂರ್ಣ ನನ್ನ ಸಂಪೂರ್ಣ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಎದ್ದನಲ್ಲ ಯೇಸು ರಾಜ ಇವ, ಕರ್ತನ ಅಧಿಕಾರ ನಿರೂಪಿಸಲು, ದೇವರಾಜ ನಮ್ಮಲ್ಲಿ ಸ್ಥಾಪಿಸಲು, ಸೈತಾನ ಶಕ್ತಿಯ ತುಳಿದಾಕಲು. ಎದ್ದನಲ್ಲ ಯೇಸು ರಾಜ ಇವ, ಕರ್ತನ ಅಧಿಕಾರ, ದೇವರಾಜ ನಮ್ಮಲ್ಲಿ ಸ್ಥಾಪಿಸಲು, ಸೈತಾನ ನನ್ನಲ್ಲೇ ವಾಸಿಸು, ಇಂದು ನಾನೆಲ್ಲ ಎಂದು ನೀನಾಗಿರು, ರಾಜನೇ ಎಂದು ವಾಸಿಸು ನೀ, ಇಂದು ನಾನೆಲ್ಲ ಎಂದು ನೀನಾಗಿರು. ಯೇಸುವೇ ನನ್ನಲ್ಲೇ ವಾಸಿಸು, ಇಂದು ನಾನೆಲ್ಲ ಎಂದು ನೀನಾಗಿರು, ಇಂದು ನಾನೆಲ್ಲ ಎಂದು ನೀನಾಗಿರು. ರೋಗವನ್ನು ನೀಗಿಸಿ ಓಡಿಸಿ ಬಂಧನ ಎಲ್ಲ, ಕುರುಡರ ಕಿವಿಡರು ಸ್ವಂತವಾಗಿ ಪಡೆಯಲು, ರೋಗವೆಲ್ಲ ನೀಗಿಸಿ ಭೂತಗಳ ಓಡಿಸಿ ಬಂಧನ ಎಲ್ಲ, ಕುರುಡರು ಕಿವಿಡರು ಸ್ವಂತವಾಗಿ. ಕೈಗಳು ಚಲಿಸಿ. ಯೇಸುವೇ ನನ್ನಲ್ಲೇ ವಾಸಿಸು, ಇಂದು ನಾನಲ್ಲ ಎಂದು ನೀನಾಗಿರು, ರಾಜನೇ ಇಂದು ನಾನಲ್ಲ ಎಂದು. ಯೇಸುವೇ ಇಂದು ನೀನಾಗಿರು, ಇಂದು ನಾನಲ್ಲ ಎಂದು ನೀನಾಗಿರು.
ಹೇಳಿಕೊಳ್ಳೋಣ. ಯೇಸುವೆ ನನ್ನಲ್ಲಿ ವಾಸಿಸು ಎಂದು ನಾನಲ್ಲ, ರಾಜನೇ ಎಂದು ನಾನಲ್ಲ ಎಂದು ನೀನಾಗಿರು, ಎಂದು ನಾನಲ್ಲ ಎಂದು ನೀನಾಗಿರು, ಎಂದು ನಾನೆಲ್ಲ ನೀನಾಗಿರು, ಎಂದು ನಾನೆಲ್ಲ ಎಂದು ನೀನಾಗಿರು, ಎಂದು ನಾನೆಲ್ಲ ಎಂದು ನೀನಾಗಿರು, ಎಲ್ಲ ಎಂದು ನೀನಾಗಿರು. ಬಾಲ ಶಂದನ ಲೇಮಾನ ರೇಖಾಮನೋ ಶಂದರ. ಥ್ಯಾಂಕ್ ಯು ಜೀಸಸ್ ಅಪ್ಪ. ನಾವಲ್ಲ ದೇವರಪ್ಪ, ಯೇಸುವೆ ನೀವು ನಮ್ಮಲ್ಲಿ ವಾಸಿಸು ದೇವರಪ್ಪ. ನಾವಲ್ಲ ದೇವರೇ, ನಾವು ನಮ್ಮನ್ನು ತಗ್ಗಿಸ್ಕೊಳ್ತೀವಿ ದೇವರೇ ಅಪ್ಪ. ಗಲಾತ್ಯರು 2:27 ಹಾಗೆ ಜೀವಿಸುವುದು ನಾನಲ್ಲ, ನನ್ನಲ್ಲಿ ಯೇಸು ಜೀವಿಸುತ್ತಾರೆ. ನನ್ನ ಬಲಪಡಿಸುವ ಯೇಸು ಕ್ರಿಸ್ತನಲ್ಲಿ ಇದ್ದುಕೊಂಡು ಎಲ್ಲವನ್ನು ಮಾಡಲಿಕ್ಕೆ ನಾನು ಶಕ್ತನಾಗಿದ್ದೇನೆ. ನೋಡಿ, ನಾನನ್ನ ದೇವರೇ ಯೇಸು ಅಂತ ನೀವು ಹಾಗೆ ಯಾವಾಗ ನೀವು ಯೇಸುವನ್ನು ಮುಂದಿಡ್ತೀನಿ ನೋಡಿ, ಆವಾಗಲೇ ಮಹತ್ವಗಳನ್ನು ನೀವು ನೋಡಲಿಕ್ಕೆ ಸಾಧ್ಯ. ಯಾವಾಗ ನಮ್ಮನ್ನು ಬರಿದು ಮಾಡ್ಕೊಳ್ತೀವಿ ಅಲ್ವಾ, ಆವಾಗಲೇ ದೇವರು ತುಂಬಿಸಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಆಗ ಆ ಹಾಡಲ್ಲಿ ನಾವು ಹೇಳಬೇಕು, ದೇವರೇ ನಾನಲ್ಲ ದೇವರೇ ನೀನು ನನ್ನಲ್ಲಿ ವಾಸಿಸಾಗ. ದೇವರು ನಮ್ಮಲ್ಲಿ ಬರುವಾಗ ಏನಾಗ್ತದೆ ಗೊತ್ತಾ, ನಮ್ಮಿಂದ ಆಗದಿರೋದನ್ನು ದೇವರ ಸಹಾಯನ ಮಾಡಲಿಕ್ಕೆ ಸಾಧ್ಯ. ಆಮೆನ್. ನಾವು ಎದ್ದು ನಿಂತು ಒಂದು ಹಾಡು ಕೂಡ ಹಾಡೋಣ. ಈ ತಿಂಗಳು ನಮ್ಮನ್ನ ದೇವರು ಹೇಗೆ ನಡೆಸ್ತಾರೆ? ಅದ್ಭುತವಾಗಿ. ಎರಡನೇದಾಗಿ ಹೇಗೆ ನಡೆಸ್ತಾರೆ ಅವರು? ಕೊರತೆ ಇಲ್ಲದ ಹಾಗೆ ನಡೆಸುತ್ತಾರೆ. ಮೂರನೇದು ಹೇಗೆ ನಡೆಸ್ತಾರೆ? ಓದಿ ಒಂದು ವಾಕ್ಯ, ಆದಿಕಾಂಡ 24ನೇ ಅಧ್ಯಾಯ 48ನೇ ವಾಕ್ಯ. ಯುದ್ಧವು ಕರ್ತನದೇ, ಜಯವು ನಮ್ಮದೇ. ಇಲ್ಲ 20 ಬಗ್ಗಿ ನಮಸ್ಕರಿಸಿ ನೀಟಾದ ದಾರಿಯಲ್ಲಿ, ಎಲ್ಲರೂ ನೀಟಾದ ದಾರಿಯಲ್ಲಿ ಎಲ್ಲೆಲ್ಲ ನನ್ನನ್ನು 8 ತಿಂಗಳು, ಇಂಗ್ಲೀಷಲ್ಲಿ ಹೇಗೆ ಗೊತ್ತಾ, ಸ್ಟ್ರೈಟ್ ಅಂತ ಇದೆ. ನಮ್ಮ ದೇವ್ರು ಯಾವತ್ತೂ ಅಡ್ಡ ದಾರಿಯಲ್ಲಿ ಹೋಗಲ್ಲ, ಈ ತಿಂಗಳು ಸ್ಟ್ರೈಟ್ ದಾರಿಯಲ್ಲಿ ನಡೆಸ್ತಾರೆ. ಇವತ್ತು ಅನೇಕ ಪ್ರಾಬ್ಲಮ್ಗಳಿದೆ ಅಲ್ವಾ, ಇವತ್ತು ಆರ್ಥಿಕವಾಗಿ ಬಿದ್ದಿರೋದ್ರಿಂದ ಅನೇಕರು ಕಟ್ಟೆಲ್ಲ ಹಿಡಿತಾ ಇದ್ದಾರೆ. ಆದರೆ ನಮ್ಮನ್ನ ಶಾರ್ಟ್ಕಟ್ ದೇವ್ರು ಬಿಡೋದಿಲ್ಲ. ನಮ್ಮನ್ನ ದೇವ್ರ ದಾರಿಯಲ್ಲೇ, ನೀಟ್ ದಾರಿಯಲ್ಲೇ ನಡೆಸೋರಾಗಿದ್ದಾರೆ. ಆಗ ಈ ತಿಂಗಳು ಒಂದೊಂದು ದಿನ ಹೇಳಿ, ನನ್ನ ಅದ್ಭುತವಾಗಿ ದೇವರು ನಡೆಸುತ್ತಾರೆ, ನನಗೆ ಕೊರತಿಲ್ಲದ ಹಾಗೆ ನಡೆಸುತ್ತಾರೆ, ನನಗೆ ನೀಟ್ ದಾರಿಯಲ್ಲಿ, ಸ್ಟ್ರೈಟ್ ದಾರಿಯಲ್ಲಿ ನನ್ನ ದೇವ್ರು ನಡೆಸುತ್ತಾರೆ ಅಂತ ನೀವು ನೋಡಿ ದೇವರು ಹಾಗೆ ನಡೆಸೋರಾಗಿರ್ತಾರೆ. ಆಮೆನ್. ಒಂದು ಹಾಡು ಕೂಡ ಸೇರಿ ಹಾಡನ್ನು, ಸಮಯ ಬೇರೆ ಹೋಗ್ತಾ ಇದೆ, ಏನು ಮಾಡೋದು, ಆದರೆ ಕೂಡ ಇದೆ. ದೇವ್ರನ್ನ ಆರಾಧಿಸುವುದಕ್ಕಾಗಿ ನಮ್ಮನ್ನು ದೇವರು ಏನು ಮಾಡಿದ್ದಾರೆ, ಹಾದುಕೊಂಡಿದ್ದಾರೆ, ಹೆಸರು ಹಿಡಿದು ಕರೆದಿದ್ದಾರೆ. ಇವಾಗ ಹೇಳ್ತೇವೆ ನೋಡಿ, ಯುದ್ಧವು ಕರ್ತನದೇ, ಜಯವು ಅದು ನಮಗೆ. ಆಮೇಲೆ ಯಾವಾಗಲೂ ದೇವ್ರ ಸಮ್ಮುಖದಲ್ಲಿ ಬಂದ್ಬಿಟ್ಟವೋ, ಈಗ ನಾವು ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ. ಕೀರ್ತನೆ 46 ಪ್ರಕಾರ ನಾವು ಸುಮ್ಗಿದ್ರೆ ಸಾಕು, ನಮಗಾಗಿ ದೇವರು ಯುದ್ಧ ಮಾಡುವರಾಗಿರ್ತಾರೆ. ಆಮೇಲೆ ಇವಾಗ ಕೇಳಿದೆ ನೋಡಿ, ಯೆಹೋವ ನಿಸ್ಸಿ ಎಂಬ ನಾಮದಿಂದ ಜಯ ನನಗೆ. ಹಲ್ಲೆಲೂಯಾ. ಎಲ್ಲರೂ ಸೇರಿ ಹೇಳಿ, ಈಟಿ ಕತ್ತಿಯು ನನಗೆ ಅಗತ್ಯವಿಲ್ಲ, ಯೆಹೋವನ ನಾಮದಲ್ಲೇ ನನಗೆ ಜಯವು. ಗೋಲಿಯಾತನ ದಾವೀದ್ ನೋಡಿ ಹೇಳ್ತಾನೆ, ಏನೇ ನನ್ನ ನಾಯಿ ನನ್ನ ಕಲ್ಲು ತೊಗೊಂಡ್ಬಂದಿದೆಯಲ್ಲ. ಆಗ ಗೋಲಿಯಾತನ ಹೊಡಿಯೋದಕ್ಕಾಗಿ ಕತ್ತಿಯೆಲ್ಲ ಏನು ಬೇಡ, ಅದು ದಾವೀದನ ಸೈನ್ಯಗಳ ಯೆಹೋವನ ನಾಮದಲ್ಲಿ ನಾನು ನಿನ್ನನ್ನು ಇವತ್ತು ಎದುರುಗೊಳ್ಳುತ್ತೇನೆ. ಆ ನಾಮ ಉಪಯೋಗಿಸಿ, ಆಮೆನ್. ಯೇಸು ಅನ್ನೋ ನಾಮದಲ್ಲಿ ನಿಮ್ಮ ಮಕ್ಕಳನ್ನು ಆಶೀರ್ವಾದ ಮಾಡಿ. ಆ ನಾಮ ಎಲ್ಲ ನಾಮಕ್ಕಿಂತಲೂ ಯೇಸು ಅನ್ನೋ ನಾಮ ನಮಗೆ ಪರಲೋಕವನ್ನು ತೆರೆದಿದ್ದು ಗೊತ್ತಾ ನಿಮಗೆ? ಧರ್ಮೋಪದೇಶ ಕಾಂಡ ಮನೆಗೆ ಹೋಗಿ 28ನೇ ಅಧ್ಯಾಯ ಓದಿ, 15ರಿಂದ ಓದ್ಕೊಂಡು ಬಂದು 15ದಿಂದ ಓದಿ. ಶಾಪದಲ್ಲಿ ಒಂದು ಶಾಪ ಏನು ಗೊತ್ತಾ, ಆಕಾಶ ಮುಚ್ಚಲ್ಪಟ್ಟಿತ್ತು ಅಂತ ಹೇಳ್ತದೆ ಧರ್ಮೋಪದೇಶ ಕಾಂಡ. ಶಾಪದಲ್ಲಿ ಒಂದು ಶಾಪ ಮುಚ್ಚಲ್ಪಟ್ಟಿತ್ತು. ಆಮೆನ್. ಆದರೆ ಯೇಸು ದೀಕ್ಷಾ ಸ್ನಾನ ತಗೊಳ್ಳುವಾಗ ಮತ್ತಾಯ 3ನೇ ಅಧ್ಯಾಯದಲ್ಲಿ ಆಕಾಶ ತೆರೆಯಲ್ಲಿ ಪಟ್ಟಿತ್ತು ಅಂತ ನಾವು ನೋಡ್ತೀವಿ. ಹಾಗೆಯೇ ಯಾವಾಗ ಯೇಸುವನ್ನು ನಂಬಿ ನಾವು ದೀಕ್ಷಾ ಸ್ನಾನ ತಗೊಂಡಿದ್ದ ತಕ್ಷಣ ಮುಚ್ಚಲ್ಪಟ್ಟ ಆಕಾಶ ತೆರೆದಿರ್ತದೆ ಈಗ. ಆಗ ಅದಕ್ಕೇ ಯೇಸು ಸ್ವಾಮಿ ಹೇಳಿದರು,
ಇನ್ನು ನನ್ನ ನಾಮದಲ್ಲಿ ನೀವೇನು ಕೇಳಿದರೂ ಕೂಡ ತಂದೆ ಕೊಡ್ತಾರೆ ಅಂತ ಹೇಳೋಕ್ಕೆ ಕಾರಣ ಏನಂದರೆ, ಈಗ ಆಕಾಶ ಮುಚ್ಚಲ್ಪಟ್ಟಿಲ್ಲ, ಆಕಾಶ ತೆರೆಯಲ್ಪಟ್ಟಿದೆ. ಹಾಗೆ ದೇವ್ರ ಮಕ್ಕಳು ನನ್ನ ನಾಮದಲ್ಲಿ ನೀವು ಕೇಳಿದರೆ ತಂದೆ ಕೊಡುವರಾಗಿರ್ತಾರೆ. ಆ ನಾಮ ಉಪಯೋಗಿಸಿ. ಮೋಸೆಗೆ ಕೋಲ್ ಕೊಟ್ಟರು, ನನಗೆ ನಿಮಗೆ ನಾಮ ಕೊಟ್ಟಿದ್ದಾರೆ. ಯೇಸುವಿನ ನಾಮದಲ್ಲಿ ಈ ಬಿಸ್ನೆಸ್ಸನ್ನು ಆಶೀರ್ವದಿಸ್ತೀನಿ, ಯೇಸುವಿನ ನಾಮದಲ್ಲಿ ನನ್ನ ಆರೋಗ್ಯವನ್ನು ಆಶೀರ್ವದಿಸ್ತೀನಿ, ನನ್ನ ಹೆಂಡತಿನ ಆಶೀರ್ವದಿಸ್ತೀನಿ, ಮಕ್ಕಳನ್ನು ಆಶೀರ್ವದಿಸ್ತೀನಿ. ಆ ನಾಮ ಹೇಳಿ ನೋಡಿ. ಅಪೊಸ್ತಲ 3ನೇ ಅಧ್ಯಾಯದಲ್ಲಿ ಆ ನಾಮ ಅವ್ರು ಹೇಳುವಾಗ ಅವನ ಕಾಲುಗಳಿಗೆ, ಅವನ ರಟ್ಟೆಗಳಿಗೆ ಬಲ ಬಂತು. ಆಗ ಯೇಸುವಿನ ನಾಮದಲ್ಲಿ ಬಲ ಇದೆ. ಆಮೆನ್. ನೀವು ಹಾಗೆ ಮಾಡಿ ನೋಡಿ, ನೀವೇ ಆಶ್ಚರ್ಯ ಪಡುವ ರೀತಿಯಲ್ಲಿ ದೇವರು ನಡೆಸುವರಾಗಿರ್ತಾರೆ. ಯುದ್ಧ ನಾವಲ್ಲ, ದೇವರು ಯುದ್ಧ ಮಾಡುವರಾಗಿರ್ತಾರೆ. ಜಯವನ್ನು ನಾವು ಹೊಂದಿಕೊಳ್ಳೋಣ. ಈ ಆರಾಧನೆಯಲ್ಲಿ ಕೂಡ ನೀವು ಹಾಡಿ ದೇವರನ್ನು ಹರ್ಷಿಸ್ರಿ. ಮುಚ್ಚಿರುವ ಬಾಗಿಲುಗಳನ್ನು ದೇವರು ತೆರೆಯುವರಾಗಿರ್ತಾರೆ. ಸರಿ, ಹಾಡೋಣ. ಥ್ಯಾಂಕ್ ಯು ಜೀಸಸ್. ಯುದ್ಧವು ಕರ್ತನದೇ, ಜಯವು ನನಗೆ ತಾನೇ. ಯುದ್ಧಗಳು ಕರ್ತನದೇ, ಜಯಗಳು ನಮಗೆ ತಾನೇ. ಯುದ್ಧವು ಕರ್ತನದೇ, ಜಯವು ನನಗೆ ತಾನೇ. ಯುದ್ಧವು ಕರ್ತನದೇ, ಜಯವು ನಮಗೆ. ಎಲ್ಲವ ಜಯಿಸುವ ಮಗನಾಗಿ ದೇವರು ನನ್ನನ್ನು ರೂಪಿಸಿದ. ಎಲ್ಲವ ಜಯಿಸಿದ ಮಗಳಾಗಿ ದೇವರು ನನ್ನನ್ನು. ದೇವರಿಂದಲೇ ನಾ ಜನಿಸಿರುವೆ ನಂಬಿಕೆಯಿಂದ, ದೇವರಿಂದಲೇ ನಾ ಜಯಿಸುವೆನು ನಂಬಿಕೆಯಿಂದ. ಯುದ್ಧವು ಕರ್ತನದೇ, ಜಯವು ಯುದ್ಧಗಳು. ರಾಜನ ಜಯಧ್ವನಿ ನನ್ನೊಳಗೆ ಕ್ರಿಸ್ತನಿಂದ ಧ್ವನಿಸುವುದು. ರಾಜನ ಜಯಧ್ವನಿ ಜಯಿಸಿದ ಕ್ರಿಸ್ತನಿಂದ. ಸೋಲು ಎಂಬುದು ನನಗೆ ಇಲ್ಲ, ಜಯಿಸಲು ಜನಿಸಿರುವೆ. ಸೋಲೆ ಎಂಬುದು ಯೇಸು ನಾಮದಲ್ಲಿ. ಯುದ್ಧವು ಜಯವು, ಯುದ್ಧವು ಜಯವು. ಚೆನ್ನಾಗಿ ತಿಳ್ಕೊಳ್ಳಿ, ದೇವರ ವಾಕ್ಯ ಹೇಳ್ತದೆ, ಇಬ್ಬರು ಈ ಭೂಮಿಯಲ್ಲಿ ಒಂದು ಮಾತನ್ನು ಒಪ್ಪಿಕೊಳ್ಳುವಾಗ ಆ ಕಾರ್ಯ ದೇವರು ನೆರವೇರಿಸುವರಾಗಿದ್ದಾರೆ. ಹಾಡ್ತಾ ಇರೋ ಒಂದೊಂದು ವಾಕ್ಯ ದೇವರು ಒಪ್ಕೊಂಡಿದ್ದಾರೆ. ದೇವರು ಹೇಳಿದ್ದಾರೆ, ಮಗನೇ ನಿನಗೆ ಸೋಲಿಲ್ಲ, ಯಾಕೆಂದರೆ ಕಲ್ವಾರಿ ಶಿಲುಬೆಯಲ್ಲಿ ನಾನು ಜಯಿಸಿದ್ದೀನಿ. ಆಮೆನ್. ಆಗ ನೀವು ಅದನ್ನು ಒಪ್ಕೋಬೇಕು. ಹಾಡಲ್ಲಿ ಕೆಲವರು ಹಾಡ್ತಾನೆ ಇಲ್ಲ, ಅದು ಹೆಂಗಾಗ್ಬಿಡ್ತದೆ, ಸೋಲಿಲ್ಲ ಅಂದರೆ ಹೆಂಗಾಗ್ಬಿಡ್ತದೆ. ಆ ಥರ ಮನಸ್ಸಿರೋದ್ರಿಂದಲೇ ಸೋಲುಗಳು, ನಷ್ಟಗಳು, ಬಾಧೆಗಳು. ಯಾವಾಗ ಈ ಮನಸ್ಸಿದೆ, ಮೈಂಡ್ ಇದಲ್ಲ, ದರಿದ್ರ ಮೈಂಡು ಚೇಂಜ್ ಆಗಬೇಕಿದು. ದೇವರ ವಾಕ್ಯಕ್ಕೆ ಒಳಪಡಿಸಬೇಕು. ಜ್ಞಾನೋಕ್ತಿಗಳು 23ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ ಹೇಳ್ತದೆ, ಅವನ ಯೋಚನೆ ಅಂತಲೇ ಇರ್ತಾನೆ. ನೋಡಿ, ಅವ್ನು ನಮ್ಗೆ ಯೋಚನೆ ಹಂಗೆ ಮಾಡಿಬಿಡೋ ಸೈತಾನ, ಅದು ಹಂಗೆ ಆಗ್ಬಿಡ್ತದೆ, ಹಿಂಗಾಗಿ ಇಷ್ಟು ವರ್ಷಗಳಾಗ್ದಿರೋದು ಈಗ ಆಗ್ಬಿಡ್ತದ. ಎಷ್ಟು ವರ್ಷಗಳಾಗಿದೆ ಪರವಾಗಿಲ್ಲ, 38 ವರ್ಷ ಆಗಿದ್ರು ದೇವರು ಸೌಖ್ಯ ಪಡಿಸ್ತಾರೆ, 18 ವರ್ಷದರೂ ಕೂಡ ಸೌಖ್ಯ ಪಡಿಸ್ತಾರೆ, ಎಷ್ಟು ವರ್ಷದಿದ್ರು ಕೂಡ ದೇವರು ಮಾಡ್ತಾರೆ. ಬಟ್ ಹೇಗೆ ಮಾಡ್ತಾರೆ ಅಂದರೆ, ಆ ಹಾಡಲ್ಲಿ ದೇವ್ರ ಜೊತೆ ಕನೆಕ್ಟ್ ಆಗಬೇಕು. ನೋಡಿ, ಇವತ್ತು ನಾವು ಸೋಲಲ್ಲಿ ಬಂದಿರ್ಬೋದು, ಮತ್ತೆ ನಮಗೆ ನಾಳೆ ಸೋಲ್ಬೇಕಂತ ಇಲ್ಲ. ನಾ ಚರ್ಚಿಗೆ ಬಂದಿರೋದು ಯಾಕೆಂದರೆ, ದೇವರೇ ಇವತ್ತಂಗೆ ಸೋಲಿದ್ದಿರುವುದರ ಯೇಸುವಿನ ನಾಮದಲ್ಲಿ ಈ ಆರಾಧನೆಯಿಂದ ದೇವರೇ ನನಗೆ ಸೋಲಿಲ್ಲ, ನನಗೆ ಜಯಿಸುವಂಥದ್ದು ಕಲಿಸಿಕೊಡು ದೇವರೇ ಅಪ್ಪ. ಹಾಗೆ ಆ ಹಾಡಲ್ಲಿ ಕನೆಕ್ಟ್ ಆಗಬೇಕು. ನೀವು ಕನೆಕ್ಟ್ ಆಗಿ ದೇವರೊಂದಿಗೆ ನೀವು ಹಾಡಬೇಕು. ಏನು ಮಾಡ್ತೀವಿ, ನಮ್ಮ 2 TV ಕರೆಂಟ್ ಪ್ರಾಬ್ಲಮ್ ಆಗಿ
ಅದು ರಿಪೇರಿ ಆಗಿಬಿಡ್ತು. ನಾವು ಕೂಡ ಅದನ್ನು ರಿಪೇರಿ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಮಾಡಿಸೋಣ, ಸ್ವಲ್ಪ ಆದಷ್ಟು ಬೇಗ ಮಾಡಿಸ್ತೀವಿ. ಆದರೆ ಕೆಲವರಿಗೆ ಹಾಡು ಗೊತ್ತಿರೋರು ಹಾಡಿ ಆಗ ಹಾಡುವ, ಇಲ್ಲದ್ರೆ ನಾವು ಹಾಡುವಾಗ ನಿಮಗೆ ಹಾಡು ಗೊತ್ತಿಲ್ಲ ಅಂದರೆ ಕೂಡ ಒಂದು ಯಾವುದೋ ಸೋಲಲ್ಲಿ ಬಂದಿರ್ಬೋದು, ಯಾವುದೋ ನಷ್ಟದಲ್ಲಿ ಬಂದಿರ್ಬೋದು. ಆಗ ನೀವು ಅದನ್ನು ಹೇಳಬೇಕು, ಯೇಸು ನಾಮದಲ್ಲಿ ನನಗೆ ಸೋಲಿಲ್ಲ. ಯಾಕೆಂದರೆ ಸೋಲು ದೇವರು ಹೊತ್ತು ತೀರಿಸಿಬಿಟ್ರು, ರೋಗ ಭಯ ಎಲ್ಲ ತೀರಿಸಿದ್ರು. ಈಗ ನಾವು ಯಾಕೆ ಅದನ್ನು ಹೊರಬೇಕು? ಮನೆಗೆ ಹೋಗಿ ನೀವು ರೋಮಪುರದವ್ರು ಬರೆದಿರೋ ಪತ್ರಿಕೆ 5ನೇದಲ್ಲಿ 17ನೇ ವಾಕ್ಯ ಓದಿ, ಆತನ ಒಬ್ಬನಿಂದಲೇ ನಾವು ಜೀವಭರಿತರಾಗಿ ಆಳುವುದು ನಿಶ್ಚಯವಲ್ಲವೇ. ನೋಡಿ, ಆ ಸೋಲನ್ನು ನಾವು ಆಳ್ತೀವಿ. ಈಗ ಸೋಲಿದೆ ನಮಗೆ, ಕೆಲಸದಲ್ಲಿ ಸೋಲಿರ್ಬೋದು, ಪ್ರಶ್ನೆಗಳಿರ್ಬೋದು. ಆದರೆ ನಾವೇನು ಹೇಳ್ತೀವಿ ಇಲ್ಲ, ನನಗೆ ಸೋಲಿಲ್ಲ, ಯೇಸುವಿನ ನಾಮದಲ್ಲಿ ಅದನ್ನು ಜಯಿಸುತ್ತೇನೆ ನಾನು. ನೋಡಿ, ಆಳ್ತೀವಿ ಅದನ್ನು ನಮ್ಮನ್ನು ಡಾಮಿನೇಟ್ ಮಾಡೋಕ್ಕೆ ಬಿಡೋದಿಲ್ಲ. ಆ ಸೋಲು ನಮ್ಮನ್ನು ಏನು ಮಾಡೋಕ್ಕಾಗ, ಮುಂದೆ ನಮ್ಮನ್ನು ಜಯಿಸಿದ ಹಾಗೆ ಯೇಸುವಿನ ನಾಮದಲ್ಲಿ ನೀವು ಆರಾಧನೆಯಲ್ಲಿ ಜಯಿಸಿ, ಕೆಲಸದಲ್ಲಿ ನಾಳೆ ಜಯ ನೋಡ್ತೀರಾ, ಕುಟುಂಬ ಜೀವಿತದಲ್ಲಿ ಜಯ ನೋಡಿಸ್ತೀರಾ. ಯಾಕೆ ಆರಾಧನೆಯಲ್ಲೇ ಬಿಡುಗಡೆ. ಆಮೆನ್. ಅದರಿಂದ ಹಾಡುವ ಸಮಯದಲ್ಲಿ ನಂಬಿಕೆಯಿಂದ ಸೇರಿ ಹಾಡೋಣ ಒಂದು ಸಾರಿ ಕೂಡ. ಯೆಹೋವಾ ನಿಸಿ ಎಂಬ ನಾಮದಿಂದ ಜಯದಲ್ಲಿ, ಯೆಹೋವಾ ನಿಸಿ ಎಂಬ ನಾಮ ಜಯ. ಈಟಿ ಕತ್ತಿಯೂ ಅಗತ್ಯವಿಲ್ಲ, ನಾಮದಲ್ಲೇ ಹೇಳಿ. ಈಟಿ ಕತ್ತಿಯೂ ಯೇಸುವಿನ ನಮಗೆ ತಾನೇ ಯುದ್ಧಗಳು, ಹೇ ಜಯವು ಲೋಕದಲ್ಲಿರುವ ಅವನಿಗಿಂತ ನನ್ನಲ್ಲಿ ಇರುವಾತ ದೊಡ್ಡವನು. ಲೋಕದಲ್ಲಿರುವ ನನ್ನಲ್ಲಿ ಇರುವಾತ ಶ್ರೇಷ್ಠ. ಹೋರಾಟ ಮಾಡುವೆನು, ಜಯಮಾಲೆಯನ್ನು. ಶ್ರೇಷ್ಠ ಹೋರಾಟ, ಜಯಮಾಲೆಯನ್ನು. ಯುದ್ಧವು ಕಥಾರೇ, ಜಯವು ನಮಗೆ ತಾನೇ. ಯುದ್ಧವು ಜಯವು ಲೋಕದಲ್ಲಿರುವ ಮಾಟ ಮಂತ್ರಕ್ಕಿಂತ, ಲೋಕದಲ್ಲಿರುವ ಸೈತಾನ್ಗಿಂತ, ಲೋಕದಲ್ಲಿರುವ ನನ್ನಲ್ಲಿ ಹೋರಾಟ ಮಾಡುವೆನು, ಹೊಂದುವೆನು ಶ್ರೇಷ್ಠ ಜಯಮಾಲೆಯನ್ನು. ಯುದ್ಧವು ಕಥಾರೇ, ಜಯವು ಯುದ್ಧಗಳು ಕಥಾರೇ, ಜಯವು ಯುದ್ಧವು ಕಥ. ಸುಂಗಿದ್ದು ದೇವರು ಕೊಡುವ ಜಯವನ್ನು ನೋಡೋಣ. ಯುದ್ಧಗಳು ಜಯವು, ಯುದ್ಧವು ಜಯವು ನಮಗೆ ತಾನೇ. ಯುದ್ಧವು ಕಥಾನವೇ, ಜಯವು ಬರಾಶಂದರ ಲೆಮಾನರ ಶೆಕಿವರ. ಅಬ್ರಹಾಂ, ಇಸಾಕ್, ಯಾಕೋಬನಿಗೆ ವಾಗ್ದಾನ ಮಾಡಿರುವ ಎಲ್ಲ ವಾಗ್ದಾನಗಳು ಕ್ರಿಸ್ತ ಯೇಸುವಿನ ಮುಖಾಂತರ ಈ ಆರಾಧನೆ ಬಂದಿರೋ ದೇವರ ಮಕ್ಕಳ ಜೀವಿತದಲ್ಲಿ ಫಲಿಸುವಂತೆ ನಾನು ಪ್ರಾರ್ಥಿಸುತ್ತೇನೆ. ದೇವರಪ್ಪ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್ ಅಪ್ಪ, ಥ್ಯಾಂಕ್ ಯು ಲಾರ್ಡ್. ಯೋಶುವಾಗೆ ದೇವರು ಹೇಳಿದರು, ಕಾನಾನ್ ದೇಶ ನಿಮಗೆ ಕೊಡಲ್ಪಟ್ಟಿದೆ, ನೀವು ಹೋಗಿ ಸ್ವಾಧೀನಪಡಿಸಿಕೊಳ್ಳಿ, ನಾನು ನಿಮ್ಮ ಜೊತೆ ಇರ್ತೀನಿ. ಆಮೆನ್. ಇವತ್ತು ನನಗೂ ನಿಮಗೆ ಎಲ್ಲ ಆಶೀರ್ವಾದಗಳು ದೇವರು ಕೊಟ್ಟಿದ್ದಾರೆ, ಇನ್ನೂ ಕೊಡೋದಿಲ್ಲ, ಅವರು ಕೊಟ್ಟಿದ್ದಾರೆ. ಇದೇ
ಅದನ್ನು ಸ್ವಾಧೀನಪಡಿಸ್ಕೋಬೇಕು. ಯೇಸುವಿನ ನಾಮದಲ್ಲಿ ನನ್ನ ಕುಟುಂಬದ ಮೇಲೆ ಆರೋಗ್ಯ ಮಾತಾಡ್ತೇನೆ. ಯೇಸುವಿನ ನಾಮದಲ್ಲಿ ನನ್ನ ಕುಟುಂಬದ ಮೇಲೆ ದೇವರ ಐಶ್ವರ್ಯ ಮಾತಾಡ್ತೇನೆ. 2 ಕೊರಿಂಥದಲ್ಲಿ ನಾವು ನೋಡ್ತೀವಿ, ಯೇಸು ನಮಗೆ ಐಶ್ವರ್ಯ ಕೊಡುವಂತೆ ಆತನ ಬಡತನವನ್ನು ಹೊತ್ತುಕೊಂಡ್ರು. ಆಮೆನ್. ಯೇಸಪ್ಪ, ನೀ ಬಡತನವನ್ನು ಹೊತ್ತುಕೊಂಡಿದ್ದು ನಾನು ಐಶ್ವರ್ಯ ಮಾತಾಡ್ತೀನಿ ದೇವರೇ. ಆಮೆನ್. ಆಗ ನೀವು ಅದನ್ನು ದೇವರ ರಾಜ್ಯ ಬಲಾತ್ಕಾರದಿಂದಲೇ ಬೈ ಫೋರ್ಸ್, ಸೈತಾನ್ ಅಷ್ಟು ನಿಮ್ಗೆ ಈಸಿಯಾಗಿ ಬಿಟ್ಕೊಡೋದಿಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ, ಸೈತಾನು ಅವನನ್ನು ಯೇಸು ಸ್ವಾಮಿ ಹೇಳುವಾಗ ಬಲಿಷ್ಠನಂತ ಹೇಳಿದರು. ಆಗ ನಿಮ್ಮ ಆಶೀರ್ವಾದ ಹಿಡ್ಕೊಳ್ತಾನೆ. ಆದರೆ ಅವನಿಗಿಂತಲೂ ನಮ್ಮ ಜೊತೆ ಇರುವ ದೇವರು ದೊಡ್ಡವರಾಗಿದ್ದಾರೆ. ಆಮೇನ್. ಅದು ಚೆನ್ನಾಗಿ ಕೂಡ ಯೇಸು ಕ್ರಿಸ್ತನ ರಕ್ತ, ಯೇಸು ಕ್ರಿಸ್ತನೇ ಆರಾಧಿಸುವೆ ಆ ಒಂದು ಚರಣವನ್ನು ಹಾಡಿ ದೇವ ಮಹಿಮೆ ಪಡಿಸೋಣ. ಇದೀನ ಒಂದು ಅದ್ಭುತ ನಡೀಲಿದೆ ಅಲ್ಲಪ್ಪ ಬಂದ ಒಬ್ಬೊಬ್ಬರ ಜೀವಿತದಲ್ಲಿ. ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನಯ ರಕ್ಷಕನು. ಯೇಸು ಕ್ರಿಸ್ತನೇ ನೀನೇ ನನ್ನ ರಕ್ಷಣ. ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ, ನಿನ್ನ ಬಾಸುಂದೆ ಯೇಸು ರಕ್ತದಿಂದ ನಿನ್ನ ಬಾಸುಂದೆ ನನ್ನ ಗುಣಪಡಿಸಿದೆ. ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ಮೃತ್ಯುಂಜಯನೇ, ಯೇಸು ರಾಜನಿಗೆ ಹಲ್ಲೆಲೂಯಾ, ಯೇಸು ರಾಜನೇ ಮೃತ್ಯುಂಜಯನೇ. 2 ಕೈಗಳೆತ್ತಿ ಇಲ್ಲ. ಈ ತಿಂಗಳು ಕಾಣುವಂತೆ ನಿಮಗೆ ಕೊಟ್ಟ ಭಾಗ್ಯಕ್ಕಾಗಿ ಜೀಸಸ್ ಅಪ್ಪ, ನಿನ್ನ ರಕ್ತದಿಂದ ದೇವರಪ್ಪ ನಮ್ಮನ್ನು ಶುದ್ಧಿ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ರಕ್ತದಿಂದ ನಮ್ಮನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ದೇವರೇ, ಇವತ್ತು ನೀತಿವಂತರಾಗಿ ಆರೋಗ್ಯವಾಗಿ ನಿನ್ನ ಸಮ್ಮುಖದಲ್ಲಿ ಬಂದು ಆರಾಧಿಸುವಂತೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ ದೇವರಪ್ಪ. ನನ್ನ ನಾಮವನ್ನು ಮಹಿಮೆ ಪಡಿಸುವ ಇಂಥ ಸ್ಥಾನದಲ್ಲಿ ಕೂಡ ನಾನು ಬಂದು ನಿಮ್ಮನ್ನು ಆಶೀರ್ವದಿಸುತ್ತೇನೆ ಅಂತ ನಮ್ಮ ಮಧ್ಯದಲ್ಲಿ ನಮ್ಮನ್ನು ಆಶೀರ್ವದಿಸಲಿಕ್ಕಾಗಿ ನೀ ಬಂದಿರುವುದಕ್ಕಾಗಿ ಸ್ತೋತ್ರ ದೇವರಪ್ಪ. ನಿನ್ನ ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರ ದೇವರಪ್ಪ. ಈ ಆರಾಧನೆ ಅದು ನಿನಗೆ ಮೆಚ್ಚುಗೆಯಾಗಿರಲಿ ಅಂತ ಪ್ರಾರ್ಥಿಸ್ತೀವಿ. ವಾಕ್ಯದಲ್ಲಿ ಮಾತಾಡು ದೇವರಪ್ಪ. ಹುಟ್ಟಿದ ಬಂದ ವೆಡ್ಡಿಂಗ್ ಅನ್ನಿಸ್ರನ್ನ ಆಚರಿಸೋರನ್ನ ವಿಶೇಷವಾಗಿ ಅನುಗ್ರಹಿಸು ದೇವರಪ್ಪ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ಕುರಾನ್ ಸಮಯದಲ್ಲಿ ಕೆಲವರು ಹಳೆ ಟೈಮಿಂಗ್ ಬರ್ತಾ ಇದ್ದೀರಾ. ಈಗ ಟೈಮಿಂಗ್ ಚೇಂಜ್ ಆಗಿದೆ ನೋಡಿ. ಬರೀ 1:30 ಗಂಟೆ ಟೈಮೇ ನಮಗೆ ಆರಾಧನೆ. ಆ 1:30 ಗಂಟೆ ಟೈಮಲ್ಲಿ ಅದೆಲ್ಲೂ ಲೇಟ್ ಬಂದರೆ ನೀವು ಯೋಚನೆ ಮಾಡಿ. ನೀವು 7:30ಯಿಂದ 9 ಗಂಟೆ ತನಕ ತಮಿಳ್ ಸರ್ವೀಸು, 9 ಗಂಟೆಯಿಂದ 10:30 ತನಕ ಒಂದು ಸರ್ವೀಸು,
10:30 12 ಗಂಟೆ ತನಕ ಒಂದು ಸರ್ವೀಸು. ಆಮೇಲೆ ಸ್ವಲ್ಪ ಆಚೆ ಈಚೆ 10 ನಿಮಿಷ ಜಾಸ್ತಿ ಆಗ್ಬೋದು. ಅದಕ್ಕಾಗಿ ನೀವು 10 ನಿಮಿಷ ಲೇಟ್ ಬರಬೇಕಂತ ಇಲ್ಲ. ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ನೀವು ಎಷ್ಟು ದೇವ್ರನ್ನ ಘನಪಡಿಸ್ತೀರಾ ಅಷ್ಟೇ ನಿಮ್ಮನ್ನು ದೇವರು ಘನಪಡಿಸ್ತೀರ. ನೀವೆಷ್ಟು ಆಲಕ್ಷ್ಯ ಮಾಡ್ತೀರಾ ನಿಮ್ಮ ಜೀವಿತ ಅಷ್ಟೇ ಆಲಕ್ಷ್ಯವಾಗಿರ್ತದೆ. ಯೋಚನೆ ಮಾಡಿ ನೋಡಿ, ಸೋಮವಾರದಿಂದ ಶನಿವಾರವರೆಗೂ ನಿಮಗೆ ದುಡಿಯುವುದಕ್ಕೆ ಎಲ್ಲ ರೀತಿಯಲ್ಲೂ ದೇವರು ನಿಮಗೆ ಸಹಕಾರ ಮಾಡಿದ್ದಾರೆ, ಶಕ್ತಿ ಕೊಟ್ಟಿದ್ದಾರೆ, ಬಲ ಕೊಟ್ಟಿದ್ದಾರೆ, ಕಾಪಾಡಿದ್ದಾರೆ. ಲಕ್ಷಾಂತರ ಜನ ಈ ದಿನ ಕಾಣಲಿಲ್ಲ, ಗೊತ್ತಾ ನಿಮಗೆ? 1000 ಇಲ್ಲ, ಲಕ್ಷಾಂತರ ಜನಗಳು ಈ ದಿನವನ್ನು ಕಾಣದೆ ಹೋದರು. ಆ ಲಕ್ಷಾಂತರ ಜನದಲ್ಲಿ ನಮ್ಮ ಹೆಸರು ಕೂಡ ಇದ್ದಿರ್ಬೋದಾಯಿತು, ಆದರೆ ದೇವರು ನಮಗೆ ಆ ಪರಿಸ್ಥಿತಿ ಕೊಡಲಿಲ್ಲ. ಆದರೆ ನಮ್ಮನ್ನು ದೇವರು ಕಾಪಾಡಿದರು. ಚೆನ್ನಾಗಿ ತಿಳ್ಕೊಳ್ಳಿ, ಸೈತಾನು ಯಾರನ್ನ ನುಂಗಲಿ ಅಂತ ಕಾಯ್ತಾ ಇರ್ತಾನೆ ಅವನು. ಅದರಿಂದೆಲ್ಲ ದೇವ್ರಿಗೆ ತಪ್ಪಿಸಿದರು. ಬೇಟೆಗಾರನ ಬಲೆಯಿಂದ ತಪ್ಪಿಸಿದರು, ಮರಣಕಡ ರೋಗಗಳಿಂದ ತಪ್ಪಿಸಿದರು, ಸೂರ್ಯನಿಂದ ಬರುವ ಆ ಕಿರಣಗಳಿದೆಲ್ಲ ಕೆಲವು ಸಮಯದಲ್ಲಿ ಚರ್ಮ ರೋಗ ತರ್ತದೆ ಕೆಲವು ಟೈಮಲ್ಲಿ, ಅದರಿಂದ ದೇವರು ತಪ್ಪಿಸಿದರು. ಚಂದ್ರನ ಬಾಧೆ ಅಂತ ಹೇಳುವಾಗ ಅನೇಕ ದಾರಿಲಿ ಹೋಗೋ ಸಮಯದಲ್ಲಿ ನಿಮ್ಗೆ ಏನು ಗೊತ್ತಿರ್ತದೆ, ಮಾಟ ಮಂತ್ರ ಎಲ್ಲ ಹಾಕಿರ್ತಾರೆ, ಎಷ್ಟೋ ತೊಂದರೆಗಳು ಬರಬಹುದಾಯ್ತು. ಅದರಿಂದೆಲ್ಲ ದೇವರು ಕಾಪಾಡಿರ್ತಾರೆ. ಆಗ ನಾವು ಭಾನುವಾರ ಯಾಕೆ ಬರ್ತೀವಿ ಅಂತ ಹೇಳುವಾಗ ಕೃತಜ್ಞತೆ ಮಾಡೋಕ್ಕೆ ಬರ್ತೀವಿ. ಅವರು ದೇವರನ್ನು ತಿಳಿದಿದ್ದರೂ ಕೂಡ ದೇವರನ್ನು ಘನಪಡಿಸದೆ ಹೋಗೋದ್ರಿಂದ ಅವರ ಮನಸ್ಸು ಕತ್ತಲೆ ಆಗ್ಬಿಡ್ತು. ಹಲ್ಲೆಲೂಯಾ. ಯಾವಾಗ ದೇವರಿಗೆ ಕೊಡಬೇಕಾಗಿರೋ ಸಮಯ ಕೊಡದೇ ಇರುವಾಗಲೇ ಅನೇಕ ಪ್ರಶ್ನೆಗಳು ಬರಲಿಕ್ಕೆ ಸಾಧ್ಯತೆ ಆಗ್ತದೆ. ಅದರಿಂದ 1.5 ಗಂಟೆ ಟೈಮ್ ಕೂಡ ಇದೆ, ಅದನ್ನು ಕೂಡ ಕದ್ದು ಬಿಡಬೇಡಿ. ಮಲಾಕಿ 3ನೇ ಅಧ್ಯಾಯ ಮನೆಗೆ ಹೋಗಿ ನೋಡಿ, ದೇವರು ಹೇಳ್ತಾರೆ ಅವ್ರು ಕಳ್ಳರು ಅಂತ ಹೇಳ್ತಾರೆ. ಇವ್ರು ಕೇಳ್ತಾರೆ ಯಾವುದಲ್ಲಿ ಕಳ್ಳರು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ದೇವರು ನನಗೆ ಕೊಡಬೇಕಾಗಿರೋದನ್ನು ಕದ್ದುಕೊಳ್ತೀರಲ್ಲ. ಹಲ್ಲೆಲೂಯಾ. ದೇವರಿಗೆ ಕೊಡಬೇಕಾಗಿರೋದನ್ನ ಕದ್ದುಕೋಬಾರ್ದು, ಸ್ವಲ್ಪ ಸೇರಿಸಿ ಕೊಡಬೇಕು. ಅದರಿಂದ ಆರಾಧನೆಗೆ ಬಂದರೆ ಬೇಗ ಬನ್ನಿ, 10 ನಿಮಿಷ ಬಂದು ಕೆಳಗಡೆ ನಿಂತಿರಬೇಕಾದ್ರೆ. ಹಲ್ಲೆಲೂಯಾ. ಅದು ನಿಮಗೆ ಆಶೀರ್ವಾದ ಹೊರತು ಈ ಲೇಟಾಗಿ ಬರೋದು, ಪಾಸ್ಟರ್ಗೆ ಶೋ ಮಾಡೋಕ್ಕೆ ಬರೋದು ಅದೆಲ್ಲ ಬಿಟ್ಬಿಡಿ. ಇನ್ನೂ ಎಷ್ಟು ದಿನ ಈ ಪಾರಂಪರ್ಯ ಜೀವನನೇ ಜೀವಿಸ್ತಾ ಇರ್ತೀರಾ? ಹಲ್ಲೆಲೂಯಾ. ಈ ಪಾರಂಪರ್ಯ ಜೀವಿತ ಬೇಡ. ದೇವರ ವಾಕ್ಯ ಹೇಳ್ತದೆ ನಾಳೆ ಏನು ಬರ್ತದೆ ಗೊತ್ತಿಲ್ಲ. ಇವತ್ತು ನಾವು ನೆಲೆ ನಿಂತಿದ್ದೀವಿ ಅಂದರೆ ದೇವರ ಕೃಪೆ. ನೋಡಿ, ನಾಳೆನೇ ಒಂದು ಭೂಕಂಪ ಕೂಡ ಬರ್ಬೋದು ಇಲ್ವಾ? ಅದು ಬರದ ಹಾಗೆ ಯಾರು ತಡೆದು ನಿಲ್ಲಿಸಿರೋದು? ಸರ್ವಶಕ್ತನಾದ ದೇವರು ತನ್ನ ಮಕ್ಕಳಾಗಿರೋ ನನಗೂ ನಿಮಗೋಸ್ಕರ ಅದು ಏನೇನೋ ಬರಬೇಕಾಗಿತ್ತೋ ಅದನ್ನೆಲ್ಲ ತಡೆದು ನಿಲ್ಲಿಸಿದ್ದಾರೆ. ಆಗ ಆ ಕೃತಜ್ಞತೆ ಮಾಡೋ ಸಮಯದಲ್ಲಿ ಕೂಡ ಕದಿಬಾರ್ದು. ಆಮೇಲೆ ನಾಳೆ ದಿನದಲ್ಲಿ ಕಷ್ಟ ಬರ್ತದೆ ನಮಗೆ. ಯಾಕಂದರೆ ಯಾವಾಗ ತನಕ ದೇವರ ಆಶ್ರಯದಲ್ಲಿ ಇರ್ತೀವಿ ಆವಾಗ ಗಂಟ ತೃಪ್ತಿಯಾಗಿರ್ತೀವಿ ನಾವು. ನಮ್ಮನ್ನು ದೇವರು ಅದ್ಭುತವಾಗಿ ನಡೆಸುತ್ತಾರೆ. ದೇವರು ನಮ್ಮನ್ನು ಕೊರತೆ ಇಲ್ಲದ ಹಾಗೆ ನಡೆಸುತ್ತಾರೆ. ನಮ್ಮನ್ನು ದೇವರು ನೇರದಾರಿಯಲ್ಲಿ ನಡೆಸುವರಾಗಿರ್ತಾರೆ. ಆಮೇಲೆ ಅದರಿಂದ ನೆಕ್ಸ್ಟ್ ವಾರದಿಂದ ಬರೋಂಗಿದ್ರೆ ಕನ್ನಡ ಸರ್ವಿಸ್ 9 ಗಂಟೆಗೆ ಸ್ಟಾರ್ಟ್ ಆಗಿದೆ. 10 ನಿಮಿಷ ಮುಂಚೆ ಬನ್ನಿ, 1/4 ಗಂಟೆ ಮುಂಚೆ ಬನ್ನಿ. ಕೆಳಗಡೆ ನಿಂತಿರಿ. ನಾವು ನಿಂತಿರುವಾಗ ಅದನ್ನು ದೇವರು ನೋಡ್ತಾರೆ. ಆಮೇಲೆ ನೀವು ನಿಂತಿರೋದನ್ನು ನೋಡುವಾಗ ಏನು ಮಾಡ್ತಾರೆ ಗೊತ್ತಾ? ನಿಮ್ಮ ಕೆಲವು ಉನ್ನತ ಸ್ಥಾನದಲ್ಲಿ ಕೂರಿಸ್ತಾರೆ ನಿಮ್ಮನ್ನು. ಆಮೇಲೆ ಕೆಲವು ಪದವಿಗಳಲ್ಲಿ ಕೂರಿಸುವರ ದೇವರಾಗಿರ್ತಾರೆ. ಅದರಿಂದ ಸಮಯವನ್ನು ಕೈಕೊಳ್ಳುವರಾಗಿರಿ. ಹಲ್ಲೆಲೂಯಾ. ದೇವರ ವಾಕ್ಯಕ್ಕೆ ಹೋಗೋಣ. 2 ಸಾಮ್ಯುಯೇಲ 7ನೇ ಅಧ್ಯಾಯದಲ್ಲಿ 21-22ನೇ ವಾಕ್ಯಗಳನ್ನು ಓದೋಣ. ದೇವರೇ, ಯೆಹೋವನೇ, ನೀನೇ ದೊಡ್ಡವನು, ನಿನ್ನ ಸಮಾನರು ಯಾರೂ ಇಲ್ಲ. ಇವತ್ತು ನಾವು ದೇವರ ವಾಕ್ಯದಲ್ಲಿ ಏನು ನೋಡಲಿಕ್ಕಿದೆ ಅಂತ ಹೇಳುವಾಗ ಕೆಲವು ಭಕ್ತರು ಬೈಬಲಲ್ಲಿ ಅವರು ದೇವರನ್ನ ಹೇಳಿದ್ದಾರೆ. ದೇವರೇ ನೀನು ದೊಡ್ಡವನು. ಆ ವಾಕ್ಯ ಹೇಳಿದೆ ನೀನು ನೀನು ದೊಡ್ಡವನು, ನಿನಗೆ ಸಮ ಯಾರಿದ್ದಾರೆ? ಹಲ್ಲೆಲೂಯಾ. ಇವತ್ತು ನಮ್ಮ ಮೈಂಡಲ್ಲಿ ನಮಗೆ ಒಂದು ಕಾರ್ಯ, ಇವತ್ತು ಆರಾಧನೆ ಮುಗಿಸಿ ಹೋಗುವಾಗ ನಮ್ಮ ಮನಸ್ಸಲ್ಲಿ ಒಂದು ಚಿತ್ರ ಇರಬೇಕು. ನೀವು ಸೇವಿಸುವ ದೇವರು ದೊಡ್ಡ ದೇವರಾಗಿದ್ದಾರೆ. ಇಂಗ್ಲೀಷಲ್ಲಿ ಗ್ರೇಟ್ ಗಾಡ್ ಅಂತ ಬರೆಯಲ್ಪಟ್ಟಿದೆ. ಈ ದೊಡ್ಡ ದೇವರು ಮಾತ್ರ ಅಲ್ಲ, ಆತನಿಗೆ ಸಮ ಯಾರೂ ಇಲ್ಲ. ಹಲ್ಲೆಲೂಯಾ. ಇದು ಯಾರು ಹೇಳ್ತಾ ಇರೋದಂತ ಹೇಳೋ ಸಮಯದಲ್ಲಿ ಕೀರ್ತನೆಗಾರನಾದ ದಾವಿದು ಈ ಮಾತುಗಳನ್ನು ಹೇಳ್ತಿದ್ದಾರೆ. ಕೀರ್ತನೆಗಾರನಾದ ದಾವಿದು ದೇವರನ್ನ ಎಷ್ಟು ವಿಧಗಳಲ್ಲಿ ಅವರು ವರ್ಣಿಸಿದ್ದಾರೆ.
ಕೀರ್ತನೆಗಳಲ್ಲಿ ದೇವರು ನನಗೆ ಕುರುಬನು ಅಂತ ಹೇಳಿದ್ದಾರೆ. ಕೀರ್ತನೆ 18 ನೋಡುವಾಗ ಆತನೇ ನನಗೆ ಬೆಳಕು, ನನ್ನ ರಕ್ಷಕನು, ನನ್ನ ಬಂಡೆ, ನನ್ನ ಕೋಟೆ, ಎಷ್ಟೆಷ್ಟೋ ಕಾರ್ಯಗಳನ್ನು ಅವರು ದೇವರನ್ನ ವರ್ಣಿಸಿದ್ದಾರೆ. ಆದರೆ ಇಲ್ಲಿ ಬರುವಾಗ ಮಾತ್ರ ಒಂದು ವಿಶೇಷವಾದ ಒಂದು ಮಾತನ್ನು ದೇವರಿಗೆ ಹೇಳಿ ಅವ್ರು ಹೇಳ್ತಾ ಇದ್ದಾರೆ, ಅವ್ರ ದೇವ್ರನ್ನ ವರ್ಣಿಸ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಂತ, ದೇವರೇ ನೀನು ದೊಡ್ಡ ದೇವರಪ್ಪ ನೀನು. ಅದು ಮಾತ್ರ ಅಲ್ಲ, ನಿನಗೆ ಸಮಾನನು ಯಾರಿದ್ದಾರೆ ಅಂತ ಹೇಳೋ ಸಮಯದಲ್ಲಿ ಯಾಕೆ ಈ ರೀತಿಯಲ್ಲಿ ಆ ಮಾತನ್ನು ಉಪಯೋಗಿಸಲಿಕ್ಕೆ ಕಾರಣ ಏನಾಯ್ತು ಅಂತ ಹೇಳೋ ಸಮಯದಲ್ಲಿ ಆ ಮೊದಲನೇ ವಾಕ್ಯದಲ್ಲಿ ನಾವು ನೋಡುವಾಗ ಎಲ್ಲ ಶತ್ರುಗಳಿಂದ ದಾವೀದಿಗೆ ದೇವರು ಬಿಡುಗಡೆ ಕೊಟ್ಟಿರುವಾಗ, ಆತನ ಒಂದು ಮನೆಯಲ್ಲಿ ಇರುವಾಗ, ಒಂದು ಅರಮನೆಯಲ್ಲಿ ಇರುವಾಗ ಸಡನ್ಲಿ ಒಂದು ಯೋಚನೆ ಬರ್ತದೆ ಅವರಿಗೆ, ನಾನು ಇಂಥ ಒಂದು ಅರಮನೆಯಲ್ಲಿ ಇದ್ದೀನಲ್ಲ, ಇಂಥ ಒಂದು ದೊಡ್ಡ ನನ್ನ ಅರಮನೆಯಲ್ಲಿ ಮನೆಯಲ್ಲಿ ಇದ್ದೀನಲ್ಲ, ಆದರೆ ದೇವರ ಆ ಮಂಜೂಷ ಸಾಧಾರಣ ಒಂದು ಗುಡಾರದಲ್ಲಿ ಇದೆಯಲ್ಲ, ನಾನು ದೇವರಿಗೆ ಒಂದು ಆಲಯ ನಾನು ಕಟ್ಟಬೇಕು ಅಂತ ಅವನು ಆಸೆ ಪಡ್ತಾನೆ. ಹಲ್ಲೆಲೂಯಾ. ಹಾಗೆ ಆಸೆ ಪಡುವ ಸಮಯದಲ್ಲಿ ಆ ಆಸೆನ ಏನು ಮಾಡ್ತಾನೆ ಅಂದರೆ, ಒಂದು ಪಾಸ್ಟರ್ ಇರ್ತಾರೆ, ನಾಥನ್ ಅಂತ ಒಂದು ಪಾಸ್ಟರು. ಆ ಪಾಸ್ಟರ್ ಜೊತೆ ಅವ್ರು ಹಂಚ್ಕೊಳ್ತಾರೆ, ಈ ಥರ ನಾವು ದೇವರು ನಮ್ಮನ್ನು ಇಷ್ಟೆಲ್ಲ ಆಶೀರ್ವದಿಸಿದ್ದಾರೆ, ಇಷ್ಟೆಲ್ಲ ನಮಗೆ ದೇವರು ಮಾಡಿದ್ದಾರೆ, ಮತ್ತು ಒಂದು ಆಲಯವನ್ನು ನಾನು ದೇವರಿಗೆ ನಾನು ಕಟ್ಟಲಿಕ್ಕೆ ಆಸೆ ಪಡ್ತೀನಿ ಅಂತ ಹಾಗೆ ಆ ಮನಸ್ಸನ್ನು ಅವ್ರ ಜೊತೆ ಅವ್ರು ಹಂಚ್ಕೊಳ್ಳೋದನ್ನು ನಾನು ನೋಡ್ತೀವಿ. ಆಗ ದೇವರು ಬೇಡ ಅಂತ ಹೇಳ್ತಾರೆ, ನೀನು ತುಂಬ ರಕ್ತ ಸುರಿಸಿದೀಯಾ, ಅದರಿಂದ ನೀನು ಬೇಡ, ನಿನ್ನ ಮಗನಾಗಿರುವ ಸಾಲೋಮನ ಆಲಯನ ಕಟ್ಟಲಿ ಅಂತ ಹೇಳಿ ಕೆಲವು ಮಾತುಗಳನ್ನು ದೇವರು ಆತನ ಜೊತೆ ಮಾತಾಡ್ತಾರೆ. ಆ ಮಾತುಗಳನ್ನು ಇವತ್ತು ನಾವು ಧ್ಯಾನಿಸ್ಲಿಕ್ಕಿದ್ದೀವಿ, ನಾವು ಧ್ಯಾನಿಸ್ಲಿದ್ದೀವಿ. ಅದಕ್ಕಿಂತ ಮುಂಚೆ ಇನ್ನೂ ಒಂದು 2-3 ಜನ ಕೂಡ ನಾವು ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಾಳೆ ನನ್ನ ಎದ್ದ ತಕ್ಷಣವೇ ಹಾಸಿಗೆಯಲ್ಲಿ ಹೇಳಿ, ನಾನು ಆರಾಧಿಸುವ, ನಾನು ನಂಬಿರುವ ದೇವರು ನೀನು ದೊಡ್ಡ ದೇವರಪ್ಪ, ನೀನು ಗ್ರೇಟ್ ಗಾಡ್ ಅಂತ ಹೇಳಿ. ನಿನಗೆ ಸಮ ಯಾರೂ ಇಲ್ಲ ದೇವರೇ ಅಪ್ಪ. ನಿಜ ಹೇಳ್ತೀನಿ ನೋಡಿ, ಕೆಲವು ಪರಿಸ್ಥಿತಿಯಲ್ಲಿ ನಾನು ಹೇಳ್ತೀನಲ್ಲ, ನಮ್ಮ ನಂಬಿದವರು ಆಗಿರಲಿ, ಇಲ್ಲ ನಮ್ಮ ಕೆಲಸದಲ್ಲೇ ಆಗಿರಲಿ, ಯಾರೇ ಆಗಿರಲಿ, ಒಂದು ಪರಿಸ್ಥಿತಿ ಬರುವಾಗ ಅವರಿಂದ ಸಹಾಯ ಮಾಡಲಿಕ್ಕಾಗಲಿ, ಅವರಿಂದ ಏನೇ ಒಂದು ಮಾಡಲಿಕ್ಕೆ ಅವ್ರಿಗೆ ಆಗೋದಿಲ್ಲ. ಯಾಕೆಂದರೆ ಮನುಷ್ಯನಿಗೆ ಲಿಮಿಟ್ ಇರ್ತದೆ, ಮಿತಿ ಇರ್ತದೆ. ಆದರೆ ದೇವರಿಗೆ ಮಾತ್ರನೇ ಮಿತಿ ಇಲ್ಲ, ಆತನಿಗೆ ಲಿಮಿಟ್ ಇಲ್ಲ. ಆತನ ಯಾರನ್ನು ಬೇಕಾದರೂ ಕೂಡ ಉನ್ನತಪಡಿಸಿ ತೋರಿಸೋದೇ. ಅದಕ್ಕೆ ನಮ್ಗೆ ಯಾರಿಗೂ ಸಮ ಮಾಡೋಕ್ಕೆ ಆಗೋದಿಲ್ಲ. ಕೆಲವರು ಹೇಳ್ತಾರೆ, ನಮ್ಮ ತಂದೆ ತಾಯಿ ನನಗೆ ದೇವರಂತ. ತಂದೆ ತಾಯಿ ಒಳ್ಳೆಯವರು, ಆದರೆ ದೇವರಾಗಿ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅವರು ಮಾತ್ರನೇ ದೇವರು. ಕೆಲವು ಸಮಯದಲ್ಲಿ ಒಂದು 3 ತಿಂಗಳು ಸಂಬಳ ತೊಗೊಂಡು ಕೊಡಲಿಲ್ಲ ಅಂದರೆ ತಂದೆ ತಾಯಿ ಆಚೆ ಬರ್ತದೆ, ಯಾವ ರೀತಿಯಲ್ಲಿ ಇರ್ತಾರೆ ಅಂತ. ಹಾಗೆ ಹೇಳೋಕ್ಕಾಗಲ್ಲ. ನಾವು ದೇವರು ಮಾತ್ರನೇ ದೇವರಾಗಿದ್ದಾರೆ. ಮೋಸ ಜೀವಿತದಲ್ಲಿ ಕೂಡ ನಾವು ನೋಡುವ ಸಮಯದಲ್ಲಿ ವಿಮೋಚನೆ ಕಾಂಡ 18ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ ಓದಿ. ನಿಮ್ಮ ಮನೆಗೆ ಹೋಗಿದ್ಮೇಲೆ 7ನೇ ವಾಕ್ಯದ ಓದಿ. ಯಾರೆಲ್ಲ ಬರ್ಕೊಳ್ತೀರಾ, ವಿಮೋಚನೆ ಕಾಂಡ 18ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಿಂದ 11ನೇ ವಾಕ್ಯ ತನಕ ಬರ್ಕೊಳ್ಳಿ. ಆದರೆ ನಮಗೆ ಸಮಯ ಇಲ್ದಿರೋದ್ರಿಂದ 7ನೇ ವಾಕ್ಯ ಮಾತ್ರ ಓದಿ, 11ನೇ ವಾಕ್ಯ ಓದಿ. ಹಾಂ, ಮೋಶೆಯ ಮಾವನು ಅವನಿಗೆ ಹತ್ತನೇ ವಾಕ್ಯ ಓದಿ. ಯೆಹೋವನೇ ಎಲ್ಲ ದೇವರುಗಳಿಗಿಂತಲೂ ದೊಡ್ಡವನೆಂದು ಈಗ ನಾನು ತಿಳಿದುಕೊಂಡಿದ್ದೇನೆ. ಎಲ್ಲರಲ್ಲಿ ಈಗ ನಾನು ತಿಳಿದುಕೊಂಡಿದ್ದೇನೆ. ಈ ಮೋಸೆಯ ಮಾವ ಬಂದು ಒಂದು ಯಹೂದ್ಯರಲ್ಲ, ಅಂದರೆ ಸತ್ಯ ದೇವರನ್ನ ಆರಾಧಿಸೋ ವ್ಯಕ್ತಿ ಆಗಿರಲಿಲ್ಲ. ಅವ್ರಿಗೊಂದು ಅನ್ಯ ದೇವರುಗಳನ್ನು, ಅದು ಆತನ ಒಂದು ಯಾಜಕನಾಗಿದ್ದ ಅಂತ ಆತನ ಬಗ್ಗೆ ಬರೆಯಲ್ಪಟ್ಟಿದ್ದಾನೆ. ಮೋಸೆ ಆತನ ಸಂಧಿಸುವಾಗ ಅಲ್ಲಿ ಹೋದ್ ನೋಡಿ, ಈತನ ಒಂದು ಯಾಜಕನಾಗಿದ್ದ. ಯಾಜಕನೇ ಒಂದು ಪಾಸ್ಟರ್, ಒಂದು ಫಾದರ್ ಆಗಿದ್ದರು, ಒಂದು ಯಾಜಕನು. ಆದರೆ ಈತನು ಸತ್ಯ ದೇವರನ್ನೆಲ್ಲ ಬೇರೆ ದೇವರುಗಳಿಗೆ ಯಾಜಕನಾಗಿದ್ದರು. ಒಂದು ದಿವಸ ಏನಿದೆ, ಮೋಸೆ ನಮಗೆಲ್ಲರಿಗೂ ಗೊತ್ತು, ಫಾರೋನಿಗೆ ಭಯಪಟ್ಟು ಅಲ್ಲಿ ಹೋಗುವಾಗ ಈ ಯಾಜಕನ ಮನೆಯಲ್ಲೇ 40 ವರ್ಷ ಇದ್ದರು. ಆ ಯಾಜಕನ ಮಗಳಿಗೇ ಅವ್ರೇನು ಮಾಡಿದರು, ಮಗಳಿಗೆ ಕೊಟ್ಟು ಮದುವೆ ಮಾಡಿದರು. ಆಗ ಅಲ್ಲೇ ಇದ್ದರು. ಅಲ್ಲೇ ಇದ್ದಾಗ ತನ್ನ ದೇವರನ್ನ ಹಿಂಬಾಲಿಸಿದರು, ಮೋಸೆ ಆಗಿದ್ದರು. ಈಗ ಇದೆಲ್ಲ ಆಯಿತು. ಒಂದು ದಿನ 80 ವಯಸ್ಸಾಗಿದ ಮೇಲೆ ಮೋಸೆಗೆ ದೇವರು ಸಂಧಿಸಿದರು. ಮೋಸೆಗೆ ಹೇಳಿದ್ರು ದೇವರು, ನೋಡು, ನಮ್ಮ ಜನರ ಕೂಗು ನನಗೆ ಮುಟ್ಟಿದೆ, ಈಗ ಅವ್ರನ್ನ ಬಿಡಿಸುವುದಕ್ಕಾಗಿ ನಾನು ನಿನ್ನನ್ನು
ಕಳಿಸ್ತೀನಿ ಐಗುಪ್ತರಿಗೆ, ಫಾರೋನ್ ರಾಜ ಹತ್ರ ಹೋಗಿ ಅಂತ ಹೇಳುವಾಗ ಈ ಮೋಸೆ ಏನು ಮಾಡ್ತಾರೆ ಅಂತ ಹೇಳೋ ಸಮಯದಲ್ಲಿ ಅವ್ರ ಮಾವ ಹತ್ರ ಹೋಗಿ ಪರ್ಮಿಷನ್ ಕೇಳ್ತಾರೆ. ಈ ಥರ ನನ್ನ ದೇವರು ಒಂದು ಕಾರ್ಯ ಕೊಟ್ಟಿದ್ದಾರೆ, ಹೋಗ್ಬೇಕಂತ ಹೇಳಿ ಆ ಕಾರ್ಯಗಳನ್ನು ಕೇಳಿ ಅವ್ರು ಮೋಸ ಹೋಗ್ತಾರೆ. ಹೋಗಿ ಫಾರೋನ್ ಹತ್ರ ನಿಂತ ಅಲ್ಲೆಲ್ಲ ಅದ್ಭುತಗಳೆಲ್ಲ ನಡೀತದೆ ಅಲ್ವಾ. ಈಗ ಐಗುಪ್ತ ದೇಶದಿಂದ ಈ ಜನಗಳನ್ನು ಬಿಡಿಸಿ ದೇವರು ನಡೆಸುವ ಸಮಯದಲ್ಲಿ ಒಂದು ಸ್ಥಳದಲ್ಲಿ ಈತನ ಮೋಸೆ ಮಾವ ತನ್ನ ಹೆಂಡತಿ ಮಕ್ಕಳನ್ನು ಕರ್ಕೊಂಡೋಗಿ ಮೋಸೆ ಮಕ್ಕಳನ್ನ ಕರ್ಕೊಂಡು ಹೋಗುವ ಸಮಯದಲ್ಲಿ ಮೋಸೆಯನ್ನು ಸಂಧಿಸ್ತಾರೆ. ಮೋಸೆಯನ್ನು ಸಂಧಿಸಿ ಮಾತುಕತೆ ಆಗೋ ಸಮಯದಲ್ಲಿ ಈಗ ತನ್ನ ಮಾವ ಅವರೇ ಬಾಯಿ ತೆರೆದು ಹೇಳ್ತಾರೆ, ನಿಮ್ಮ ದೇವರು ದೊಡ್ಡ ದೇವರಾಗಿದ್ದಾರೆ. ಯಾಕೆಂದರೆ ಕೆಂಪು ಸಮುದ್ರನ ವಿಭಾಗ ಮಾಡಿದರು, ಮನ್ನವನ್ನು ಕೊಟ್ಟರು, ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಮಾಡಿ ಈ ಜನರನ್ನು ನಡೆಸುವ ನಿನ್ನ ದೇವರೇ ದೊಡ್ಡವರಾಗಿದ್ದಾರೆ. ಇದುವರೆಗೂ ಅವರ ಮಾವ ತಿಳ್ಕೊಂಡಿದ್ರು ನಾನು ಸೇವಿಸಿದ ನನ್ನ ದೇವರುಗಳೇ ದೊಡ್ಡವರಾಗಿದ್ದ ಅಂತ ತಿಳ್ಕೊಂಡಿದ್ರು. ಆದರೆ ದೇವರ ಮಹತ್ವಗಳನ್ನು ನೋಡುವಾಗ ಆತನ ಹೇಳ್ತಾನೆ, ನಿಮ್ಮ ದೇವರೇ ದೊಡ್ಡ ದೇವರಾಗಿದ್ದಾರೆ. ಆ ದೇವರನ್ನೇ ಇವತ್ತು ನಾನು ನೀವು ಸೇವಿಸುವರಾಗಿದ್ದೀವಿ. ಅದಕ್ಕೆ ದೇವರ ಮಕ್ಕಳು ಯಾವತ್ತೂ ನಿಮ್ಮನ್ನು ಕಡಿಮೆಯಾಗಿ ನೋಡಬಾರ್ದು. ನಮಗೇನಿದೆ ಪಾಸ, ನಾವೇನು ಯೋಗ್ಯತೆ ಇದೆ ಹಾಗೆಲ್ಲ ಮಾತಾಡಬಾರ್ದು. ನಮಗೇನು ಯೋಗ್ಯತೆ ಇಲ್ಲ ಅಂದರೆ ಕೂಡ ನಮ್ಮ ಜೊತೆ ಇರುವ ದೇವರು ದೊಡ್ಡವರಾಗಿದ್ದಾರೆ. ಅವರು ದೊಡ್ಡ ಕಾರ್ಯಗಳನ್ನು ಮಾಡುವ ದೇವರಾಗಿದ್ದಾರೆ. ಒಂದೊಂದು ದಿನ ಬಾಯಿ ತೆರೆದು ಹೇಳಿ ನೋಡಿ, ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ದೇವರು ಮಾಡುವರಾಗಿರ್ತಾರೆ. ಹಾಗೆ ನಾನು ನೋಡುವ ಸಮಯದಲ್ಲಿ 2 ಪೂರ್ವ ಕಾಲದ ಇತಿಹಾಸದಲ್ಲಿ 2ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ ಓದುವಾಗ ಸಾಲೊಮೋನ ಒಂದು ಆಲಯವನ್ನು ಕಟ್ಟಿದರು. ಸಾಲೊಮೋನ ಆಲಯನ ಕಟ್ಟುವ ಮೇಲೆ ಆ ಆಲಯನೇ ಬ್ರಹ್ಮಾಂಡವಾಗಿತ್ತು. ಅದೇ ಆಶ್ಚರ್ಯಪಡುವ ರೀತಿಯಲ್ಲಿತ್ತು. ಅಷ್ಟು ಬೆಳ್ಳಿ ಬಂಗಾರ ಅದನ್ನೆಲ್ಲ ವರ್ಷಗಳು ಲಕ್ಷಾಂತರ ಜನ ಆಲಯವನ್ನು ಕಟ್ಟಿದರು. ಆದರೆ ಸಾಲೊಮೋನ ಅದನ್ನು ನೋಡಿ ಒಂದು ಮಾತು ಹೇಳ್ತಾರೆ 5ನೇ ವಾಕ್ಯದಲ್ಲಿ, ನೋಡಿ ಅವರ ಆಲಯನ ಆಶ್ಚರ್ಯಪಟ್ಟಿದ್ದಾರೆ ಯಹೂದ್ಯರು. ಅದಕ್ಕೆ ಯೇಸುಸ್ವಾಮಿ ಆಲಯನ ನೀವು ಹೊಡೆದಾಕಿ ಆಮೇಲೆ ಕಟ್ಟಿದ್ರು ಆಶ್ಚರ್ಯ, ಇಂಥ ಆಲಯ. ಹಾಗೆ ನೋಡಿ ಸಾಲೊಮೋನ ಒಂದು ಆಲಯವನ್ನು ಕಟ್ಟಿದ್ರು, ಅದೇ ಆಶ್ಚರ್ಯಪಡುವ ರೀತಿಯಲ್ಲಿದೆ. ಆದರೆ ಸಾಲೊಮೋನ ಹೇಳ್ತಾನೆ, ಆಲಯ ಏನು ದೊಡ್ಡ ಆಲಯ, ದೇವರು ಆಲಯಕ್ಕಿಂತ ದೊಡ್ಡ ದೇವರಾಗಿದ್ದಾರೆ. ಅದಕ್ಕೆ ಒಂದು ಹಾಡು ಕೂಡ ಹಾಡ್ತೀವಿ, ಉನ್ನತನೇ ಆರಾಧನಾದಲ್ಲಿ ಒಂದು ಚರಣ ಬರ್ತದೆ, ಆಲಯಕ್ಕಿಂತಲೂ ನೀನು ದೊಡ್ಡವನು ಅಂತ ಆ ಹಾಡು ಹಾಡಿದೆ. ನಿಮ್ಗೆ ಯಾಕೆ ಇದೆ ಅಂತ ಗೊತ್ತಿಲ್ಲ. ಹಾಗಾದ್ರೆ ನೋಡಿ ಆ ಸಾಲೊಮೋನ ಬಾಯಲ್ಲಿ ಕೂಡ ಏನು ಬರ್ತದೆ ಅಂತ ಹೇಳುವಾಗ, ನಮ್ಮ ದೇವರು ನೀನು ದೊಡ್ಡ ದೇವರಾಗಿದ್ದೀಯಾ. ಆಮೇಲೆ ಆ ಮನಸ್ಸು ದೇವ್ರ ಮಕ್ಕಳಿಗೆ ಇವತ್ತು ಬರಬೇಕು ಇವತ್ತು. ಯಾಕೆಂದರೆ ನಿಮ್ಮ ಮನಸ್ಸು ನೀವು ಹೇಗೆ ದೇವ್ರನ್ನ ನೋಡ್ತೀರಾ ಹಾಗೆ ನಿಮ್ಮ ಮಹಿಮೆಯನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಒಂದು ಸಾರಿ ಕೂಡ ನಾನು ನೋಡುವ ಸಮಯದಲ್ಲಿ ಅಬ್ರಹಾಮನ ಜೀವಿತದಲ್ಲಿ ಕೂಡ ನಾವು ನೋಡ್ತೀವಿ. ಅಬ್ರಹಾಮ್ಗಿಂತ ಫಿಲಿಪ್ಪರ 3ನೇ ಅಧ್ಯಾಯದಲ್ಲಿ 7-8 ಓದುವಾಗ ಪೌಲನ ದೇವರು ಸಂಧಿಸಿದರು. ದಮೋಕಸ್ ಅಲ್ಲಿ ಸಂಧಿಸುವ ಸಮಯದಲ್ಲಿ ಸೌಲ್ ಕೇಳಿದ, ನೀನು ಯಾರು ಅಂತ. ನಾನು ಏಸು ಅಂತ ತನ್ನ ಪರಿಚಯ ಮಾಡಿಕೊಳ್ಳುವಾಗ ಏಸು ಸ್ವಾಮಿ ಮೇಲೆ ತಿಳ್ಕೊಬಿಟ್ರು. ಈಗ ಫಿಲಿಪ್ಪರ 3ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ ಓದುವಾಗ ಅವ್ರು ಹೇಳ್ತಾರೆ, ನಾನು ಏಸುವನ್ನು ತಿಳ್ಕೊಳ್ಳುವ ದಾಹದಿಂದ ನಾನು ಎಲ್ಲವನ್ನ ಏನು ಮಾಡಿದಂತೆ ಅದಕ್ಕೆ ನಷ್ಟವನ್ನು ಎಣಿಸಿ ಅದೆಲ್ಲ ಕಸ ಅಂತೆ ಅಲ್ಲ, ಇಂಗ್ಲೀಷ್ಲಿ ಆಗಿರ್ತದೆ ವೇಸ್ಟ್, ಅದು ವೇಸ್ಟ್ ಅಂತ. ಇದಕ್ಕಿಂತ ಮುಂಚೆ ಅವ್ರಿಗೆ ವಿದ್ಯಾಭ್ಯಾಸ ಇತ್ತು ತುಂಬ. ಒಬ್ಬರು ಹೇಳ್ತಾರೆ ಅವರು ಆ ಕಾಲದಲ್ಲಿ ಅವ್ರ ತಂದೆ ಹಡಗಿಟ್ಟಿದ್ರಂತೆ, ಶಿಪ್ ಮರ್ಚೆಂಟು. ನಿಮಗೆಲ್ಲ ನೋಡಿ ಈ ಹಡಗಲ್ಲಿ ಕೆಲಸ ಮಾಡ್ತಾರಲ್ಲ ಅವರೇ ದೊಡ್ಡ ವ್ಯಕ್ತಿ ಇರ್ತಾರೆ, ಕೆಲಸ ಮಾಡೋರು ದೊಡ್ಡ ಹಡಗಿಟ್ಟಿರೋ ಎಷ್ಟು ದೊಡ್ಡವರಾಗಿದ್ದಿರ್ಬೋದು. ಗಮಾಲಿನ ಹತ್ರ ಓದಿದ್ರು, ಅಷ್ಟು 4 ಡಿಗ್ರಿ ತಗೊಂಡಿದ್ರಂತ, ಅವತ್ತೇ ಅಷ್ಟು ಇದ್ದರು. ದೇವರು ತಿಳ್ಕೊಂಡ್ಮೇಲೆ ಅವ್ರು ಹೇಳ್ತಾರೆ, ಇದೆಲ್ಲ ದೊಡ್ಡ ವಿಷಯನೇ ಇಲ್ಲ, ನನ್ನ ದೇವರೇ ದೊಡ್ಡವರಾಗಿದ್ದಾರೆ, ನನ್ನ ದೇವರೇ ಶ್ರೇಷ್ಠನಾಗಿದ್ದಾರೆ ಅಂತ ಆ ಶ್ರೇಷ್ಠತೆಯನ್ನು ಅವ್ರು ಹೊಗಳುವುದನ್ನು ನಾವು ನೋಡ್ತೀವಿ. ಅಬ್ರಹಾಮನ ಜೀವಿತದಲ್ಲಿ ಬರುವ ಸಮಯದಲ್ಲಿ ಕೂಡ ಇಬ್ರಾಯರ್ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. 13-14 ವಾಕ್ಯಗಳನ್ನು ನೀವು ತಗೊಂಡಿಟ್ಕೊಳ್ಳಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಬ್ರಾಯರು 6ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ 14ನೇ ವಾಕ್ಯ ಇಲ್ಲಿ ದೇವರು ಹೇಳ್ತಾರೆ, ಈಗ ಅಬ್ರಹಾಮನ ಆಶೀರ್ವದಿಸಬೇಕಂತ ಹೇಳುವ ಸಮಯದಲ್ಲಿ ತನಗಿಂತ ಒಂದು ದೇವರಿಲ್ಲ. ಅದು ಎಕ್ಸ್ಪ್ಲೇನ್ ಮಾಡಿ ಏನಾಯ್ತು ಅಂತ ಹೇಳುವ ಸಮಯದಲ್ಲಿ ಬೈಬಲಲ್ಲಿ ಇಲ್ಲ, ಆದರೆ ಚರಿತ್ರೆ ಹೇಳ್ತದೆ. ಅದನ್ನು ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಒಂದು ಸಾರಿ ಹೇಳಿದ್ದೀನಿ, ಒಂದು ಸಾರಿ ಕೂಡ ಈ ವಾಕ್ಯ ನಮಗೆ ರಿಲೇಟೆಡ್ ಆಗಿರೋದ್ರಿಂದ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಅಬ್ರಹಾಮನ್ನು ದೇವರು ಆರಿಸ್ಕೊಳ್ಳೋಕ್ಕೆ ಕಾರಣ ಏನಂತ ಆಗಿತ್ತು ಅಂತ ಹೇಳೋ ಸಮಯದಲ್ಲಿ, ಈ ಅಬ್ರಹಾಮನ ತಂದೆ ಹೆಸರು ತೀರಾ. ಈ ತೀರಾ ಅವರ ಕೆಲಸ ಏನಂದರೆ ಮೂರ್ತಿಗಳನ್ನು ಮಾಡ್ತಾಯಿದ್ರು. ಅವರು ಮೂರ್ತಿಗಳನ್ನು ಮಾಡಿ ಅವರು ಮಾರುವರಾಗಿದ್ದರು. ಈಗ ಈ ಅಬ್ರಹಾಮನ ತಂದೆ ಕೆಲವು ಮೂರ್ತಿಗಳನ್ನು ಮಾಡಿಟ್ಟಿದ್ರು ಅವ್ರ ಮನೆಯಲ್ಲಿ. ಮನೆಯಲ್ಲಿ ಅನೇಕ ಮೂರ್ತಿಗಳನ್ನು ಮಾಡಿಟ್ಟಿದ್ರು. ಅದರಲ್ಲಿ ಒಂದು ದೊಡ್ಡ ಮೂರ್ತಿ ಕೂಡ ಮಾಡಿಟ್ಟಿದ್ರು ಅವರು.
ಒಂದು ದೊಡ್ಡ ಮೂರ್ತಿ ಮಾಡಿಟ್ಟು, ಈಗ ಅಬ್ರಹಾಮಿಗೆ ಅವ್ರ ತಂದೆ ಹೇಳಿದ್ರಂತೆ, ನೋಡು ಈ ಮೂರ್ತಿ ಇದು ಬಂದು ಜ್ಞಾನ ಕೊಡ್ತದೆ, ಇದಕ್ಕೆ ಇಷ್ಟು ಬೆಲೆ. ಆಮೇಲೆ ಇನ್ನೊಂದು ಮೂರ್ತಿಗೆ ಹೇಳಿದಂತೆ ಈ ಮೂರ್ತಿ ಐಶ್ವರ್ಯ ಕರ್ತದೆ, ಹಣ ತರ್ತದೆ, ಅದಕ್ಕಾಗಿ ಈ ಮೂರ್ತಿಗೆ ಈ ಬೆಲೆ ಅಂತ ಒಂದೊಂದು ಮೂರ್ತಿಗಳನ್ನು ಏನು ಮಾಡಿದ್ರಂತೆ ಅಲ್ಲಿಟ್ಟು ಒಂದೊಂದು ಬೆಲೆ ಕಟ್ಟಿದ್ರು. ಈಗ ಒಂದು ದೊಡ್ಡ ಮೂರ್ತಿ ಇಟ್ಟು ಇದು ಎಲ್ಲ ಮೂರ್ತಿಗಳಿಗಿಂತಲೂ ಎಲ್ಲದಕ್ಕಿಂತ ಇದು ದೊಡ್ಡದಂತ ಹಾಗೆ ಇಟ್ಟಿದ್ರು. ಇದು ಒಂದು ದೊಡ್ಡ ಕಾರ್ಯ ಮಾಡ್ತದಂತ ಇವ್ರಿಗೆ ಏಮಾರಿಸಿದ್ರು. ಆದರೆ ಅಬ್ರಹಾಮ್ ಜೀವಿತದಲ್ಲಿ ಒಂದು ಜಯ ಇಲ್ಲ, ಅಬ್ರಹಾಮ್ ಜೀವಿತದಲ್ಲಿ ಒಂದು ಮಹತ್ವ ನೋಡ್ತಾ ಇಲ್ಲ, ದೊಡ್ಡ ಕಾರ್ಯಗಳು ಅವ್ರ ಜೀವಿತದಲ್ಲಿ ನೋಡೋಕ್ಕಾಗ್ತಾ ಇಲ್ಲ. ಸರಿ, ಅವರು ಒಂದು ದಿವಸ ಏನಾಯಿತು, ಅವ್ರ ತಂದೆ ಆಚೆ ಅವರು ಮೂರ್ತಿಗಳನ್ನು ಮಾರಲಿಕ್ಕೆ ಹೋಗಿರುವಾಗ ಈ ಅಬ್ರಹಾಮ್ ಅವ್ರ ಮನೆಯಲ್ಲಿ ಒಂದು ಕೋಲಿತ್ತಂತೆ. ಆ ಮೂರ್ತಿಗಳಿತ್ತಲ್ಲ, ಅಲ್ಲಿ ಒಂದು ಕೋಲಿತ್ತು. ಈ ತಂದೆ ಹೋಗಿ ಮೂರ್ತಿಗಳನ್ನು ಮಾರಿ ಬರೋಕ್ಕೆ ಮುಂಚೆ ಅಬ್ರಹಾಮ್ ಏನು ಮಾಡಿದರೆ, ಕೋಪ ಬಂದುಬಿಡ್ತು. ಯಾಕೆಂದರೆ ಇವ್ರು ಹೇಳ್ತಾರೆ ಹಣ ಕೊಡ್ತದೆ ಅಂತಾರೆ, ಯಾವ ಹಣ ಬರ್ತಾ ಇಲ್ಲ, ಇದು ಸಮಾಧಾನ ಕೊಡ್ತದೆ, ಯಾವ ಸಮಾಧಾನ ಇಲ್ಲ, ಜ್ಞಾನ ಕೊಡ್ತದೆ, ಏನು ಜ್ಞಾನ ಇಲ್ಲ, ಕಷ್ಟದಲ್ಲಿದೆ. ಈತನಿಗೆ ಕೋಪ ಬಂದು ಏನು ಮಾಡಿದ್ರಂತೆ, ಆ ಕೋಲ್ ತೊಗೊಂಡು ಎಲ್ಲ ಮೂರ್ತಿಗಳನ್ನು ಹೊಡೆದಾಕ್ಬಿಟ್ರು. ಈಗ ಎಲ್ಲ ಮೂರ್ತಿಯನ್ನು ಹೊಡೆದಾಕಿದ ಮೇಲೆ ಈಗ ಒಂದು ದೊಡ್ಡ ಮೂರ್ತಿ ಇಟ್ಟಿದ್ರು ನೋಡಿ, ಆ ಮೂರ್ತಿ ಹತ್ರ ಬಂದು ಈ ಕೋಲನ್ನು ಇಟ್ಬಿಟ್ರು. ಆ ಮೂರ್ತಿ ಇಟ್ಕೊಂಡಿರೋ ಥರ ಇಟ್ಬಿಟ್ರು. ಅವ್ರ ತಂದೆ ಬಂದು ನೋಡಿದ್ರು. ತಂದೆ ಬಂದು ನೋಡಿದ ತಕ್ಷಣ ಎಲ್ಲ ಮೂರ್ತಿಗಳು ಮುರಿಯಲ್ಪಟ್ಟಿದೆ. ಅವ್ರ ತಂದೆ ಕೇಳಿದ್ರು, ಏನಾಯಿತು ಅಂತ ಗೊತ್ತಿಲ್ಲಪ್ಪ, ನಾನು ಜಸ್ಟ್ ಹಾಗೆ ಕುತ್ಕೊಂಡಿದ್ದೆ, ಈ ಮೂರ್ತಿ ಇದೆಲ್ಲ ನಾನು ಹೇಳಿದ್ರೆ ದೊಡ್ಡ ಮೂರ್ತಿ ಎಲ್ಲದಕ್ಕಿಂತ ಸ್ಟ್ರಾಂಗ್ ಅಂತ, ಇದ್ದಕ್ಕಿದ್ದಂಗೆ ಈ ಮೂರ್ತಿ ಎದ್ದು ಆ ಕೋಲ್ ತೊಗೊಂಡು ಎಲ್ಲ ಮೂರ್ತಿಗಳನ್ನು ಹೊಡೆದಾಗ್ಬಿಡ್ತು. ನಾನು ನೋಡ್ತಾನೆ ಇದ್ದೀನಿ, ಸುಮ್ಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲ, ಎಲ್ಲ ಹೊಡೆದಾಗ್ಬಿಡ್ತು ಅಂತ. ಅವ್ರ ತಂದೆ ಹೇಳಿದ್ರಂತೆ, ಏನು ಮೂರ್ಖ ಥರ ಮಾತಾಡ್ತಾ ಇದೀಯಾ, ಅದೇನು ಹೇಳೋಕ್ಕಾಗ್ತದ, ಅದು ಹೊಡಿಯೋಕ್ಕಾಗ್ತದ, ನೀನು ಸುಳ್ಳು ಹೇಳ್ತಾ ಇದೆಯಾ ನೀನು, ಅದು ಹೆಂಗೆ ಆಗ್ತದೆ, ಅದು ಮೂರ್ತಿ, ಅದು ನಡೆಯೋಕ್ಕಾಗಲ್ಲ, ಅದಕ್ಕೆ ಮಾತಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ ಅದು. ಆಗ ಅಬ್ರಹಾಮ್ ಹೇಳಿದ್ರಂತೆ, ಹಾಗಾದರೆ ಅಪ್ಪ, ನಾವು ಜನಗಳನ್ನು ಮೋಸ ಮಾಡ್ತಾ ಇದ್ದೀವಲ್ಲ, ಈ ಮೂರ್ತಿ ನಿಮಗೆ ಜ್ಞಾನ ಕೊಡ್ತದೆ, ಈ ಮೂರ್ತಿ ನಿಮಗೆ ಹಣ ತರ್ತದೆ, ಈ ಮೂರ್ತಿ ಈ ಥರ ತರ್ತದೆ ಅಂತ ಮೋಸ ಮಾಡ್ತಾ ಇದ್ದೀವಲ್ಲ, ಅದು ತಪ್ಪು ತಾನೆ ಅಂತ ಹೇಳಿ ನೋಡಿ. ಅವತ್ತಿಂದ ಅಬ್ರಹಾಮ್ಗೆ ಯಾರು ಸತ್ಯ ದೇವರು ಅಂತ ಅವ್ರಿಗೆ ಒಂದು ತವಕ ಇತ್ತಂತೆ. ಹಲ್ಲೆಲೂಯಾ. ಮನುಷ್ಯನ ಮುಖಗಳನ್ನು ನೋಡುವಾಗ ದೇವರು, ಹೃದಯಗಳನ್ನು ನೋಡುವ ದೇವರು. ಹಾಗೆ ಆತನಲ್ಲಿ ಒಂದು ದಾಹ ಇರುವಾಗಲೇ ಅಬ್ರಹಾಮನ್ನು ದೇವರು ಸಂಧಿಸಿದರು. ಅಲ್ಲಲ್ಲ, ಆದಿಕಾಂಡ 12 ನಾನು ನೋಡುವ ಸಮಯದಲ್ಲಿ ಆದಾಗ ಸಂಧಿಸಿ ಏನು ಹೇಳ್ತಾರೆ, ನಾನು ತೋರಿಸುವ ಆ ಸ್ಥಳಕ್ಕೆ ಹೋಗು, ಎಲ್ಲವನ್ನು ಬಿಟ್ಟು ನೀನು ಹೋಗುವಾಗ ನಾನು ನಿನ್ನ ದೊಡ್ಡ ಜನಾಂಗವಾಗಿ ಮಾಡ್ತೀನಿ ಅಂತ ನೋಡಿ. ಆ ದೇವರ ಶಬ್ದವನ್ನು ಕೇಳಿ ಅಬ್ರಹಾಮ್ ಹೊರಟು ಹೋದರು. ಈಗ ನೋಡಿ, ಒಂದು ಪರಿಸ್ಥಿತಿ ಬರುವಾಗ ಅಬ್ರಹಾಮನ ದೇವರು ಆಶೀರ್ವದಿಸಬೇಕಂತ ಆಸೆ ಪಡ್ತಾರೆ. ಆ ವಾಕ್ಯ ಹೇಳ್ತಾರೆ ನೋಡಿ, ಇಬ್ರಾಯರು 6ನೇ ಅಧ್ಯಾಯದಲ್ಲಿ 13ನೇ 14ನೇ ವಾಕ್ಯ ಹೋದಾನ. ಹಾಂ, ತನ್ನ ಆಣೆಯನ್ನಿಟ್ಟು ನಿಜವಾಗಿಯೂ ನಿನ್ನನ್ನು ಆಶೀರ್ವದಿಸುವೆನು, ನಿನ್ನನ್ನು ಹೆಚ್ಚಿಸೆ. ನೋಡಿ, ಈಗ ದೇವರು ಈಗ ಅಬ್ರಹಾಮನ ಆಶೀರ್ವದಿಸಬೇಕು, ಅವರಿಗೆ ಆಣೆ ಮಾಡಬೇಕು. ದೇವರು ನೋಡ್ತಾರೆ, ನಮ್ಮ ದೇವರಿಗಿಂತ ಬೇರೆ ಒಂದು ದೇವರು ಇರಲಿಲ್ಲ. ಅದಕ್ಕೆ ತನ್ನ ಮೇಲೇ ಆಣೆ ಮಾಡಿ ಅಬ್ರಹಾಮನನ್ನು ಆಶೀರ್ವದಿಸಲಿಕ್ಕೆ ಅವ್ರು ಆಶೀರ್ವದಿಸೋದನ್ನು ನಾನು ನೋಡುವರಾಗಿದ್ದೀವಿ. ಆಗ ಸಾಲೊಮೋನ ಆಗಲಿ, ಮೋಸೆಯ ಮಾವ ಆಗಲಿ, ದಾವಿದ ಆಗಲಿ, ಅಬ್ರಹಾಮ ಆಗಲಿ, ಇವರೆಲ್ಲರೂ, ಸಾಲೊಮೋನ ಆಗಲಿ, ಇವರೆಲ್ಲ ಕಂಡುಕೊಂಡಿದ್ದ ಒಂದು ಕಂಡುಕೊಂಡ್ರು ಅಂದರೆ, ಇವತ್ತು ಎಷ್ಟೇ ದೇವತೆಗಳಿದ್ದರೆ ಕೂಡ ನಾವು ಆರಾಧಿಸುವ ದೇವರು ದೊಡ್ಡ ದೇವರಾಗಿದ್ದಾರೆ. ಈತನಿಗೆ ಸಮ ಯಾರು ಇಲ್ಲ. ಈಗ ಯಾಕೆ ಈತನಿಗೆ ಸಮ ಯಾರಿಲ್ಲ ಅಂತ ಹೇಳಲಿಕ್ಕೆ ಏನು ಕಾರಣ ಅಂತ ಹೇಳುವ ಸಮಯದಲ್ಲಿ ನಾವು ನೋಡ್ತೀವಿ. ಮತ್ತೆ ಆ 2 ಸಾಮ್ಯಲ 7ನೇ ಅಧ್ಯಾಯಕ್ಕೆ ನಾವು ಬರೋಣ. ನಾವು 2 ಸಾಮ್ಯಲ 7ನೇ ಅಧ್ಯಾಯಕ್ಕೆ 8ನೇ ವಾಕ್ಯ ಹೋದನ್ನ. ಹಾಂ ಹಾಂ ಹೀಗನ್ನುತ್ತಾನೆ, ಕುರಿಗಳ ಹಿಂದೆ ಹೋಗುತ್ತಾ ಇದ್ದ ನಿನ್ನನ್ನು ಅಡವಿಯಿಂದ ತೆಗೆದುಕೊಂಡು ನನ್ನ ಪ್ರಜೆಗಳಾದ ಇಸ್ರಾಯೇಲರ ಮೇಲೆ. ನೋಡಿ, ಈಗ ದಾವಿದ ಈ ಮಾತು ಯಾಕೆ ನಿನಗೆ ಸಮ ಯಾರಿಲ್ಲ ಅಂತ ಯಾಕೆ ಹೇಳಲಿಕ್ಕೆ ಕಾರಣ ಅಂತ ಹೇಳುವ ಸಮಯದಲ್ಲಿ, ಈಗ ದಾವಿದಿಗೆ ಚೆನ್ನಾಗಿ ಗೊತ್ತಿದೆ ಒಂದು ವಿಷಯ. ಏನು ವಿಷಯ ಗೊತ್ತಿದೆ ಅಂತ ಹೇಳುವ ಸಮಯದಲ್ಲಿ, ನಾನು ಕುರಿ ಮೇಯಿಸ್ತಾ ಇದ್ದೇನೆ, ನನ್ನನ್ನು ರಾಜನಾಗಿ ನೀನು ಮಾಡಿದೆ ದೇವರೇ ಅಪ್ಪ, ಅದಕ್ಕೆ ನಿನಗೆ ಸಮಾನ ಯಾರಿಲ್ಲ ಅಂತ ಹೇಳುವ ಸಮಯದಲ್ಲಿ, ಈಗ ನೋಡಿ
ಈಗ ದೇವರು ಈ ದಾವಿದನ ತೆಗೆಯುವ ಸಮಯದಲ್ಲಿ ಹಾರಿಸ್ಕೋ ಸಮಯದಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತ ಹೇಳೋ ಸಮಯದಲ್ಲಿ ಹೀಗೆ ಹೇಳ್ತೀನಿ ನೋಡಿ. ಈಗ ದಾವಿದವ್ರ ತಂದೆ ದಾವಿದನ ಕರೆದು ಹೇಳ್ತಾರೆ, ನೋಡಿ ನಿಮ್ಮ ಅಣ್ಣ ತಂಬಿಯರು ಯುದ್ಧದಲ್ಲಿ ಇದ್ದಾರೆ, ಅವ್ರಿಗೆ ಹೋಗಿ ಏನಾದರೂ ಅವ್ರಿಗೆ ತಿನ್ನೋಕ್ಕೆ ಕೊಟ್ಬಿಟ್ಟು ಅವ್ರಿಗೆ ಏನು ವಿಚಾರಿಸ್ಕೊಂಬ, ಅವ್ರು ಹೇಗಿದ್ದಾರೆ ಏನು ಅಂತ ವಿಚಾರಿಸ್ಕೊಂಬ ಅಂತ ನೋಡಿ. ಈಗ ದಾವಿದವ್ರ ತಂದೆ ದಾವಿದನನ್ನು ಅಲ್ಲಿ ಕಳಿಸ್ತಾ ಇದ್ದಾರೆ, ಅಣ್ಣಂದಿರನ್ನ ನೋಡಿ ಕಳಿಸ್ತಾ ಇದ್ದಾರೆ. ಆದರೆ ಅವ್ರ ತಂದೆಗೆ ಗೊತ್ತೇ ಇಲ್ಲ ಏನಂತ, ಈತನಿಗಾಗಿ ಒಂದು ಪದವಿ ಕಾದಿದೆ ಅಂತ ಗೊತ್ತಿಲ್ಲ. ಈಗ ದಾವಿದಿಗೆ ಗೊತ್ತಿಲ್ಲ. ಏನು ದಾವಿದಿಗೆ ಗೊತ್ತಿಲ್ಲ ಅಂದರೆ, ನಾನು ಹೋಗ್ತಾ ಇರೋದು ಇದು ಸಾಧಾರಣ ಒಂದು ಪ್ರಯಾಣ ಅಲ್ಲ, ಇದರ ಮುಖಾಂತರ ಒಂದು ಶ್ರೇಷ್ಠವಾದ ಉದ್ದೇಶ ದೇವರು ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಈಗ ನೋಡಿ ಅಲ್ಲಿ ಹೋಗ್ತಾರೆ, ಅಲ್ಲಿ ಹೋಗೋ ಸಮಯದಲ್ಲಿ ಅವರಿಗೆ ಅಣ್ಣ ತಂಬಿರಿಗೆ ಕೊಡುವಾಗ ಅವ್ರ ಅಣ್ಣ ತಂಬಿರು ಅವನ ಮೇಲೆ ಸಿಟ್ಟು ಮಾಡ್ತಾರೆ. ಅಣ್ಣಂದಿರು ಸಿಟ್ಟು ಮಾಡ್ತಾರೆ. ಆ ಕುರಿಗಳನ್ನು ಎಲ್ಲಿ ಬಿಟ್ಬಿಟ್ಟು ಬಂದಿದೆಯಾ, ನೀನು ಯಾಕೆ ಎಲ್ಲಿ ಬಂದಿದ್ಯಾ ಅಂತ ಆ ಅಣ್ಣ ತಂಬಿರಿಗೆ ಗೊತ್ತಿಲ್ಲ. ಆದರೆ ನೋಡಿ, ದೇವರು ಆ ಗೋಲಿಯಾತ್ ಮೇಲೆ ಅವತ್ತೊಂದು ದೊಡ್ಡ ಜಯವನ್ನು ಕೊಡುವರಾಗಿರ್ತಾರೆ. ಅಲ್ಲೂಯ್ಯ. ಹಾಗೆ ಜಯವನ್ನು ಕೊಟ್ಟು ಈಗ ಸೌಲ್ಗೆ ಕೂಡ ಗೊತ್ತಿಲ್ಲ. ಸೌಲ್ ಹತ್ರ ನೀವು ಹೋಗಿ ಕೇಳಿ, ಈ ದಾವಿದನ ಯಾಕೆ ನೀನು ಸೇರಿಸ್ಕೊಂಡೆ ಅಂತ ಹೇಳುವಾಗ ಸೌಲ್ ನನಗೆ ಅಶುದ್ಧ ಆತ್ಮ ಹಿಡ್ಕೊಂಡ್ಬಿಟ್ಟಿತ್ತು, ಅದು ಹೋಗ್ಬೇಕಂದ್ರೆ ಈತನ ಕಿನ್ನರಿ ಬಾರಿಸಿದ್ರೆ ಹೋಗ್ತದೆ ಅಂತ ಅವನಿಗೂ ಗೊತ್ತಿಲ್ಲ. ಆದರೆ ಇದರಿಂದ ಎಲ್ಲ ಹಿಂದೆ ದೇವರು ಒಂದು ಪ್ಲ್ಯಾನ್ ಇಟ್ಟಿದ್ರು. ಹಲ್ಲೆಲೂಯಾ. ಅವರು ಅಣ್ಣ ತಂಬಿರು ನೋಡುವಾಗ ಕುರುಬನಾಗಿ ನೋಡ್ತಾರೆ, ಅವ್ರ ತಂದೆ ನೋಡುವಾಗ ಅವನ ಆಲಕ್ಷ್ಯವಾಗಿ ನೋಡ್ತಾರೆ, ಸೌಲ್ ನೋಡುವಾಗ ಕೂಡ ದೊಡ್ಡದಾಗಿ ನೆನೆಸಲ್ಲ, ಒಳ್ಳೆ ಚೆನ್ನಾಗಿ ಇನ್ಸ್ಟ್ರೂಮೆಂಟ್ ಬಾರಿಸ್ತಾರೆ ಅಂತ ಹಾಗೆ ನೋಡ್ತಾನೆ. ಆದರೆ ಎಲ್ಲರಿಗಿಂತಲೂ, ಎಲ್ಲರ ನೋಟಕ್ಕಿಂತಲೂ ಒಂದು ಕಣ್ಣುಗಳು ಅವನನ್ನು ರಾಜನಾಗಿ ಕಂಡಿತ್ತು. ಆ ರಾಜನಾಗಿ ಕಂಡಿರೋದ್ರಿಂದಲೇ ಅದಕ್ಕೆ ಈ ಕೀರ್ತನೆಗಾರ ಹೇಳ್ತಾನೆ, ನಿನ್ನ ಹಾಗೆ ಯಾರಿಲ್ಲ ದೇವರೇ ಅಪ್ಪ. ಇವತ್ತು ನಾನು ಹೇಳ್ತಾ ಇದ್ದೀನಿ ನೋಡಿ, ಯೆರೆಮೀಯ 1:5 ವಾಕ್ಯ ಹೇಳ್ತದೆ, ಇಲ್ಲಿ ಬಂದಿರುವ ಪ್ರತಿಯೊಬ್ಬರಿಗೆ ದೇವರು ಹೇಳ್ತಾರೆ, ನಿನ್ನ ತಾಯಿಯ ಉದರದಲ್ಲಿ ನಿನ್ನ ರೂಪಿಸುವುದಕ್ಕೆ ಮುಂಚೆನೇ ದೇವರು ನಮ್ಮನ್ನು ಕಂಡುಕೊಂಡಿದ್ದಾರೆ. ನಾವು ಯಾರು ಆಕಸ್ಮಿಕವಾಗಿ ಬೈ ಚಾನ್ಸ್ ಎಬಿನೆಜರ್ ಸಭೆಗೆ ಬಂದಿರಲಿಲ್ಲ, ನಮ್ಮನ್ನು ದೇವರು ಮುಂಚೆನೇ ಹಾದುಕೊಂಡಿದ್ದಾರೆ. ಎಫೆಸರ್ 1:4 ವಾಕ್ಯ ಹೇಳ್ತಾರೆ, ಉನ್ನು ಅಸ್ಥಿವಾರ ಹಾಕಿರಲಿಲ್ಲ, ಉನ್ನು ಫೌಂಡೇಶನ್ ಹಾಕಿರೋ, ಉನ್ನು ಆಕಾಶ ಭೂಮಿ ಯಾವುದು ಸೃಷ್ಟಿ ಮಾಡಿಲ್ಲ, ಕ್ರಿಸ್ತನಲ್ಲಿ ನಾವೊಬ್ಬೊಬ್ಬರನ್ನ ದೇವರು ಕಂಡುಕೊಂಡಿರುವಂಥ ಸತ್ಯವೇದದಲ್ಲಿ ನಾವು ನೋಡ್ತೀವಿ. ನಾವು ಹಾಗೆ ದೇವರ ವಾಕ್ಯದಲ್ಲಿ ನಾವು ನೋಡುವ ಸಮಯದಲ್ಲಿ ನಾನು ಮುಂಚೆ ಹೇಳಿದ ಹಾಗೆ ತಮಿಳು ಸರ್ವಿಸಲ್ಲಿ ಕೂಡ ಹೇಳ್ತಾ ಇದೆ ನೋಡಿ, ದೇವರ ತೀರ್ಮಾನಗಳಿದೆ, ದೇವರ ಯೋಚನೆಗಳು ಈ ಭೂಮಿಗಿಂತ ಆಕಾಶ ಎಷ್ಟು ಉನ್ನತವಾಗಿದೋ ಅಷ್ಟು ಉನ್ನತವಾದ ಯೋಚನೆಗಳು ದೇವರ ಯೋಚನೆಗಳು. ಅದಕ್ಕೆ ನಾವು ದೇವರಿಗೆ ಕನೆಕ್ಟ್ ಆಗಬೇಕು. ಯಾವಾಗಲೂ ಹೇಳ್ತೀನಿ ನೋಡಿ, Yesaya 55:8 ಪ್ರಕಾರ, ದೇವರೇ ನನ್ನ ಯೋಚನೆ ಅಲ್ಲ ದೇವರೇ, ನನ್ನ ಮಾರ್ಗ ಬೇಡ, ನಿನ್ನ ಮಾರ್ಗ, ನಿನ್ನ ಯೋಚನೆ ಪ್ರಕಾರ ದೇವರಪ್ಪ ನನ್ನ ನಡೆಸು, ನನ್ನ ಕುಟುಂಬನ ನಡೆಸು ಅಂತ ಹೇಳಿ. ಯಾಕಂದರೆ ಈ ಭೂಮಿಗಿಂತ ಆಕಾಶ ಎಷ್ಟು ಉನ್ನತವಾಗಿದೋ ದೇವರ ಮಾಸ್ಟರ್ ಪ್ಲ್ಯಾನ್ ಅಲ್ಲ ಉನ್ನತವಾಗಿರ್ತದೆ. ಅದು ನಾವು ತಿಳ್ಕೊಂಡಿಲ್ಲ ಅಂದ್ರೆ ಕೂಡ ನಮಗೆ ಪರವಾಗಿಲ್ಲ, ನೀ ಸಮರ್ಪಿಸಿ ನೋಡಿ, ದೇವರು ಮಾಡುವರಾಗಿರ್ತಾರೆ. ದೇವರ ಪ್ಲ್ಯಾನ್ ಅಲ್ಲ ಹೇಗಿರ್ತದೆ ಅಂತ ಹೇಳೋ ಸಮಯದಲ್ಲಿ ಒಂದು ಸಹೋದರಿ ಅವ್ರ 20 ವಯಸ್ಸಲ್ಲಿ ಅವ್ರದ್ದು 20 ವಯಸ್ಸಲ್ಲಿ ಅವರಿಗೆ ಒಂದು ಕನಸು ಬಿದ್ದಿತ್ತು. ಕನಸು ಬೀಳುವ ಸಮಯದಲ್ಲಿ ಅವ್ರು ಏನು ಕನಸಲ್ಲಿ ನೋಡಿದ್ರು ಅಂದರೆ, ಅವ್ರು ತುಂಬ ವಯಸ್ಸಾಗಿ ನರೆ ಕೂದಲು ಬಂದುಬಿಟ್ಟಿದೆ. ಅವರು ದೀಕ್ಷಾ ಸ್ನಾನ ತಗೊಳ್ತಾ ಇದ್ದಾರೆ. ಅವ್ರಿಗೆ ದೀಕ್ಷಾ ಸ್ನಾನ ಕೊಡುವ ಒಂದು ಪಾಸ್ಟರ್ ಯೌವನಸ್ಥನಾಗಿದ್ದಾರೆ. ಒಂದು ಜುಬ್ಬ ಹಾಕಿದ್ದಾರೆ, ಒಂದು ಪೈಜಾಮ ಹಾಕಿದ್ದಾರೆ. ಚಿಕ್ಕ ವಯಸ್ಸು, ಒಂದು 30 ವಯಸ್ಸು ಥರ ಇದ್ದಾರೆ. ಅವರು 30-35 ವಯಸ್ಸು ಆ ಥರ ಒಂದು ಪಾಸ್ಟರ್ ದೀಕ್ಷಾ ಸ್ನಾನ ಅವ್ರಿಗೆ ಕೊಡ್ತಾ ಇದ್ದಾರೆ. ಇವ್ರಿಗೆ ಗೊತ್ತಿಲ್ಲ ಅವತ್ತು. ಹಾಗೆ ಅವರು ಆ ಕನಸು ನೋಡಿದರು, ಅವರು ಮರ್ತು ಬಿಟ್ಟ ಮೇಲೆ ಮದುವೆ ಆಯಿತು, ಮಕ್ಕಳಾಯಿತು, ಹಾಗೆ ಆಯಿತು. ಈಗ ಈ ಸಹೋದರಿಗೆ 60 ವಯಸ್ಸಾಯಿತು. 60 ವಯಸ್ಸಾಗಿದ ಮೇಲೆ ಇವರಿಗೆ ಒಂದು ಸಂದರ್ಭ ಸಿಕ್ಕಿತ್ತು. ಹೇಗೆ ಸಂದರ್ಭ ಸಿಕ್ತಂದರೆ, ಈ ಸತ್ಯ ದೇವರನ್ನ ತಿಳ್ಕೊಳ್ಳೋಕ್ಕೆ ಒಂದು ಸಂದರ್ಭ ಸಿಕ್ಕಿತ್ತು. ಚರ್ಚಿಗೆ ಹೋದರು, ವಾಕ್ಯ ತಿಳ್ಕೊಂಡ್ರು, ಒಂದು ಸಹ ತಾನು ಬೈಬಲ್ ದೀಕ್ಷಾ ಸ್ನಾನ ತಗೊಳ್ಳೋಕ್ಕೆ ಒಪ್ಪಿಸಿಕೊಟ್ರು. ಈಗ ಈ ಸಹೋದರಿ ದೀಕ್ಷಾ ಸ್ನಾನ ತಗೊಳ್ಳುವ ದಿನ ಬಂತು. ದೀಕ್ಷಾ ಸ್ನಾನ ತಗೊಂಡ್ರು. ದೀಕ್ಷಾ ಸ್ನಾನ ತಗೊಂಡು ಅವ್ರು ಟ್ಯಾಂಕಿಂದ ಆಚೆ ಬರುವ ಸಮಯದಲ್ಲಿ 20 ವರ್ಷ ಮುಂಚೆ ದೇವರು ಕೊಟ್ಟಿದ್ದ ಆ ದರ್ಶನವನ್ನು ಮತ್ತೆ ಅವ್ರ ಬೆಳಕಿಗೆ ತಂದರು ದೇವರು. ಈ ಬೆಳಕಿಗೆ ತರುವಾಗ ಆ ಸಿಸ್ಟರ್ ನೋಡ್ತಾರೆ, ಅವ್ರು 20 ವಯಸ್ಸಲ್ಲಿ ಇರುವಾಗ ಒಂದು ದರ್ಶನ ನೋಡಿದರು. ಏನು ನೋಡಿದ್ರು ಅಂದರೆ, ಅವ್ರಿಗೆ ತುಂಬ ನರೆ ಕೂದಲಾಗಿದೆ, ವಯಸ್ಸಾಗಿದೆ. ಅವ್ರಿಗೆ ದೀಕ್ಷಾ ಸ್ನಾನ ಕೊಡುವ ಪಾಸ್ಟರು ಒಂದು ಯೌವನಸ್ಥನಾಗಿದ್ದಾರೆ. ನೋಡಿ, ಅವ್ರು ನೋಡುವಾಗ ಅವ್ರು ಆಶ್ಚರ್ಯ ಪಡ್ತಾರೆ. ನೋಡಿ, ದೇವರು ಎಷ್ಟು ನಂಬಿಗಸ್ತನಾಗಿದ್ದಾರೆ. ದೇವರು 40 ವರ್ಷ ಮುಂಚೆ ಕೊಟ್ಟ ಆ ದರ್ಶನವನ್ನು ಇವತ್ತು ನೆರವೇರಿಸಿದ್ದಾರೆ. ಈಗ ಅವ್ರು ನೋಡುವ ಸಮಯದಲ್ಲಿ ದೇವರು ತೋರಿಸಿದ ಅದೇ ವೈಟ್ ಜುಬ್ಬ ಹಾಕಿದ್ದಾರೆ, ವೈಟ್ ಪೈಜಾಮ ಹಾಕಿದ್ದಾರೆ. ಅವ್ರು ನೋಡುವಾಗ ಅವ್ರಿಗೆ 30-35 ವಯಸ್ಸು. ಆಮೆನ್.
ಈಗ ನೀವು ಯೋಚನೆ ಮಾಡಿ ನೋಡಿ, ಇವ್ರಿಗೆ 40 ವರ್ಷ ಮುಂಚೆ ಆ ಕನಸು ಬಂದಿದ್ದು. ಅಂದರೆ ಈ ಪಾಸ್ಟರ್, ಈ ಸಹೋದರಿಗೆ ದೀಕ್ಷಾ ಸ್ನಾನ ಕೊಡುವ ಪಾಸ್ಟರ್ ಇನ್ನೂ ಹುಟ್ಟೇ ಇರಲಿಲ್ಲ, ಅವರು ಹುಟ್ಟೇ ಇರಲಿಲ್ಲ. ಆದರೂ ಕೂಡ ದೇವರು ಆ ಪ್ಲ್ಯಾನನ್ನು ಇಟ್ಟಿದ್ರು. ಆ ಪ್ಲ್ಯಾನ್ ಇಟ್ಟಿರೋದ್ರಿಂದ ಆ ಪ್ಲ್ಯಾನ್ನು ನೆರವೇರಿತ್ತು. ಇವತ್ತು ನಾವು ನೋಡ್ತೀವಿ ನೋಡಿ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. ಬ್ರದರ್ ಪೌಲ್ ಚಿಕ್ಕ ಮಗು ಕೈಲಿ ಹಿಡಿದಾರೆ, ನಾವು ನೋಡುವಾಗ ಚಿಕ್ಕ ಮಕ್ಕಳು ಅಂತ ನೋಡ್ತೀವಿ. ಬಟ್ ಯಾರ ಮೇಲೆ ಯಾವ ಪ್ಲ್ಯಾನ್ ದೇವರು ಇಟ್ಟಿದ್ದಾರೆ ನಮಗೆ ಗೊತ್ತಿಲ್ಲ. ನಿಮ್ಮ ಸ್ವಂತದ್ದು ರಿಜೆಕ್ಟ್ ಮಾಡಿರೋದು, ಒಡೆ ಹುಟ್ಟಿದವರಾಗಲಿ, ಕೆಲಸದಲ್ಲಿ ಆಗಲಿ, ಎಲ್ಲ ರಿಜೆಕ್ಟ್ ಮಾಡಿದರೆ ಕೂಡ ಒಂದು ಕುರುಬನನ್ನು ರಾಜನಾಗಿ ಮಾಡುವ ದೇವರು ನಾನು ನೀವು ಆರಾಧಿಸುವರಾಗಿದ್ದೀವಿ. ಆತನಿಗೆ ಸಮರ್ಪಿಸುವಾಗ ದೇವರೇ, ಆತನ ಮಾರ್ಗಗಳಿಗೆ, ಆತನ ಆಲೋಚನೆಗೆ ಸಮರ್ಪಿಸುವಾಗ ನಮ್ಮನ್ನು ಇಷ್ಟು ದೊಡ್ಡ ಕಾರ್ಯಗಳನ್ನು ಮಾಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನೋಡಿ, ಆ ವಾಕ್ಯದಲ್ಲಿ ನಾವು ನೋಡ್ತೀವಿ, ಅಪೊಸ್ತಲರು 1ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ ನಾವು ಓದುವಾಗ, ಕೀರ್ತನೆಯ ಗ್ರಂಥದಲ್ಲಿ ಬರೆದದೆ ಸಾಕು. ಇಲ್ಲಿ ನಾವು ನೋಡ್ತೀವಿ, ಇವರು ಕೀರ್ತನೆ ಓದ್ತಾ ಇದ್ದಾರೆ. ಕೀರ್ತನೆ ಓದುವಾಗ ಅಲ್ಲಿ ಒಂದು ಭಾಗ ಬಂತು, ಈ ಯೂದ ಅವನ ಸ್ಥಾನ ಖಾಲಿ ಇದೆಯಲ್ಲ, ಆಗ ಅವನ ಸ್ಥಾನಕ್ಕೆ ಅವ್ರು ಬರಬೇಕಂತ ಅಲ್ಲಿ ಗ್ರಂಥದಲ್ಲಿ ಬರೆದಿರುವಾಗ ಈ ಅಪೊಸ್ತಲರು ಏನು ಮಾಡಿದ್ರು ಗೊತ್ತಾ, ಇವರು ಇಬ್ಬರನ್ನ ಹಾರಿಸ್ಕೊಂಡ್ರು. ಇವರಿಬ್ಬರನ್ನ ನೋಡಿ, ಅದನ್ನು ನಾನು ಹೇಳ್ಕೊಡ್ತಾರೆ ನಿಮಗೆ, ಚೆನ್ನಾಗಿ ತಿಳ್ಕೊಳ್ಳಿ ನೀವು. ಇವರಿಬ್ಬರನ್ನ ಹಾರಿಸ್ಕೊಂಡು ಚೀಟ ಹಾಕಿದ್ರು. ಆಗ ಮತ್ತೆ ಇನ್ಮೇಲೆ ಹೆಸರು ಬೀಳ್ತದೆ. ಆತನನ್ನು ಇವರೇ ಸೆಲೆಕ್ಟ್ ಮಾಡಿಕೊಂಡ್ರು. ಇವರೇ ಇಬ್ಬರನ್ನ ಸೆಲೆಕ್ಟ್ ಮಾಡಿಕೊಂಡು ಇವರು ಚೀಟ ಹಾಕಿದ್ರು. ಈಗ ಚೀಟ ಹಾಕಿದ ಮೇಲೆ ಏನು ಆಗ್ತದೆ, ಯಾರನ್ನ ಒಬ್ಬರು ದೇವ್ರು ತೋರಿಸ್ಬೇಕು, ದೇವ್ರು ತೋರಿಸಿದ್ರು. ಆತನನ್ನು ದೇವರು ಹಾರಿಸಿಕೊಂಡ್ರೆ ಕೂಡ ಆತನ ಎಲ್ಲೂ ಕೂಡ ಉಪಯೋಗಿಸಲ್ಪಟ್ಟನು ಅಂತ ನಾವು ನೋಡೋಕ್ಕೆ ಆಗೋದಿಲ್ಲ. ಯಾಕೆಂದರೆ ಆ ಸ್ಥಾನಕ್ಕೆ ಪೌಲ್ ಮೇಲೆ ದೇವರಿಗೆ ಪ್ಲ್ಯಾನ್ ಇತ್ತು. ಆ ಸ್ಥಾನ, ಯಾಕೆಂದರೆ ಪೌಲ್ ಹೇಳ್ತಾರೆ, ನಾನು ಅಪೊಸ್ತಲನಾಗಿದ್ದೇನೆ. ಹಲ್ಲೆಲೂಯಾ. ಆಗ ಆ ಪ್ಲ್ಯಾನ್ ಪೌಲ್ ಮೇಲೆ ದೇವ್ರ ಪ್ಲ್ಯಾನ್ ಇಟ್ಟಿರೋದ್ರಿಂದ ಇಲ್ಲಿ ಏನಾಯ್ತು ಅಂತ ಹೇಳುವ ಸಮಯದಲ್ಲಿ ಇವ್ರು ಏನೋ ಕೇಳಿದ್ರು, ಇವ್ರು ಮಾಡಿದರು, ದೇವ್ರು ಅಪ್ರೂವ್ ಮಾಡಿದರು, ಆದರೆ ಅದು ನೋಡೋಕ್ಕಾಗಲಿಲ್ಲ. ಹೀಗೆ ಹೇಳ್ತೀನಿ ನೋಡಿ, ದಾನಿಯೇಲ್ ಪುಸ್ತಕದಲ್ಲಿ 9ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ ಓದಿ. ಪರೀಕ್ಷಿಸಿ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ನಿರಂತರ ಏನಾಯ್ತು ಅಂತ ಹೇಳೋ ಸಮಯದಲ್ಲಿ ಯೆರೆಮೀಯ ಮುಖಾಂತರ ದೇವರು ಮಾತಾಡಿದರು. ಇಸ್ರಾಯೇಲ್ ಜನಗಳು 70 ವರ್ಷಗಳು ದಾಸತ್ವದಲ್ಲಿ ಇರ್ತಾರೆ. 70 ವರ್ಷ ಆದಮೇಲೆ ಅವ್ರನ್ನ ದೇವ್ರು ಬಿಡಿಸ್ತಾರೆ ಅಂತ ಬರೆದಿತ್ತು. ಎಲ್ಲಿ ಬರೆದಿತ್ತು? ಗ್ರಂಥದಲ್ಲಿ ಬರೆದಿತ್ತು. ಈಗ ದಾನಿಯೇಲ್ ಓದ್ತಾ ಇದ್ದಾರೆ. ಈಗ ಅಪೊಸ್ತಲರು ಮಾಡಿದಾರಲ್ಲ, ಅವ್ರಿಗೂ ದಾನಿಯೇಲಿಗೆ ವ್ಯತ್ಯಾಸ ಹೇಳ್ಕೊಡ್ತೀವಿ ನೋಡಿ. ಅಪೊಸ್ತಲರು ಏನು ಮಾಡಿದಾರೆ, ದೇವ್ರ ಹತ್ರ ಹೋಗಿ ಕೇಳಬೇಕಾಗಿತ್ತು, ಹಾಗೆ ಮಾಡಲಿಲ್ಲ, ಅವರೇ ಇಬ್ಬರನ್ನ ಹಾರಿಸ್ಕೊಳ್ತಾರೆ. ಈಗ ದಾನಿಯೇಲ್ ಕೂಡ ಓದಿದ್ರು. ದಾನಿಯೇಲ್ ಏನು ಮಾಡಿದ್ರು ಅಂದರೆ, ಈ ಗ್ರಂಥವನ್ನು, ಈ ವಾಕ್ಯಗಳನ್ನು ದೇವ್ರ ಸಮ್ಮುಖದಲ್ಲಿ ಹೋಗಿ ಅವ್ರು ಪ್ರಾರ್ಥನೆ ಮಾಡಿದರು. ದೇವರೇ, ನೀನು ಹೇಳಿದೆಯಲ್ಲ 70 ವರ್ಷ ಆದ ಮೇಲೆ ನಿನ್ನ ಜನಗಳನ್ನು ಬಿಡಿಸುತ್ತೇನೆ ಅಂತ ಹೇಳಿದೆಯಲ್ಲ, ದೇವರೇ ಜನಗಳನ್ನು ಬಿಡಿಸುವಂಥ ಈ ಮಾತನ್ನು ಇಟ್ಟು ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ದೇವರು ಒಂದು ರಾಜನನ್ನು ಆರಿಸಿಕೊಂಡು ಈ ಜನಗಳನ್ನು ಬಿಡುಗಡೆ ಮಾಡಿದರು. ಅಂದರೆ ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಸೇವಿಸುವ ದೇವರು ಮಹಾದೇವರಾಗಿರೋದ್ರಿಂದ, ಅವರ ಪ್ಲ್ಯಾನ್ಗಳು ಮಹಾ ಪ್ಲ್ಯಾನ್ಗಳಾಗಿರೋದ್ರಿಂದ ನಾವೇ ಒಂದು ಐಡಿಯಾ ಮಾಡಿ ಹಿಂಗೆ ಮಾಡಿದ್ದೇವ್ರೆ ಇದು ಮಾಡಿದ್ದೇವ್ರೆ ಅಂತ ಹೇಳೋಕ್ಕಿಂತಲೂ ನಿಮಗೆ ಏನು ವಾಗ್ದಾನ ಕೊಡ್ತಾರೆ ದೇವರು, ಈ ವಾಗ್ದಾನ ಹೇಳಿದ್ದೀರ ದೇವರೇ, ಈ ವಾಗ್ದಾನದಂತೆ ನನ್ನ ನಡೆಸುವಂಥ ನಿಮ್ಮ ಮುಖವನ್ನು ದೇವರ ಕಡೆ ಈ ವಾಗ್ದಾನವನ್ನು ಇಟ್ಟು ನೀವು ಪ್ರಾರ್ಥಿಸುವಾಗ, ಅರಣ್ಯಕಾಂಡ 23ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ ಹೇಳ್ತದೆ, ಆತನ ಸುಳ್ಳು ಹೇಳೋಕ್ಕೆ ಮನುಷ್ಯನಲ್ಲ, ಮನಸ್ಸು ಬದಲಾಯಿಸಿಕೊಳ್ಳೋಕ್ಕೆ ಮನಪುತ್ರನಲ್ಲ, ಆತನು ಹೇಳಿದ ಮೇಲೆ ನೆರವೇರಿಸದೆ ಇರ್ತಾನೋ. ಎಂಥ ಮಾತು ನೋಡಿ, ದೇವರು ಹೇಳಿದ ಮೇಲೆ ನೆರವೇರಿಸದೆ ಇರ್ತಾರೋ ಅಂತ ಹೇಳುವಾಗ, ದೇವರು ನಿಮಗೆ ಒಂದು ಆರಾಧನೆಯಲ್ಲಿ ಒಂದು ಮಾತು ಕೊಟ್ಟರೆ, ದೇವರು ನೀವು ಪ್ರಾರ್ಥನೆ ಮಾಡುವಾಗ, ಸತ್ಯವೇದ ಓದುವಾಗ ನಿಮ್ಮ ಜೊತೆ ಒಂದು ಮಾತಾಡಿದರೆ, ಆ ಮಾತಲ್ಲಿ ದೇವರು ಬದಲಾಗೋದಿಲ್ಲ.
ಅದನ್ನು ದೇವರು ನೆರವೇರಿಸುವರಾಗಿರ್ತಾರೆ. ಈಗ ನಾವು ಮಾಡಬೇಕಾಗಿರೋದು ಒಂದೇ ನಿಮಗೆ ಕೊಡುವಾಗ ದೇವರ ವಾಗ್ದಾನ, ಒಂದು ಕಾರ್ಯ ಹೇಳುವ ಸಮಯದಲ್ಲಿ ನೀವೇ ಏನು ಮಾಡೋಕ್ಕೆ ಹೋಗ್ಬಿಡಿ, ನೀವು ದೇವರನ್ನ ಮುಂದೆ ಇಟ್ಟು ನೀವು ಮಾಡೋ ಸಮಯದಲ್ಲಿ ಒಂದು ಸಹ ನೀವು ಕೂಡ ಹೇಳ್ತೀರಾ, ದೇವರೇ ನಿನ್ನಂಥ ದೇವರು ಯಾರಿಲ್ಲ, ದೇವರೇ ನಿನಗೆ ಸಮ ಯಾರಿಲ್ಲ, ದೇವರೇ ನೀನು ಉನ್ನತನೂ ಅಂತ ನಾವು ಆರಾಧಿಸಲಿಕ್ಕೆ ಸಾಧ್ಯ. ಸೊ ಯಾಕೋಬ್ ಜೀವಿತದಲ್ಲಿ ಕೂಡ ಹಾಗೆ ನಡೆದಿತ್ತು. ಯಾಕೋಬ್ಗೆ ದೇವರು ಹೇಳಿದ್ರು ಆದಿಕಾಂಡ 28:15 ನೀನು ಹೋಗುವ ಸ್ಥಳದಲ್ಲೆಲ್ಲ ನಾನು ನಿನ್ನ ಜೊತೆ ಇರ್ತೀನಿ, ನಿನಗೆ ವಾಪಸ್ಸು ಈ ಊರಿಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದರು. ಹಾಗೆ ದೇವರು ಕರ್ಕೊಂಡು ಬಂದರು. ಈಗ ಯಾಕೋಬ್ ಅವನ ಹೋಗಿ ಅವನ ಊರಿಗೆ ಹೋಗಬೇಕು, ಅವರ ಅಣ್ಣ ಅವನ ಸಂಧಿಸ್ಲಿಕ್ಕೆ ಬರ್ತಾನೆ. ಇವನಿಗೆ ಭಯ ಆಗ್ತದೆ. ಇವನಿಗೆ ಭಯ ಆಗುವ ಸಮಯದಲ್ಲಿ ನೀವು ಬರೆದಿಟ್ಕೊಡಿ, ಆದಿಕಾಂಡ 32ನೇ ಅಧ್ಯಾಯದಲ್ಲಿ 10, 11, 12 ನೀವು ಹೋಗಿ ಮನೆಗೆ ಓದಿ. ಈಗ ಯಾಕೋಬ್ ಹೋಗಿ ಏನು ಹೇಳ್ತಾರೆ ಅಂತ ಹೇಳೋ ಸಮಯದಲ್ಲಿ, ದೇವರೇ ನನ್ನ ಕಾಪಾಡ್ತೀನಿ ಅಂತ ಹೇಳಿದೆಯಲ್ಲ, ನನಗೆ ವಾಗ್ದಾನ ಮಾಡಿದೆಯಲ್ಲ, ದೇವರಪ್ಪ ನನ್ನನ್ನು ಕಾಪಾಡು, ನನ್ನ ನಡೆಸು ಅಂತ ವಾಗ್ದಾನವನ್ನು ಮುಂದಿಟ್ಟು ಅವನು ಪ್ರಾರ್ಥನೆ ಮಾಡೋ ಸಮಯದಲ್ಲಿ ವಾಕ್ಯ ಹೇಳ್ತಿದೆ, ಅವ್ರು ಇಬ್ಬರು ಅಣ್ಣ ತಂಬಿ ಸೇರುವ ಸಮಯದಲ್ಲಿ ಇವನು ಎದುರು ನೋಡಿದ ಹಾಗೆ ಎಲ್ಲಿ ನಮ್ಮ ಅಣ್ಣ ನನ್ನ ಸಾಯಿಸ್ಬಿಡ್ತಾನೋ, ಎಲ್ಲಿ ನನಗೆ ತೊಂದರೆ ಮಾಡ್ತಾನೋ ಅಂತ ಭಯ ಇತ್ತಲ್ಲ, ಆ ಭಯ ಥರ ಎಲ್ಲ ಅವ್ರು ಹೋಗಿ ಸೇರುವಾಗ ಅವ್ರು ಅಪ್ಪಿಕೊಂಡ್ರು. ಅವರು ಮುದ್ದಾಡ್ತಾರೆ. ಅಲ್ಲಿ ಉಲ್ಲಾಸ, ಅಲ್ಲಿ ಸಂತೋಷವನ್ನು ನೋಡ್ತೀವಿ. ಯಾಕೆ? ಕೀರ್ತನೆ 16:8 ಬರೆಯಲ್ಪಟ್ಟಿದೆ, ನಾನು ಯೆಹೋವನನ್ನು ಮುಂದಿಟ್ಟಿರೋದ್ರಿಂದ ನಾನು ಕದಲುವುದಿಲ್ಲ. ಹಲ್ಲೆಲೂಯಾ. ಆಗ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ನಮ್ಮ ದೇವರು ದೊಡ್ಡ ದೇವರಾಗಿದ್ದಾರೆ. ಆಗ ನಮ್ಮ ದೇವರು ದೊಡ್ಡ ದೇವರಾಗಿರುವಾಗ ನಮ್ಮನ್ನು ಇಟ್ಟು ಮಹತ್ವಗಳನ್ನು ಮಾಡೋಕ್ಕೆ ಸಿದ್ಧವಾಗಿದ್ದಾರೆ. ಆಗ ದೇವರಿಗೆ ಸಮರ್ಪಿಸಿ, ನಿಮ್ಮ ಇಷ್ಟ, ನಿಮ್ಮ ಆಸೆ, ನೀವು ಏನು ಎದುರು ನೋಡ್ತೀರಾ ಅದನ್ನು ದೇವರಿಗೆ ಸಮರ್ಪಿಸುವಾಗಲೇ ದೇವರು ಅದನ್ನು ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ಎರಡನೇದಾಗಿ ನಮ್ಮ ದೇವರು ಕರೆದರು. ಎಲ್ಲಿ ಕರೆದ್ರಂತೆ? ಕುರಿ ಮೇಯಿಸುವನನ್ನು ಆರಿಸ್ಕೊಂಡು ದೇವರು ರಾಜನಾಗಿ ಮಾಡಿದ ಹಾಗೆ ನಾವು ಕೂಡ ಯಾವ್ಯಾವುದೋ ಹಿಂದೆ ಹೋಗ್ತಾ ಇದ್ದಿದ್ದಿರ್ಬೋದು, ಅದ್ರ ಹಿಂದೆಲ್ಲ ನಮ್ಮನ್ನು ದೇವರು ಕರೆದಿದ್ದಾರೆ. ಮೊದಲನೇದಾಗಿ. ಎರಡನೇದಾಗಿ ಯೆರೆಮೀಯ 31:3 ಹೇಳ್ತಿದೆ, ದೇವರು ನಮ್ಮ ಮೇಲಿಟ್ಟಿರೋ ಮಮತೆ ಅದು ಶಾಶ್ವತವಾದ ಮಮತೆ. ಹಲ್ಲೆಲೂಯಾ. ಚರ್ಚಿಗೆ ಬಂದ ಮೇಲೆ ನಮ್ಮ ಪ್ರೀತಿ ಮಾಡಿಲ್ಲ ದೇವರು, ನಾ ದೀಕ್ಷಾ ಸ್ನಾನ ತಗೊಂಡ ಮೇಲೆ ನಮ್ಮ ಪ್ರೀತಿ ಮಾಡಲಿಲ್ಲ. ನಮ್ಮನ್ನು ಜಗತ್ತುದ್ಭತ್ತಿಗೆ ಮುಂಚೆನೇ ನಿಮ್ಮ ಮೇಲೆ ದೇವರು ಪ್ರೀತಿ ಇಟ್ಟಿದ್ದಾರೆ. ನಮ್ಮನ್ನು ದೇವರನ್ನ ಶಾಶ್ವತವಾದ ಪ್ರೇಮದಿಂದ ಸೆಳೆದುಕೊಂಡಿದ್ದಾರೆ. ಕೀರ್ತನೆ 5:12 ಹೇಳ್ತದೆ, ನಮ್ಮ ಸುತ್ತಲೂ ದೇವರು ಗುರಾಣಿಯಾಗಿದ್ದಾರಂತೆ. ಹೇಗೆ ಗುರಾಣಿ? ಆ ವಾಕ್ಯ ಓದಿ. ಆದ ಕಾರಣ ಹಾಂ ಕೀರ್ತನೆ 5:11 ವಾಕ್ಯ ಓದಿ ಕನ್ನಡದಲ್ಲಿ. ಹಾಂ ಹಾಂ ನಿನ್ನ ದಯೆ ನೋಡಿ, ನಿನ್ನ ದಯೆ ದೊಡ್ಡ ಗುರಾಣಿಯಂತೆ ಇವತ್ತು ನನ್ನನ್ನು ನಿಮ್ಮನ್ನು ದೇವರ ದಯೆ ಇದೆ ನೋಡಿ, ಅದು ಗುರಾಣಿ ಹಾಗೆ. ಹಲ್ಲೆಲೂಯಾ. ಆ ಕಾಲದಲ್ಲೆಲ್ಲ ಇಂದಿರಾ ಗಾಂಧಿ ಎಲ್ಲ ನೋಡಿ, ಅವರು ಮಾತಾಡುವಾಗ ಮುಂದೆ ಒಂದು ಶೀಲ್ಡ್ ಇರ್ತಾ ಇತ್ತು. ಆ ಕಡೆಯಿಂದ ಯಾವುದೇ ಒಂದು ಬುಲೆಟ್ ಬಂದರೆ ಕೂಡ ಇವ್ರನ್ನ ಮುಟ್ಟಬಾರ್ದು ಅಂತ ಆಗಿರ್ತಾರೆ. ಈಗ ದೇವರು ನಮಗೆ ಗುರಾಣಿ ಆಗಿದ್ದಾರೆ. ಈಗ ಇದು ಸಾಧಾರಣ ಗುರಾಣಿ ಅಲ್ಲ, ದೇವರ ದಯೆ ನಮ್ಮ ಮೇಲೆ ಇದೆ. ದೇವರ ದಯೆ ಏನು ಮಾಡ್ದೆ ಗೊತ್ತಾ? ಅದು ಕೀರ್ತನೆ 18:35 ಓದಿ ನೋಡಿ. ದೇವರ ದಯೆ ನಮಗೆ ದೊಡ್ಡಸ್ತಿಕೆಯನ್ನು ತರುವುದಾಗಿದೆ. ಅವರುடைய ಕಾರುಣ್ಯಂ ಏನು பெரியவனாக்கினது. ಹಲ್ಲೆಲೂಯಾ. ಆಗ ದೇವರು ಈಗ ದಯೆ ಮಾತ್ರ ಇರೋದಿಲ್ಲ, ಈ ದಯೆ ನಮ್ಮನ್ನು ಉನ್ನತಪಡಿಸಿ ತೋರಿಸುವುದಾಗಿರ್ತದೆ. ಇವತ್ತು ಸಾಧಾರಣವಾಗಿರ್ಬೋದು. ಹಲ್ಲೆಲೂಯಾ. ಈಗ 8 ತಿಂಗಳು ದಾಟಿ ಬಂದ 8 ತಿಂಗಳು ಕಷ್ಟಗಳಿರ್ಬೋದು, ಇನ್ನೂ 4 ತಿಂಗಳಿದೆ. ಆಮೆನ್. ಈ ವರ್ಷ ಪ್ರಾರಂಭದಲ್ಲಿ ದೇವರು ಏನು ವಾಗ್ದಾನ ಮಾಡಿದಾರೋ ಈ 4 ತಿಂಗಳು ಮುಗಿಯೋಷ್ಟರಲ್ಲಿ ಮುಗಿಸುವುದಕ್ಕೆ ಶಕ್ತನಾಗಿದ್ದಾರೆ. ಅದಕ್ಕಾಗಿ ಈ ಪರಿಸ್ಥಿತಿಗಳು, ಈ ಇಕ್ಕಟ್ಟುಗಳಲ್ಲಿ ಇಟ್ಟು ಅಲ್ಲ ಮುಗೀತು ಅಂತ ನಾವು ಹೇಳೋಕ್ಕಾಗಲ್ಲ. ನ್ಯೂಸಲ್ಲಿ ಕೇಳ್ತಾ ಇರ್ಬೋದು, ಆರ್ಥಿಕ ಎಲ್ಲ ಸ್ವಲ್ಪ ಆಚೆ ಈಚೆ ಇರ್ಬೋದು, ಆದರೆ ಆತನು ಮನುಷ್ಯನೆಲ್ಲ ಮಾತು ಬದಲಾಯಿಸೋಕ್ಕೆ ಅವರು ದೇವರಾಗಿದ್ದಾರೆ. 2ರಷ್ಟು ನಿಮಗೆ ಸುಖ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ವರ್ಷ ದೇವರು ವರ್ಷ ಮುಗಿಯೋಷ್ಟರಲ್ಲಿ ನಿಮಗೆ ಕೆಲಸದಲ್ಲಿ, ಕುಟುಂಬದಲ್ಲಿ 2ರಷ್ಟು ಸುಖವನ್ನು ಕೊಡುವ ದೇವರಾಗಿದ್ದಾರೆ. ಯಾಕಂದರೆ ದೇವರು ತನ್ನ ಮಾತಿನಲ್ಲಿ ನಂಬಿಗಸ್ತನಾಗಿದ್ದಾರೆ. ಅಲ್ಲೂ 3ನೇ ಸರ್ವಿಸ್ಗೆ ಎಲ್ಲ ಬಂದು ನಿಂತರು. ಮೂರನೇದಾಗಿ ನಾವು ನೋಡ್ತೀವಿ, ಕೀರ್ತನೆ 1 3ನೇ ವಾಕ್ಯ ಹೋದನ್ನ, ಕೀರ್ತನೆ 3 1ನೇ ವಾಕ್ಯ ಓದಿ. ಹಾಂ ಆಗ ದಾವೀದನ ದೇವರು ಹಾರಿಸ್ಕೊಳ್ಳುವಾಗ ಅವ್ನಿಗೆ ಎಷ್ಟೋ ವೈರಿಗಳಿದ್ದರು.
ಆದರೆ ಎಲ್ಲ ವೈರಿಗಳಿಂದ ದೇವರು ಬಿಡಿಸಿದ್ರು. ಆಮೇಲೆ ಒಂದು ವೇಳೆ ನೀವು ಕೆಲಸ ಸ್ಥಳದಲ್ಲಿ ನಿಮಗೊಂದು ಉನ್ನತ ಬಂದುಬಿಟ್ರೆ, ಒಂದು ಪ್ರಮೋಷನ್ ಬಂದರೆ ಅಲ್ಲಿರೋರಿಗೆ ಇಷ್ಟ ಆಗೋದಿಲ್ಲ. ಹೇಗಾದರೂ ಮಾಡಿ ಏನೋ ತೊಂದರೆ ಮಾಡಲಿಕ್ಕೆ ನೋಡ್ತಾರೆ. ದಾನಿಯೇಲ್ 6ನೇ ಅಧ್ಯಾಯದಲ್ಲಿ ಹೋಗಿ ನೋಡಿ, ದಾನಿಯೇಲ್ ದಿನ ಅಭಿವೃದ್ಧಿ ಹೊಂದುತ್ತಾ ಇದ್ದಾನೆ, ಅಲ್ಲಿದ್ದವರಿಗೆ ಆಗಲಿಲ್ಲ. ಹೇಗಾದರೂ ಏನೋ ತೊಂದರೆ ಮಾಡಬೇಕು, ಅವನ್ನ ಎಳಿಬೇಕಂತ ನೋಡ್ತಾರೆ. ದೇವರು ದಾವೀದನ ಕಾಪಾಡಿದರು, ಸೌಲಿಂದ ಕಾಪಾಡಿದರು, ಅಬ್ಸಲೋಮನಿಂದ ಕಾಪಾಡಿದರು. ಕಾಪಾಡಿಂದನೇ ಈಗ ದಾವೀದ ಒಂದೊಂದು ಮಾತು ಹೇಳಿದ್ದೆ, ದೇವರೇ ನೀನು ದೊಡ್ಡ ದೇವರಪ್ಪ, ಯಾಕೆಂದರೆ ನನ್ನ ಆರಿಸ್ಕೊಂಡೆ, ನೀನು ಕುರಿ ಮೇಯಿಸ್ತಾ ಇದ್ದೆ, ಆರಿಸ್ಕೊಂಡೆ, ರಾಜನಾಗಿ ಮಾಡಿದೆ. ಎರಡನೇದಾಗಿ ನನಗೆ ಎಲ್ಲ ಆಶೀರ್ವಾದಗಳು ಕೊಟ್ಟಿದೆಯಾ. ಅದು ಮಾತ್ರ ಅಲ್ಲ, ನನ್ನ ಎಲ್ಲ ಶತ್ರುಗಳಿಂದ ನನ್ನ ಕಾಪಾಡಿದ ದೇವರು, ನಿನ್ನಂತೆ ದೇವರು ಯಾರಿಲ್ಲ ಅಂತ ದೇವನ ಆತನ ಕೊಂಡಾಡುವರಾಗಿದ್ದಾರೆ. ಇದು ದಾವೀದಿಗೆ ಮಾತ್ರ ಅಲ್ಲ, ನನಗೂ ನಿಮಗೆ ಕೂಡ ದೇವರು ನಮ್ಮನ್ನು ಆರಿಸ್ಕೊಂಡಿರೋದು ಮಾತ್ರ ಅಲ್ಲ, ನಮ್ಮನ್ನು ದೇವರು ಆತನಿಟ್ಟಿರೋ ಮಹಾ ಪ್ಲ್ಯಾನ್ಗಳಲ್ಲಿ ನಮ್ಮನ್ನು ನಡೆಸುವರಾಗಿರ್ತಾರೆ. ಆ ನಡೆಸುವ ವೇಳೆಯಲ್ಲಿ ಅನೇಕ ಪ್ರಾಬ್ಲಮ್ ಬಂದರೆ ಕೂಡ ದೇವರು ಕಾಪಾಡುವರಾಗಿರ್ತಾರೆ. ಒಂದೊಂದು ದಿನ ನೀವು ಹೇಳಿ, ದೇವರೇ ನಿನ್ನ ದೊಡ್ಡ ಗುರಾಣಿಯಂತೆ ನಿನ್ನ ದಯೆ ನನ್ನ ಆವರಿಸಿಕೊಂಡಿರೋದಕ್ಕಾಗಿ, ನನ್ನ ಕುಟುಂಬ ಆವರಿಸಿಕೊಂಡಿರೋದಕ್ಕಾಗಿ ನಾನು ಭಯಪಡೋದಿಲ್ಲ ಅಂತ ಹೇಳಿ, ಆ ನಂಬಿಕೆಯ ಮಾತೇ ದೇವರನ್ನ ಮೆಚ್ಚಿಸ್ತದೆ ಹೊರತು ಬೇರೆ ಯಾವುದು ದೇವರನ್ನ ಮೆಚ್ಚಿಸೋದಾಗಲ್ಲ. ಆಮೇಲೆ ಪ್ರಾರ್ಥನೆ ಮಾಡೋಣ. ತಂದೆ, ಆ ದೇವರೇ ನಿನ್ನ ದೊಡ್ಡ ದೇವರಪ್ಪ, ಬಂದಿರೋ ಒಬ್ಬೊಬ್ಬರ ಜೀವಿತದಲ್ಲಿ ಆರಾಧನೆಯಲ್ಲಿ ನಾನು ಹೇಳಿದ ಹಾಗೆ ಮಹಿಮೆಯಾಗಿ ನಡೆಸು ದೇವರಪ್ಪ, ಕೊರತಿಲ್ಲದ ಹಾಗೆ ನಡೆಸು, ನಿನ್ನ ನೇರ ದಾರಿಯಲ್ಲಿ ನಡೆಸು ದೇವರಪ್ಪ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇಲೆ ನಾವಿದ್ದು ನಿಂತು ಒಂದು ಹಾಡನ್ನು ಸೇರಿ ಹೇಳೋಣ. ಕರ್ತನೆ, ನಿನಗೆ ಸಮ ಯಾರಿದ್ದಾರೆ ದೇವರೇ, ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮ ಯಾರಿದ್ದಾರೆ. ಅದನ್ನೇ ಹೇಳಿದ ಆ ವಾಕ್ಯದಲ್ಲಿ ದಾವೀದು. ಎಷ್ಟು ಜನ ಹೇಳ್ತೀರಾ, ದೇವರೇ ಕರ್ತನೆ ಹೇಳಿ, ಕರ್ತನೆ ನಿನಗೆ ಸಮಾನ ಯಾರೂ ಇಲ್ಲ ದೇವರೇ, ನೀನು ಉನ್ನತನು ಮಹೋನ್ನತನು. ಯಾಕೆ ನಮ್ಮ ಜೀವಿತದಲ್ಲಿ ಕೂಡ ಹೇಳ್ತೀನಿ ನೋಡಿ, ನಾನು ಹೇಳ್ತಿಲ್ಲ, ನಾನು ಹೇಳ್ತೀನಿ ನೋಡಿ, ಇವತ್ತು ಕೂಡ ಹೇಳ್ತೀನಿ, ನಾನು ಯಾವಾಗಲೂ ಹೇಳ್ತೀನಿ. ಮೊನ್ನೆ ಕೂಡ ನನಗೆ 2 ದಿವಸ ಮುಂಚೆ ಕೂಡ ನಮ್ಮ ಮಾವ ನನಗೆ ಯಾವುದೋ ವಿಷಯದಲ್ಲಿ ಫೋನ್ ಮಾಡಿ ಮೆಸೇಜ್ ಕಳಿಸಿದರು. ಆ ಟೀಚರ್ಸ್ ಡೇಯಲ್ಲಿ ವಿಶ್ ಮಾಡಿದ್ರು. ಟೀಚರ್ಸ್ ಒಂದು ಆತ್ಮಿಕ ಟೀಚರಾಗಿ ಅದಕ್ಕೆ ನಿನಗೆ ಪ್ರೋತ್ಸಾಹ ಅಂತ ಹೇಳಿದರು. ಹಾಗೆ ನಾನು ಅವ್ರಿಗೆ ಏನು ರಿಪ್ಲೈ ಮಾಡಿದೆ ಗೊತ್ತಾ, ನಾನು 24 ವರ್ಷ ಆಯಿತು ನಾವು ಬೆಂಗಳೂರು ಬಂದು. 24 ವರ್ಷ ಮುಂಚೆ ನಾನು ಬಂದಾಗ ನನಗೆ ಆಶ್ರಯ ನೀವೇ ಕೊಟ್ಟಿದ್ದು. ಆಶ್ರಯ ಮಾತ್ರ ಕೊಟ್ಟಿದ್ದಲ್ಲ, ನಮ್ಮ ಮಾವ ಒಂದು ಬೈಬಲ್ ಕೊಟ್ಟರು ನನಗೆ. ಅದರಲ್ಲಿ 3ನೇ ವಾಕ್ಯ, ಯೋಹಾನ ಪತ್ರಿಕೆ ಇದೆಲ್ಲ 3ನೇ ಪತ್ರಿಕೆಯಲ್ಲಿ 2ನೇ ವಾಕ್ಯ ಒಂದು ಹುಟ್ಟಿದಬ್ಬದಲ್ಲಿ ನನಗೆ ಕೊಟ್ಟರು. ನೀನು ಆತ್ಮ ಬಾಳುವಂತೆ, ನೀ ಎಲ್ಲ ರೀತಿಯಲ್ಲಿ ಬಾಳು, ನೀ ಸುಖವಾಗಿ ಇರುವಂತೆ ಹೇಳಿದರು. ಅದು ನೋಡಿ, ಆ ವಾಗ್ದಾನ ನನ್ನ ಜೀವಿತದಲ್ಲಿ 24 ವರ್ಷ ನಾನು ಬಯೋಕಾಮಿಕಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. ಈಗ ಸೆಪ್ಟೆಂಬರ್ 2ನೇ ತಾರೀಕು ನಾನು ಹಿಂತಿರುಗಿ ನೋಡುವಾಗ ಈ 24 ವರ್ಷ ದೇವರು ಅದ್ಭುತವಾಗಿ ನಡೆಸಿದ್ದಾರೆ. ಒಂದು ದಿನ ಕೂಡ ನಾನು ಎಲ್ಲೋ ಆಹಾರಕ್ಕಾಗಿಯೋ ಇಲ್ಲ ಯಾರ ಹತ್ರ ಹೋಗಿ ಕೈ ಚಾಚಲಿಕ್ಕೆ ಬಿಟ್ಟಲಿಲ್ಲ. ದೇವರು ಮಹತ್ವವಾಗಿ ನಡೆಸಿದ್ದಾರೆ. ಹಾಗೆ ನಿಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಕೂಡ ನೀವು ಹಾಗೆ ಯೋಚನೆ ಮಾಡಿ ನೋಡಿ, ನೀವು ಸಾಕ್ಷಿಗಳನ್ನು ಹೇಳಲಿಕ್ಕೆ ಸಾಧ್ಯ, ನಿಮ್ಮ ಬಾಯಿದನೇ ನೀವು ಹೇಳೋಕ್ಕೆ ಸಾಧ್ಯ. ದೇವರೇ ನಿನಗೆ ಸಮ ಯಾರು ಇಲ್ಲ ದೇವರಪ್ಪ. ಯಾಕೆಂದರೆ ಯಾರು ಇಲ್ಲದಿದ್ದರೆ ಕೂಡ ದೇವರು ನಮ್ಮನ್ನು ನಡೆಸಿದ್ದಾರೆ, ನಡೆಸುವರಾಗಿರ್ತಾರೆ. ಈ ಹಾಡನ್ನು ಸೇರಿ ಹಾಡನ್ನು ಕಾಣಿಕೆಗಾಗಿ ಪ್ರಾರ್ಥನೆ ಮಾಡೋಣ. ದೇವರೇ, ಬಿತ್ತುವರಿಗೆ ಬೀಜಗಳ ಕೊಡ್ತೀಯಾ, ಈ ಬೀಜಗಳಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬಿತ್ತುತ್ತೇವೆ, 30, 60, 100ರಷ್ಟು ಫಲ ತರಲಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಕರ್ತನೇ, ದೇವರಲ್ಲಿ ನಿನಗೆ ಸಮಾನ ಯಾರು, ಆಕಾಶದಲ್ಲೂ ನಿನಗೆ ಸಮಾನ ಯಾರು. ಸರಿ, ಹೃದಯದಿಂದ ಕರ್ತ ದೇವರಲ್ಲಿ ಆಕಾಶದಲ್ಲೂ. 2 ಕೈಗಳೆತ್ತಿ ಹೇಳೋಣ. ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು, ಅದ್ಭುತಗಳನ್ನು ಮಾಡುವ ದೇವರು. ಸಮಾನ ಯಾರು, ನಿನಗೆ ಸಮಾನ ಯಾರು, ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ. ಆಕಾಶದಲ್ಲೂ ಭೂಮಿ ನಿನಗೆ ಸಮಾನ
ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾಯ. ಬಂಡೆಯನು ನೀನು ಯೇಸುವೆ ನಮ್ಮ ಬಂಡೆ. ಆ ಕಲ್ವಾರಿ ಶಿಲುಬೆಯಲ್ಲಿ ಆತನ ಜಜ್ಜಲ್ಪಟ್ಟನ ಸೀಳಿ ನಿನ್ನ ಜನರಾದ ನಿನ್ನ ನಾಮದ ಅತಿಶಯ ಯಾವಾಗಲೂ ನಿನ್ನ ನಾಮದ ಅತಿಶಯ ಯಾವಾಗಲೂ ಸಿರಿಯಣ ನಿನಗೆ ಸಮಾನ ಯಾರು. ಹಲ್ಲೆಲೂಯ ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು. ಆಕಾಶದಲ್ಲೂ ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನಯ. ಕರ್ತನೇ ದೇವರಲ್ಲಿ ಭೂಮಿಯಲ್ಲೂ ನಿನಗೆ ಸಮಾನಯ, ನಿನಗೆ ಸಮಾನಯ. ನಂಬುವವರು ಮಾತ್ರ ಚೆನ್ನಾಗಿ ಕೈಗಳು ಚಪ್ಪಳ ಹಾಕಿ ಎಸ್ ಡ್ಯಾಡಿ ನಾವು ಒಪ್ಕೊಳ್ತೀವಿ. ಸ್ವಾಮಿ, ಇದು ದಾವೀದ ಜೀವಿತದಲ್ಲಿ ಮಾತ್ರ ಅಲ್ಲ ದೇವರೇ, ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ ಕೂಡ. ದಾವೀದೊಂದು ವೇಳೆ ಕುರಿ ಮೇಯಿಸ್ತಾ ಇದ್ರು, ನಾವು ಕೂಡ ದೇವರು ಯಾವ್ಯಾವುದೋ ದಾರಿಯಲ್ಲಿ ನಮ್ಗೆ ಇಷ್ಟ ಬಂದಾಗಿ ಜೀವಿಸ್ತಾ ಇದ್ದೋ. ನಿನ್ನ ಕೃಪೆ, ನಿನ್ನ ಕಾರುಣ್ಯ ನಮಗೆ ದೇವರ ಹಾರಿಸಿಕೊಂಡು ನಿನ್ನ ಮಕ್ಕಳಾಗಿ ನೀತಿವಂತರಾಗಿ ಆಲಯದಲ್ಲಿ ಬಂದು ಈ ದೊಡ್ಡ ದೇವರನ್ನು, ಈ ಮಹಾದೇವರನ್ನು ಆರಾಧಿಸುವಂತೆ ಒಂದು ಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಹೃದಯಪೂರ್ವಕವಾಗಿ ನಾವು ಕೃತಜ್ಞತೆ ಮಾಡುತ್ತೇವೆ ದೇವರಪ್ಪ. ನಿನ್ನ ಜನರು ದೇವರಪ್ಪ ಜೋಯಲ್ 2:26 ಪ್ರಕಾರ ಅದ್ಭುತವಾಗಿ ಈ ತಿಂಗಳು ನೀನು ನಡೆಸುವುದಕ್ಕಾಗಿ ಸ್ತೋತ್ರ. ಧರ್ಮೋಪದೇಶಕಾಂಡ 2:7 ಪ್ರಕಾರ ಕೊರತೆ ಇಲ್ಲದ ಹಾಗೆ ನೀನು ನಡೆಸುವುದಕ್ಕಾಗಿ ಸ್ತೋತ್ರ. ಆದಿಕಾಂಡ 24 ಪ್ರಕಾರ ನೇರದಾರಿಯಲ್ಲಿ ಈ ತಿಂಗಳು ನೀನು ನಡೆಸುವುದಕ್ಕಾಗಿ ಸ್ತೋತ್ರ ಮಾಡ್ತೀವಿ ದೇವರಪ್ಪ. ಕರಗಳಲ್ಲಿ ತಗ್ಗಿಸ್ಕೊಳ್ತೀವಿ. 3ನೇ ಸರ್ವಿಸಲ್ಲಿ ಕೂಡ ಮಾತಾಡಿದೇವ್ರೆ, 3ನೇ ಸರ್ವಿಸಲ್ಲಿ ಕೂಡ ನೀವು ಮಹಿಮೆ ಹೊಂದಿದೇವರಪ್ಪ ದೇವರೇ. ನಿಮ್ಮ ಮಕ್ಕಳು ಹಿಂತಿರುಗಿ ಹೋಗುವಾಗ ನಿನ್ನ ಸಾನ್ನಿಧ್ಯವರಿಗೆ ಮುಂಬಲವಾಗಿರಲಿ, ನಿನ್ನ ಮಹಿಮೆಯವರಿಗೆ ಹಿಂಬಲವಾಗಿರಲಿ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ. ಆಮೆನ್. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಕುಡಿ ಬಂದ ನಮ್ಮೆಲ್ಲರೊಂದಿಗೆ ಇಂದು ಎಂದು ಸದಾ ಕಾಲ ಇರಲಿ. ಆಮೆನ್. ನಮ್ಮ ದೇವರು ದೊಡ್ಡ ದೇವರು. ಆಮೆನ್. ಆತನ ಸಮ ಯಾರಿಲ್ಲ. ಆತನಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯ. ಯೇಸುವೇ ಆಮೆನ್. ದೇವರು ದೊಡ್ಡ ಕಾರ್ಯಗಳನ್ನು ಮಾಡುವವರಾಗಿದ್ದಾರೆ. ಒಂದೊಂದು ದಿನ ಹೇಳಿ, ಒಂದೊಂದು ದಿವಸ ಹೇಳುವಾಗ ಈ ಹೇಳಿದ ವಾಕ್ಯಗಳನ್ನು ಹೇಳಿ